रत्नगर्भगणपतिं समाश्रयामि सततम् प्रत्नवचन गीयमान निज चरित्र वैभवम् तुमुलयेश शेखरं प्रणवमय स्वरूपिणम् शिवसुतं मे भवदमखिल भुवन मंगलप्रदम् ಹೀಗೆ ಕೆಲವು ವರ್ಷಗಳ ಹಿಂದೆ ಬೆಳದಿಂಗಳ ಚಿಂತನ ಎಂಬ ಶೀರ್ಷಿಕೆಯಲ್ಲಿ ಪ್ರಾರಂಭವಾದ ಈ ಚಿಂತನ ಸರಣಿ ಇದೀಗ 3ನೇ ಆವೃತ್ತಿಯಾಗಿ ಮತ್ತೆ ಪುನರಾರಂಭಗೊಳ್ತಾ ಇದೆ. ಇಂದಿನ ನಮ್ಮ ವಿಶೇಷ ಆಹ್ವಾನಿತ ಅತಿಥಿಯಾಗಿ ಉದಯವಾಣಿ ಚೀಫ್ ಬ್ಯೂರೋ ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ಮನೋಹರ ಪ್ರಸಾದ್ ಅವರು ಆಗಮಿಸಿದ್ದಾರೆ. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ ಆಳ್ವಾ ಅವರು ಕೂಡ ಆಗಮಿಸಿದ್ದಾರೆ. ಇರುವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸ್ವಾಗತ. ಈ ಚಿಂತನ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಸಚ್ಚಿದಾನಂದಮಯಗೆ ವಂದನೆ. ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯಗೆ ವಂದನೆ. ಆದ್ಯಂತರಹಿತನೆ ಜ್ಯೋತಿ ಸ್ವರೂಪನೆ. ಆದ್ಯಂತರಹಿತನೆ ಜ್ಯೋತಿ ಸ್ವರೂಪನೆ. ಜಗದೋದ್ಧಾರನೆ ವಂದನೆ. ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯಗೆ ವಂದನೆ. ಚೇತನ ರೂಪದಿ ಜಗವನು ಪೂರೆವ ಅಂತರ್ಯಾಮಿಯೇ ವಂದನೆ. ಚೇತನ ರೂಪದಿ ಜಗವನು ಪೂರೆವ ಅಂತರ್ಯಾಮಿಯೇ ವಂದನೆ. ಕೋಟಿ ಸೂರ್ಯರ ತೇಜ ರೂಪನೆ ವಂದನೆ ವಂದನೆ. ಸಾಟಿ ಇಲ್ಲದ ದಯಾ ಸಾಗರನೆ ವಂದನೆ ವಂದನೆ. ಕೋಟಿ ಸೂರ್ಯರ ತೇಜ ರೂಪನೆ ವಂದನೆ ವಂದನೆ. ಸಾಟಿ ಇಲ್ಲದ ದಯಾ ಸಾಗರನೆ ವಂದನೆ ವಂದನೆ. ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯಗೆ ವಂದನೆ. ತಾಮಸ ಕಳೆಯುತ್ತ ಲೋಕವ ಬೆಳಗುವ ಅತಿಶಯ ಮಹಿಮನೆ ವಂದನೆ. ತಾಮಸ ಕಳೆಯುತ್ತ ಲೋಕವ ಬೆಳಗುವ ಅತಿಶಯ ಮಹಿಮನೆ ವಂದನೆ. ಬೋಧರೂಪನೆ ದಾನದಾತನೆ ವಂದನೆ ವಂದನೆ.
ರೂಪನೆ ವಂದನೆ, ಬೋಧ ರೂಪನೆ ಜ್ಞಾನದಾತನೆ ವಂದನೆ ವಂದನೆ, ಭೇದರಹಿತ ಪರಮಾತ್ಮ ರೂಪನೆ ವಂದನೆ ವಂದನೆ, ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯಗೆ ವಂದನೆ, ಆದ್ಯಂತರಹಿತನೆ ಜ್ಯೋತಿ ಸ್ವರೂಪನೆ, ಆದ್ಯಂತರಹಿತನೆ ಜ್ಯೋತಿ ಸ್ವರೂಪನೆ, ಜಗದೋದ್ಧಾರನೆ ವಂದನೆ, ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯಗೆ ವಂದನೆ, ಸಚ್ಚಿದಾನಂದಮಯಗೆ ವಂದನೆ, ಸಚ್ಚಿದಾನಂದಮಯಗೆ ವಂದನೆ. ಮಧುರವಾಗಿ ಪ್ರಾರ್ಥನೆಗೈದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಶುಭಾಶಯ. ಇಂದಿನ ತಿಂಗಳ ಚಿಂತನ ಈ ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ಆಗಮಿಸಿರುವ ಉದಯವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಖ್ಯಾತ ಪತ್ರಕರ್ತರಾದ ಶ್ರೀ ಮನೋಹರ ಪ್ರಸಾದ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಮ್ಮ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ಎಲ್ಲ ಸಾಹಿತ್ಯ ಆಸಕ್ತರ ಪರವಾಗಿ ನಾನು ಕೋರ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ಒತ್ತಾಸೆಯಾಗಿ ಮಾರ್ಗದರ್ಶಕರಾಗಿ ನಮ್ಮೊಡನೆ ಎಂದೆಂದೂ ಉಪಸ್ಥಿತರಿರುವಂತಹ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ ಆಳ್ವ ಅವರನ್ನು ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಆಹ್ವಾನಿತ ಮೂಡುಬಿದಿರೆಯ ಗಣ್ಯ ನಾಗರಿಕರನ್ನು, ನಮ್ಮೆಲ್ಲ ನೆಚ್ಚಿನ ಅಧ್ಯಾಪಕ ಮಿತ್ರರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮನೋಹರ ಪ್ರಸಾದ್ ಅವರ ಚಿಂತನೆಯನ್ನು ಆಲಿಸುವುದಕ್ಕೂ ಮೊದಲು ಅವರ ಪರಿಚಯವನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾಡಿಕೊಡಲಿಕ್ಕೆ ಬಯಸ್ತೇನೆ. ಶ್ರೀ ಮನೋಹರ ಪ್ರಸಾದ್ ಅವರು ದಕ್ಷಿಣ ಕನ್ನಡದ, ಉಡುಪಿಯ ಹಾಗೂ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪತ್ರಕರ್ತರಲ್ಲಿ ಓರ್ವರು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರೊಬ್ಬ ಸೆಲ್ಫ್ ಮೇಡ್ ಪರ್ಸನಾಲಿಟಿ. ಮೂಲತಃ ಕಾರ್ಕಳ ತಾಲೂಕಿನ ಕರ್ವಾಲಿನವರು. ತಮ್ಮ ಪದವಿ ಶಿಕ್ಷಣವನ್ನು ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ 84ರಲ್ಲಿ ಪೂರೈಸಿಕೊಂಡು ಆ ಬಳಿಕ ಉದಯವಾಣಿ ಬಳಗಕ್ಕೆ ಸೇರಿಕೊಂಡ ಮನೋಹರ ಪ್ರಸಾದ್ ತಮ್ಮ ಬದ್ಧತೆಯ ಮೂಲಕ, ಲಾಯಲ್ಟಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಈ ಲಾಯಲ್ಟಿ ಕೂಡ ಸ್ವಲ್ಪ ಅಲುಗಾಡುವ ಪದ ಆಗಿಬಿಟ್ಟಿದೆ ಇತ್ತೀಚೆಗೆ. ಆದರೆ ಮನೋಹರ ಪ್ರಸಾದರದು ಕನ್ಫರ್ಮ್ಡ್ ಲಾಯಲ್ಟಿ, ಅಷ್ಟು ನಿಷ್ಠೆಯವರದು. ಒಂದೇ ಪತ್ರಿಕೆಯಲ್ಲಿ ಆ ಬಳಗದಲ್ಲೇ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದೀಗ ಅತ್ಯಂತ ಉನ್ನತವಾದ ಸುದ್ದಿ ವಿಭಾಗದ ಪ್ರಮುಖ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಅಭಿವೃದ್ಧಿ ಪತ್ರಿಕೋದ್ಯಮದ ದೃಷ್ಟಿಯಿಂದ ಮನೋಹರ ಪ್ರಸಾದ್ ಅವರು ಹಮ್ಮಿಕೊಂಡಂತಹ ಯೋಜನೆಗಳು ಉದಯವಾಣಿಯನ್ನು ಬೆಳೆಸಿವೆ, ಅವರನ್ನು ಬೆಳೆಸಿವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಂಚೂಣಿಯ ಪತ್ರಿಕಾ ಪ್ರತಿನಿಧಿಯಾಗಿ, ಸಭ್ಯ ಹಾಗೂ ಸಮಾಜಮುಖಿ ಪತ್ರಕಾರಿತೆಗಾಗಿ ಅವರು ಹೆಸರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕವಿಯಾಗಿ, ಕತೆಗಾರನಾಗಿ, ಅಂಕಣಕಾರನಾಗಿ, ವಾಗ್ಮಿಯಾಗಿ, ಚಿಂತಕನಾಗಿ, ಸಂಶೋಧಕನಾಗಿ, ಅಚ್ಚುಕಟ್ಟಾದ ಕಾರ್ಯಕ್ರಮ ಸಮನ್ವಯಕಾರನಾಗಿ, ಕ್ರೀಡಾಪಟುವಾಗಿ, ಕ್ರೀಡಾ ವಿಶ್ಲೇಷಕನಾಗಿ, ಹೀಗೆ ಬಹುಮುಖಿ ಆಯಾಮಗಳಲ್ಲಿ ಸಾಧನೆಗೈದು ಸಂಪನ್ನ ವ್ಯಕ್ತಿ ಎನಿಸ್ಕೊಂಡಿದ್ದಾರೆ. ಇವರ ಸಾಧನೆಯನ್ನು ಮಾನ್ಯ ಮಾಡಿ 2005ರಲ್ಲಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2007ರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಗೌರವ ಪ್ರಶಸ್ತಿ, ಮುಂಬಯಿಯ ಸೂರಿ ವೆಂಕಟರಮಣ ಶಾಸ್ತ್ರಿ ಪ್ರಶಸ್ತಿ, ಜನಮನ ಸಾಪ್ತಾಹಿಕ ಸರಣಿಯ 590 ಕಂತುಗಳ ದಾಖಲೆ ಕಾರ್ಯಕ್ರಮಕ್ಕೆ ಸಂದೇಶ ಪ್ರತಿಷ್ಠಾನದ ರಾಷ್ಟ್ರ ಪ್ರಶಸ್ತಿ, ಸಂದೇಶ ಪ್ರತಿಷ್ಠಾನದಿಂದ ಪತ್ರಿಕೋದ್ಯಮಕ್ಕೆ ವಿಶೇಷ ಪ್ರಶಸ್ತಿ, ಪಾಲ್ಸ್ ಪತ್ರಿಕೋದ್ಯಮ ಕೆನರಾ ಬ್ಯಾಂಕ್ ಸಾಧನಾ ಪ್ರಶಸ್ತಿ, ಮುಂಬೈ ಹವ್ಯಕ ಮಹಾಸಭಾದ ಜೈಂಟ್ಸ್ ಸಾಧನಾ ಪ್ರಶಸ್ತಿ ಸಹಿತ ಸುಮಾರು 500 ಪ್ರಶಸ್ತಿ, ಸನ್ಮಾನ, ಪುರಸ್ಕಾರ ಹಾಗೂ ದತ್ತಿನಿಧಿ ಪ್ರಶಸ್ತಿಗಳಿಗೆ ನಮ್ಮ
ಮನೋಹರ್ ಭಾಜನರಾಗಿದ್ದಾರೆ. ಕರಾವಳಿ ಕರ್ನಾಟಕದ ಇತಿಹಾಸ ಶೋಧನೆಯ 600 ಲೇಖನಗಳ ಸಾಪ್ತಾಹಿಕ ನಮ್ಮೂರು ಸರಣಿ ಉದಯವಾಣಿಯಲ್ಲಿ ಪ್ರಕಾಶಿತವಾಗಿ ಸಾಮಾಜಿಕ ಮನ್ನಣೆಯನ್ನು ಪಡೆದುಕೊಂಡಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ದಾಖಲಾತಿಯನ್ನು ಇವರು ಮಾಡಿದ್ದಾರೆ. ಇವರ 25ಕ್ಕೂ ಅಧಿಕ ಸಣ್ಣ ಕಥೆಗಳು ಈಗಾಗಲೇ ಪ್ರಕಾಶಿತವಾಗಿವೆ. ಆಕಾಶವಾಣಿ ಮೂಲಕ 90 ಕಾರ್ಯಕ್ರಮಗಳು ಪ್ರಸಾರಗೊಂಡಿವೆ. 10 ವರ್ಷಗಳ ಕಾಲ ಮಂಗಳೂರಿನ TV ಚಾನೆಲ್ನಲ್ಲಿ ವಾರ್ತಾವಾಚಕರಾಗಿ ಮನೆ ಮನೆಯನ್ನು ಅವರು ತಲುಪಿದ್ದಾರೆ. 2500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಸ್ಥಳೀಯ TV ಚಾನೆಲ್ಗಳಲ್ಲಿ ನೇರ ಪ್ರಸಾರದ ಮೂಲಕ ಅವರು ನಡೆಸಿಕೊಟ್ಟಿದ್ದಾರೆ. ಈವರೆಗೆ ಮನೋಹರ್ ಪ್ರಸಾದ್ ನಿರ್ವಹಿಸಿದ ಬೃಹತ್ ಕಾರ್ಯಕ್ರಮಗಳ ಸಮಾರಂಭಗಳ ಸಂಖ್ಯೆ ಸುಮಾರು 2025ಕ್ಕೂ ಅಧಿಕವಾಗಿದೆ. ಅವರು ಎಷ್ಟು ಬೇಡಿಕೆಯ ಕಾರ್ಯಕ್ರಮ ನಿರ್ವಾಹಕರು, ಸಮನ್ವಯಕಾರರು ಎಂಬುದು ಇದರಿಂದ ನಮಗೆ ವಿದಿತವಾಗ್ತದೆ. ಬದುಕದ ಬಂಡಿ ಅನ್ನುವಂತಹ ತುಳು ಕಥಾ ಸಂಕಲನಕ್ಕೆ ಅವರಿಗೆ ಪ್ರಶಸ್ತಿಯ ಗರಿ ಸಿಕ್ಕಿದೆ. ಇವರು ಬೊಗ್ಸಾಣೆ ಚಲನಚಿತ್ರದಲ್ಲಿ, ಕೊಂಕಣಿ ಚಲನಚಿತ್ರ ಅದರಲ್ಲಿ ಕೂಡ ಅಭಿನಯಿಸಿ ಚಲನಚಿತ್ರ ನಟರು ಕೂಡ ಎನಿಸ್ಕೊಂಡಿದ್ದಾರೆ. ಸಿಂಗಾಪುರ, ಆಸ್ಟ್ರೇಲಿಯಾ, ಶ್ರೀಲಂಕಾ, UAE, ಮಲೇಷ್ಯಾ, ಕತಾರ್, ಕುವೈಟ್, ಇಂಗ್ಲೆಂಡ್ ಹೀಗೆ ಈ ರಾಷ್ಟ್ರಗಳಿಗೆ ಅಧ್ಯಯನ ಪ್ರವಾಸ ಮಾಡಿ ಆ ಅಧ್ಯಯನದ ಪ್ರಯೋಜನಗಳನ್ನು ತಮ್ಮ ಪ್ರವಾಸ ಲೇಖನಗಳ ಮೂಲಕ ನಮ್ಮ ಓದುಗರಿಗೆ ಅವರು ತಿಳಿಯಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಪೂರ್ವಾಧ್ಯಕ್ಷರಾಗಿ, ಪತ್ರಕರ್ತರ ಕ್ರಿಕೆಟ್ ತಂಡದ ಪೂರ್ವ ಕಪ್ತಾನನಾಗಿ, ತುಳು ಸಾಹಿತ್ಯ ಅಕಾಡೆಮಿ, ಟೆಲಿಕಾಂ ಸಲಹಾ ಮಂಡಳಿ, ಪರಿಸರ ನಿಯಂತ್ರಣ ಮಂಡಳಿ, ಸುರಭಿ ಪ್ರತಿಷ್ಠಾನಗಳ ಸದಸ್ಯರಾಗಿ, ವಿವಿಧ ಪ್ರಶಸ್ತಿ ಆಯ್ಕೆ ಸಮಿತಿಗಳ ಸದಸ್ಯರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಮಂಗಳೂರು ಪ್ರವಾಸೋದ್ಯಮ ಗ್ರಂಥರಚನಾ ಸಮಿತಿಯ ಸದಸ್ಯರಾಗಿ ಅವರು ಪದವಿಗಳ ಹೊಣೆಯನ್ನು ಕೂಡ ಹೊತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಮಹಾನ್ ಸಾಧಕರ ಸಂದರ್ಶಕನಾಗಿ ಕೂಡ ಮನೋಹರ್ ಪ್ರಸಾದ್ ನಮ್ಮ ಮುಂದೆ ಬಹಳ ಗಣ್ಯ ವ್ಯಕ್ತಿಯಾಗಿ ಇದ್ದಾರೆ. ಮದರ್ ತೆರೇಸಾ, ಅಟಲ್ ಬಿಹಾರಿ ವಾಜಪೇಯಿ, ರಾಜೀವ್ ಗಾಂಧಿ, ಡಾಕ್ಟರ್ ರಾಜ್ಕುಮಾರ್, ಕಪಿಲ್ ದೇವ್, ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್, ರವಿಶಾಸ್ತ್ರಿ ಮುಂತಾದ ಗಣ್ಯರ ಸಂದರ್ಶನ ಮಾಡುವಂತಹ ಒಂದು ವಿಶೇಷ ಅವಕಾಶ ಮನೋಹರ್ ಪ್ರಸಾದ್ ಅವರಿಗೆ ಅವರ ಅರ್ಹತೆಯಿಂದಲೇ ಒದಗಿತು ಅಂತ ನಾನು ಭಾವಿಸ್ತೇನೆ. ಈ ಕಾರಣಕ್ಕಾಗಿ ಅವರು ಸಾರ್ವಜನಿಕ ಸಂಪರ್ಕದ ವ್ಯಕ್ತಿಯಾಗಿ ಪ್ರಶಸ್ತಿ ವಿಜೇತರು ಕೂಡ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಜೇಸಿಸ್ನಿಂದ ಯುವ ಸಾಧಕರಾಗಿ ಮಾನಿತರಾದಂತಹ ಶ್ರೀ ಮನೋಹರ್ ಪ್ರಸಾದ್ ಪ್ರಶಸ್ತಿಯಾಗಿ ದೊರೆತಂತಹ ನಗದನ್ನು ಹುಟ್ಟೂರ ಅಭಿವೃದ್ಧಿಗೆ ದೇಣಿಗೆಯಾಗಿ ನೀಡಿದ, ಆ ಮೂಲಕ ನಮ್ಮ ಸಂಸ್ಕೃತಿಯ ಋಣಕಲ್ಪನೆಯ ಮೌಲ್ಯವನ್ನು ಆಚರಣೆಗೆ ತಂದ ಒಬ್ಬ ವಿಶೇಷ ವ್ಯಕ್ತಿ. ಇನ್ನೂ ಒಂದು ಮುಖ್ಯವಾದಂಥ ವಿಷಯ ನಾನಿಲ್ಲಿ ಪ್ರಸ್ತಾಪಿಸಲೇಬೇಕು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನಕ್ಕೂ ಹಾಗೂ ಡಾಕ್ಟರ್ ಮೋಹನ ಆಳ್ವ ಅವರ ವೈಯಕ್ತಿಕ ಅವರ ಕುಟುಂಬಕ್ಕೂ ಮನೋಹರ್ ಪ್ರಸಾದ್ಗೂ ಬಹಳ ನಿಕಟವಾದ ಸಂಬಂಧ ಇದೆ. ನಮ್ಮ ಶಿಕ್ಷಣ ಪ್ರತಿಷ್ಠಾನದ ಎಲ್ಲ ಆಗುಹೋಗುಗಳು ಹಾಗೂ ಡಾಕ್ಟರ್ ಆಳ್ವ ಅವರ ಕುಟುಂಬದ ಎಲ್ಲ ಆಗುಹೋಗುಗಳಲ್ಲಿ ಶ್ರೀ ಮನೋಹರ್ ಪ್ರಸಾದ್ ಒಂದು ಸಲವೂ ಕೂಡ ತಪ್ಪಿಸದೆ ಭಾಗವಹಿಸಿದ್ದಾರೆ. ಅಷ್ಟು ಅನ್ಯೋನ್ಯವಾದ ನಿಕಟ ನಂಟು ಅವರಿಗಿದೆ. ಶ್ರೀ ಆನಂದ ಆಳ್ವ, ಡಾಕ್ಟರ್ ಮೋಹನ ಆಳ್ವ ಹಾಗೂ ಡಾಕ್ಟರ್ ಮೋಹನ ಆಳ್ವರ ಮಕ್ಕಳ, ಹೀಗೆ 3 ತಲೆಮಾರಿನ ಜೊತೆಗೆ ಅವರು ನಿಕಟವಾಗಿ ಒಡನಾಡಿಯಾಗಿ ಸಂಬಂಧ ಇಟ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಕೂಡ ನಮ್ಮ ಸಂಸ್ಥೆಗೆ ತುಂಬ ನಿಕಟವಾದವರು ಮನೋಹರ್ ಪ್ರಸಾದ್. ಇನ್ನೊಂದು ಬಹಳ ಮುಖ್ಯ ವಿಶೇಷ ಅಂದರೆ, ಮಹಾನ್ ಸಾಧಕರಿಗೆ ಅವರ ಹುಟ್ಟೂರಿನ ನೆನಪನ್ನು ಮತ್ತೆ ಜ್ವಲಂತಗೊಳಿಸುವ ದೃಷ್ಟಿಯಿಂದ ಅವರು ಕಾರ್ಯಮಗ್ನರು. ನಮಗೆಲ್ಲ ಗೊತ್ತಿರ್ಬೋದು, ಪತ್ರಿಕೆಗಳಲ್ಲಿ ಅದು ಪ್ರಕಾಶಿತ ಆಗಿದೆ ಕೂಡ. ರವಿಶಾಸ್ತ್ರಿಯವರು ಅಥವಾ ಸಂಜಯ್ ಮಂಜರೇಕರ್ ಅವರು ತಮ್ಮ ಮೂಲ ನೆಲೆಯನ್ನು ಕಂಡುಕೊಳ್ಳುವುದಕ್ಕೆ ಶ್ರೀ ಮನೋಹರ್ ಪ್ರಸಾದ್ ಅವರು ಬಹಳ ಮುಖ್ಯ ಕಾರಣರು. ಅದಕ್ಕಾಗಿ ಈ ನೇಟಿವಿಟಿಯ ಕುರಿತಾದಂಥ ವಿಶೇಷ ವ್ಯಾಮೋಹವನ್ನು, ಆಸಕ್ತಿಯನ್ನು ತಳೆದಂತಹ ನಮ್ಮ ನಡುವಿನ ಒಬ್ಬ ಗಣ್ಯ ಪತ್ರಕರ್ತರಾದಂತಹ ಮನೋಹರ್ ಪ್ರಸಾದ್ ಅವರನ್ನ ಇಲ್ಲಿನ ಎಲ್ಲ ಸಭಾಸದರಿಗೆ ಪರಿಚಯಿಸುವುದಕ್ಕೆ ನನಗೆ ಬಹಳ ಆನಂದವಾಗ್ತಾ ಇದೆ. ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಸರ್. ನೀವು ಈ ದಿನದ ಚಿಂತನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ವಿಷಯ ಬೆಳದಿಂಗಳ ಲಹರಿ. ನನ್ನ ಅತ್ಯಂತ ಆತ್ಮೀಯರಾಗಿರುವಂತಹ ಮತ್ತು ನಾವೆಲ್ಲ ಹೆಮ್ಮೆ ಪಡುವ ಸಾಧಕರಾಗಿರುವಂತಹ ಡಾಕ್ಟರ್ ಮಿಜಾರು ಮೋಹನ್ ಆಳ್ವ ಅವರೇ, ಮಿಜಾರು ಗೊತ್ತು, ಅವರ ತಂದೆ ಹಾಗೆ ಅವರ ಮಕ್ಕಳು, ಹೀಗೆ ಅವ್ರ ಜೊತೆಗೆ ಬಹಳ ಅನ್ಯೋನ್ಯ ಸಂಬಂಧ ನಂದಿದೆ.
ಹಾಗೆ ನನ್ನ ಬಗ್ಗೆ ಭಾಳ ಪ್ರೀತಿಯ ಮಾತುಗಳನ್ನು ಆಡಿದಂತಹ ರಾಮ್ ಪ್ರಸಾದ್ ಅವರು, ಇಲ್ಲಿ ಸೇರಿದಂತಹ ಎಲ್ಲ ವಿಶೇಷ ಗಣ್ಯರು, ಹಾಗೆ ಯುವ ಸಮುದಾಯವನ್ನು ಪ್ರತಿನಿಧಿಸುವಂತಹ ಭಾಳ ಏಕಾಗ್ರತೆಯಿಂದ ಈ ಕಾರ್ಯಕ್ರಮದಲ್ಲಿ ತಾವು ನಿರತರಾಗಿರುವಂತಹ ಒಂದು ಅರ್ಥದಲ್ಲಿ ಬಾಲಕರು ಮತ್ತು ಬಾಲಕಿಯರು, ಹಾಗೆ ಉಪನ್ಯಾಸಕರು, ಜೊತೆಗೆ ನಾರಾಯಣಣ್ಣ, ಕೋಟ್ಯಾಂಡ್ರು, ಹೀಗೆ ನಮ್ಮ ಮೂಡುಬಿದಿರೆಯ ಬಹುತೇಕ ಗಣ್ಯಾತಿ ಗಣ್ಯರು ಇಲ್ಲಿ ಬಂದಿದ್ದಾರೆ. ಎದುರಲ್ಲಿ ಜಯಶ್ರೀ ಅಕ್ಕನವರಿದ್ದಾರೆ. ಅಷ್ಟು ಮಾತ್ರವಲ್ಲ, 1971ರಲ್ಲಿ ನಾನು ಮೊದಲ ಬಾರಿಯಾಗಿ ನೋಡಿದಂತಹ ಗೆಳೆಯ ಜಗದೀಶ್ ಅಧಿಕಾರಿಯವರು ಕೂಡ ಇಲ್ಲಿ ನಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಇದೆಲ್ಲ ಒಂದು ರೀತಿಯ ಬಹಳ ಆತ್ಮೀಯವಾದಂಥ ಮಿಲನದ ಈ ಕಾರ್ಯಕ್ರಮ. ಹಾಗೆ ಮಂಗಳೂರಿನಿಂದ ನನ್ನ ಜೊತೆಗೆ ಮಂಗಳೂರಿನ ಸುಮಾರು 1000 ವರ್ಷದ ಬೋಳಾರ ಮಹಿಷಮರ್ದಿನಿ ದೇವಸ್ಥಾನದ ಮುಕ್ತೇಸರಾಗಿರುವಂಥ ಗೆಳೆಯ ತಾರನಾಥ್ ಶೆಟ್ಟಿ ಬೋಳಾರ್ ಸಹ ನನ್ನ ಜೊತೆಗೆ ಬಂದಿದ್ದಾರೆ. ಇಲ್ಲಿ ಉಪನ್ಯಾಸಕರು ತಾವೆಲ್ಲ ಇದ್ದೀರಿ. ಭಾಳ ಸಂತೋಷ ಏನಂದರೆ, ಇಷ್ಟೊಂದು ಶಿಸ್ತುಬದ್ಧ ಹಾಗೆ ಇಷ್ಟೊಂದು ಪ್ರೀತಿಯ ತಮ್ಮ ನಡುವೆ, ನನ್ನ ಮಾಧ್ಯಮದ ಸ್ನೇಹಿತರ ನಡುವೆ ಒಂದಿಷ್ಟು ಚಿಂತನೆಯನ್ನು ಹಂಚಿಕೊಳ್ಳಲು ಭಾಳ ಸಂಭ್ರಮ ಪಡ್ತಾ ಇದ್ದೇನೆ. ವಿಷಯಕ್ಕೆ ಬರುವ ಮೊದಲು ನಾನು ಡಾಕ್ಟರ್ ಮೋಹನ್ ಆಳ್ವ ಅವ್ರ ಬಗ್ಗೆ 2 ಮಾತುಗಳನ್ನು ಆರಂಭದಲ್ಲೇ ಹೇಳಬೇಕು, ಆಮೇಲೆ ವಿಷಯಕ್ಕೆ ಬರ್ತಾ ಇದ್ದೇನೆ. ನನಗೂ ಡಾಕ್ಟರ್ ಮೋಹನ್ ಆಳ್ವ ಅವರಿಗೂ 35 ವರ್ಷಗಳ ಸಂಬಂಧ. ಅವರು ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ನಾನು ಕೆನರಾ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ. ಅಂತರ ಕಾಲೇಜು ಸ್ಪರ್ಧೆಗಳಿಗೆ ನಾವು ಜೊತೆಯಾಗಿ ಹೋಗ್ತಾ ಇದ್ದೆವು. ಸಾಂಸ್ಕೃತಿಕ ಸ್ಪರ್ಧೆಗಳಿದ್ದರೆ ಒಂದು ರೀತಿ ಡಾಕ್ಟರ್ ಆಳ್ವ ಅವರು ಬಂದರೆ ಉಳಿದ ಯಾರಿಗೂ ಬಹುಮಾನ ಇಲ್ಲ, ಅವರಿಗೆ ಮೊದಲ ಬಹುಮಾನ ಅಂಥದ್ದು. ಅಂಥ ಒಂದು ಪ್ರತಿಭಾವಂತ ಡಾಕ್ಟರ್ ಮೋಹನ್ ಆಳ್ವ ಅವರು. ಆ ಕಾಲಕ್ಕೆ ಅವರ ಇಂಟರ್ನ್ ಮುಗಿಸಿದ ಮೇಲೆ ಒಂದು ಕೈಲಿ ಮೇಕಪ್ ಬ್ಯಾಗ್, ಒಂದು ಕೈಲಿ ಮೆಡಿಕಲ್ ಬ್ಯಾಗ್, ಅವ್ರ ಹತ್ರ 2 ಬ್ಯಾಗ್ ಇರ್ತಿತ್ತು. ಒಂದಲ್ಲ ಅಲ್ಲಿ ಒಂದು ಬೇಡರ ನೃತ್ಯ ಮಾಡಿದರೆ ಆನಂತರ ನೃತ್ಯ ಆ ಕಾಲಕ್ಕೆ ಬಹಳ ಪ್ರತಿಭಾವಂತ. ನನಗೆ ಆಶ್ಚರ್ಯ ಅನ್ನಿಸ್ತದೆ, ಈ 3 ದಶಕಗಳಲ್ಲಿ, ಅವರದ್ದು ಪ್ರಾಯ 2.5 ದಶಕಗಳಲ್ಲಿ ಅವರು ಕಟ್ಟಿದಂಥ ಈ ಒಂದು ಅದ್ಭುತವಾದಂಥ ವ್ಯವಸ್ಥೆ. ನನಗನ್ನಿಸ್ತದೆ ಅವರು ಕೇವಲ ಸಂಘಟಕ, ವೈದ್ಯ, ಚಿಂತಕ, ಸಾಂಸ್ಕೃತಿಕ ಸಂಘಟಕ ಮಾತ್ರವಲ್ಲ, ಒಂದು ಅದ್ಭುತ ಜಾದೂಗಾರ ಕೂಡ. ಹೀಗೆ ಕಟ್ಟಡಗಳನ್ನು ಹಾಕ್ತಾ, ಕಟ್ಟಡಗಳ ಒಳಗೆ ಮನಸ್ಸುಗಳನ್ನು ಕಟ್ಟುತ್ತಾ ಪ್ರಾಯ ಇಂಥ ಒಂದು ಧೀಮಂತ ಚಿಂತನೆ, ಧೀಮಂತ ಚಿಂತಕ, ಸಾಧಕ ಡಾಕ್ಟರ್ ಮೋಹನ್ ಆಳ್ವ ಅವರು ಒಬ್ಬರೇ ಅಂತ ನಾನು ಭಾಳ ಪ್ರೀತಿಯಿಂದ ಹೇಳ್ತೇನೆ. ಯಾವುದೇ ಪ್ರಭಾವಳಿ ಇಲ್ಲ. ನಾವಿಲ್ಲಿ ನೋಡಬೇಕಾದದ್ದು ಪ್ರಭಾವಳಿ, ಗೊತ್ತಾಯ್ತಲ್ಲ, ಯಾವುದೇ ಹಿನ್ನೆಲೆ ಚೌಕಟ್ಟುಗಳಿಲ್ಲ. ನನಗೆ ಮತ್ತು ಅವ್ರು ಭಾಳ ನಿಕಟ. ಅವರ ಮೊದಲನೇ ಹಂತದಿಂದ ಅವರ ಕ್ರೀಡಾ ಸ್ಪರ್ಧೆಗಳು ಆರಂಭವಾಗಿ, ಆಯುರ್ವೇದಿಕ್ ಕಾಲೇಜ್ ಆರಂಭವಾಗಿ, ಆಸ್ಪತ್ರೆ ಆರಂಭವಾಗಿ, ಮೊನ್ನೆ ಎಂಜಿನಿಯರಿಂಗ್ ಕಾಲೇಜ್ ಆರಂಭವಾಗಿ, ಇನ್ನು ಕೋರ್ಸ್ಗಳು ಯಾವುದು ಬಾಕಿ ಇಲ್ಲ. 20,000 ಮಕ್ಕಳು ಇಲ್ಲಿ ಭಾರತವನ್ನು ಕಟ್ಟಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಒಂದು ಬೆಳದಿಂಗಳ ಒಂದು ಚಿಂತನೆಗೆ ಒಂದು ಆರಂಭ ಬೇರೆ ಯಾವುದಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅವರ 10 ನುಡಿಸಿರಿಯಲ್ಲಿ 8 ನುಡಿಸಿರಿಯ ಉದ್ಘಾಟನೆಯ ನಿರ್ವಹಣೆ ನನಗೆ ದೊರೆತಿದೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆಗೆ ಭಾಗವಹಿಸ್ತಾ ಇದ್ದೇನೆ. ಭಾಳ ಸಂತೋಷ. ಆಳ್ವರೆ, ನೀವೊಂದು ವ್ಯಕ್ತಿಯಲ್ಲ, ನೀವೊಂದು ಸಂಸ್ಥೆ. ಆದರೆ ಒಂದು ಕೇವಲ ಸಂಸ್ಥೆ ಮಾತ್ರವಲ್ಲ, ಸಾಂಸ್ಕೃತಿಕ, ಸಾಹಿತ್ಯಿಕ, ಶೈಕ್ಷಣಿಕ, ಹೀಗೆ ಬಗೆ ಬಗೆಯ ಚಿಂತನೆಗಳ ಮೂಲಕ ನಿಮ್ಮನ್ನು ನೋಡುವುದೇ ಒಂದು ಖುಷಿ. ಯಾವ ಮೋಹನ ಮುರಳಿ ಕರೆಯಿತು ಮೂಡಬಿದಿರೆಗೆ ಎನ್ನನು, ಯಾವ ವೃಂದಾವನವು ಕರೆಯಿತು ಆಳ್ವ ಸಂಸ್ಥೆಗೆ ಎನ್ನನು ಅಂತ ಭಾಳ ಖುಷಿಯಿಂದ ಅಡಿಗರ ಹಾಡನ್ನು ಸ್ವಲ್ಪ ಬದಲಾಯಿಸಿ. ಒಂದೇ ಒಂದು 2 ಹೊಟ್ಟೆಗಿಚ್ಚಿನ ಮಾತು ಏನಂದರೆ, ಈ 3.5 ದಶಕಗಳಲ್ಲಿ ನನಗೆ ವಯಸ್ಸಾಗಿದೆ. ಎಲ್ಲರೂ ಅಂಕಲ್ ಅಂತಾರೆ, ಅವರು ಹಾಗೇ ಇದ್ದಾರೆ, ಅದೊಂದು ವ್ಯತ್ಯಾಸ ಅಂತಾರೆ. ಆಮೇಲೆ 2ನೇ ವ್ಯತ್ಯಾಸ ಏನಂದರೆ, ಇವತ್ತು ಒಂದು ಕಾಂಪಿಟೇಷನ್ ನನ್ನ ಹತ್ರ ಮತ್ತು ಅವ್ರ ಹತ್ರ ಒಂದು ಸಣ್ಣ ಸ್ಪರ್ಧೆ. ನಾನು ಯಾವತ್ತೂ ಕೂಡ ಅವರ ಆ ಬಗೆ ಬಗೆಯ ಶರ್ಟ್ಗಳನ್ನು ನಾನು ಮೂಕ ವಿಸ್ಮಿತನಾಗೆ ನೋಡ್ತಾ ಇರೋದು. ಎಂಥ ಬಣ್ಣ, ಎಂಥ ಆಯ್ಕೆ, ಆಹಾ, ಎಷ್ಟು ಬಾರಿ ಕೇಳಿದೆ, ಎಲ್ಲಿಂದ ತರ್ತಾ ಇದ್ದೀರಿ ಆಳ್ವರೆ ಇದನ್ನು? ನನಗೆ ಬಿಟ್ಟು ಕೊಡಲೇ ಇಲ್ಲ ಗುಟ್ಟು. ಎಲ್ಲ ತಲಂಜೀರೆ ಕಡಪುಡಿಗೆ ಪೋಡಿನ ಬಿಡ್ತೀರಿ, ಯಾನ್ ಕಡಪುಡು ಅಂತೇಳಿ ತಂದು ಕೊಡಲೇ ಇಲ್ಲ. ಕೊನೆಗೆ ಅವರಿಗೆ ಕಾಂಪಿಟೇಷನ್ ಆಗಿ ಒಂದು ಹಳದಿ ಶರ್ಟ್ ಹುಡುಕಿದ್ರೆ ಇಂಥ ಒಂದು ಬಣ್ಣದ್ದು ಶರ್ಟ್ ನಿನ್ನೆ ಸಿಕ್ಬಿಡ್ತು. ಅದು ಒಳ್ಳೆ ಶರ್ಟ್ ಸಿಕ್ಕಲಿಲ್ಲ, ಅದರಲ್ಲೂ ಅವರು ಪೇಟೆಂಟ್ ಹೊಡೆದು ಬಿಟ್ಟರು. ಇದು ಸದಭಿರುಚಿ. ಈ ಬದುಕಿನಲ್ಲಿ ಇರಬೇಕಾದಂತೂ ಇಂಥ ಸದಭಿರುಚಿ. ಇವತ್ತು ಮೂಡುಬಿದಿರೆಯಲ್ಲಿ ಇಷ್ಟೊಂದು ಸಂಸ್ಥೆಗಳು ಬೆಳೀತಾ 30-35 ಸಾವಿರ ಮಕ್ಕಳು ಈ ಪ್ರದೇಶದಲ್ಲಿ ಇವತ್ತು ಶಿಕ್ಷಣವನ್ನು ಪಡೆಯುತ್ತಾ ಒಂದು ಪುಟ್ಟ LKGಯಿಂದ ಆರಂಭವಾಗಿ ಒಂದು ಎಂಜಿನಿಯರಿಂಗ್ನಂತಹ ಒಂದು ಪದವಿ, MBA ಅಂತ ಪದವಿಯವರೆಗೆ ಅವರು ಬೆಳ್ಕೊಂಡು ಬಂದಿದೆ ಅಂದರೆ ಈ ಮೂಡುಬಿದಿರೆಗೆ ಒಂದು ಅನನ್ಯವಾದಂಥ ಕೊಡುಗೆ ಇಲ್ಲಿಂದ ಸಂದಿದೆ.
ಆತ್ಮೀಯರೇ, ಬೆಳದಿಂಗಳ ಲಹರಿ ಅಂದರೆ ನಾನೇನು ತಾವೇನು ಭಯಪಡಬೇಡಿ, ನಾನೇನು ಉಪನ್ಯಾಸವನ್ನು ಮಾಡ್ತಾ ಇಲ್ಲ, ಲೋಕಾಭಿರಾಮವಾಗಿ ನಿಮ್ಮ ಜೊತೆಗೆ ಮಾತಾಡ್ತಾ ಹೋಗೋಣ. ನನಗೆ ತುಂಬ ಸಂತೋಷ. ಇಲ್ಲಿ ನನಗೆ ಪುಟ್ಟ ಪ್ರಶ್ನೆ ಇದೆ. ನಿಮ್ಮಲ್ಲಿ ಪತ್ರಿಕೆ, ಕಾದಂಬರಿ ಅಥವಾ ಮಾಧ್ಯಮಗಳಲ್ಲಿ ಬರುವಂಥ ಚಿಂತನೆ ಇವುಗಳನ್ನೆಲ್ಲ ವಸ್ತುಶಃ ಬಹಳ ಗಂಭೀರವಾಗಿ ಓದುವವರು ಎಷ್ಟು ಮಂದಿ ಇದ್ದೀರಂತ ಒಮ್ಮೆ ಕೈ ಎತ್ತಿ ಬಿಡ್ತೀರಾ? ಪಠ್ಯವನ್ನು ಹೊರತು ಇತರ ಓದುವಿಕೆ. ಎಸ್, ಬ್ಯೂಟಿಫುಲ್. ನಾನೇ ಅಭಿನಂದನೆ ಕೊಡಬೇಕಾಗ್ತದೆ ನಿಮ್ಗೆ. ಇಷ್ಟೊಂದು ಮಂದಿ ಸ್ಪಂದನ ಮಾಡ್ತಾ ಇದ್ದಂದರೆ ಕನ್ನಡ ಸಾರಸ್ವತಿಯ ಧನ್ಯವಾದಗಳು. ಇದು ಒಂದು ಅಪೂರ್ವವಾದ ಚಿಂತನೆ. ಯಾಕಂದರೆ 2 ವಿಧವಾದಂಥ ಬದುಕು ನಾವೀಗ ನೋಡ್ತಾ ಇದ್ದೇವೆ. 2 ವಿಧವಾದಂಥ ಬದುಕು. ಒಂದನೆಯ ಬದುಕು ಬಹಳ ಆರಾಮ, ಉದ್ವೇಗವಿಲ್ಲದ, ಗೊಂದಲಗಳಿಲ್ಲದ, ಅದರಷ್ಟಕ್ಕೆ ನಡೆಯುವಂತಹ ವ್ಯಾವಹಾರಿಕವಾದಂಥ ಬದುಕು. ಆ ಬದುಕು ಹೇಗಿರ್ತದೆ ಅಂದರೆ, ಪದ್ಯ ಬೇಕು ಅಂತಿಲ್ಲ, ಸಾಹಿತ್ಯ ಬೇಕು ಅಂತ ಇಲ್ಲ, ಸಂಗೀತ ಬೇಕು ಅಂತ ಇಲ್ಲ, ನೃತ್ಯ ಬೇಕು ಅಂತಿಲ್ಲ, ಯಾರು ಪ್ರಧಾನಮಂತ್ರಿ ಯಾರು ಮುಖ್ಯಮಂತ್ರಿಗಳಾದರು ಅಂತ ಬೇಕು ಅಂತಿಲ್ಲ, ಯಾರು MLA ಗಳಂತ ಗೊತ್ತೂ ಇಲ್ಲ. ಇಂತಹ ಒಂದು ವರ್ಗ ಇದ್ದಾರೆ. ಒಂದು ರೀತಿಯಲ್ಲಿ ಅವರನ್ನು ನೋಡುವಾಗ ನಮ್ಮ ಥರ ಇಲ್ಲಿ ಇಷ್ಟು ಉಪನ್ಯಾಸಕರಿದ್ದಾರೆ, ಒಂದು ರೀತಿ ಹೊಟ್ಟೆಗಿಚ್ಚಾಗ್ತದೆ. ಯಾವುದೇ ಉದ್ವೇಗ ಇಲ್ಲ, ಆರಾಮದಲ್ಲಿ ಅವರದ್ದು ಶೇರ್ ಮಾರ್ಕೆಟ್ಗಳನ್ನು ಇತ್ಯಾದಿಗಳನ್ನು ನೋಡಿಕೊಂಡು ಕೇವಲ ಹಣ ಮಾಡುವಂಥ ಒಂದು ಉದ್ಯೋಗ ಇರ್ತದೆ, ಅದನ್ನೇ ನೋಡ್ಕೊಂಡಿರ್ತಾರೆ. ಒಂದು ರೀತಿಯಲ್ಲಿ ಆ ಥರ ಇರ್ತಾರೆ. ಇನ್ನೊಂದು 2ನೇ ವರ್ಗ ಇದೆ. ಈ 2ನೇ ವರ್ಗ ನಮ್ಮಂಥವರ ವರ್ಗ. ನಮಗೆ ಹೊಸ ಕಾದಂಬರಿ ಓದಬೇಕು, ಆಮೇಲೆ ಪತ್ರಿಕೆಗಳಲ್ಲಿ ಬಂದ ಕತೆ ಓದಬೇಕು, ಪತ್ರಿಕೆಯನ್ನು ದಿನಾಲು ಓದಿ ಅದರಲ್ಲಿರುವ ಮಾಹಿತಿಯನ್ನು ಸಂಚಯನ ಮಾಡಬೇಕು, ಭರತನಾಟ್ಯವನ್ನು ಕಲಿಯಬೇಕು, ಆನಂತರ ಸಂಗೀತವನ್ನು ಕಲಿಯಬೇಕು, ಕ್ರೀಡೆಯಲ್ಲಿ ನಾವು ಭಾಗವಹಿಸಬೇಕು, ಎಲ್ಲ ಅವಕಾಶ ಇಲ್ಲಿದೆ ಆಳ್ವರಲ್ಲಿ. ಇಂಥದ್ದೆಲ್ಲ ಒಂದು ಚಿಂತನೆ ನಮ್ಮಲ್ಲಿ ಬರ್ತದೆ. ಅದು ಭರತನಾಟ್ಯ ಇರಲಿ, ಯಾವುದೇ ನೃತ್ಯ ಪ್ರಕಾರಗಳಿರಲಿ, ಸಂಗೀತ ಹಿಂದೂಸ್ತಾನಿ ಇರಲಿ, ಕರ್ನಾಟಕ ಆಗಿರಲಿ, ಅದರ ಜೊತೆಗೆ ನಾವು ಚಿತ್ರಕಲೆ, ಚಿತ್ರ ಬಿಡಿಸುವಂಥ ಕಲೆ ಇರಲಿ, ಯಾವುದೇ ಒಂದು ಕಾದಂಬರಿ, ಕತೆ, ಕವನ, ವಿಮರ್ಶೆ, ಲೇಖನಗಳು ಇದನ್ನೆಲ್ಲ ಓದುವಂಥ ಒಂದು ಪ್ರವೃತ್ತಿ, ಇದು 2ನೇ ವರ್ಗ. ಈ 2ನೇ ವರ್ಗ ಸದಾ ಚಿಂತೆಯಲ್ಲಿರ್ತಾರೆ. ಅವರಿಗೆ ಈ ಪ್ರಪಂಚದ ಎಲ್ಲ ದುಃಖಗಳನ್ನು, ಸುಖಗಳನ್ನು ಅನುಭವಿಸ್ತಾ ಇರ್ತಾರೆ. ಒಂದು ಉದಾಹರಣೆ, ಮನೆಯೆಲ್ಲ TV ಧಾರಾವಾಹಿ. ಮನೆಯಲ್ಲಿ TV ಧಾರಾವಾಹಿ ಬರುವಾಗ ಅತ್ತೆ ಸೊಸೆಗೆ ಜಗಳ ಆಗುವಾಗ ಮನೆಯಲ್ಲಿ 2 ಪಾರ್ಟಿ ಆಗ್ತದೆ. ಕೆಲವರು ಅತ್ತೆ ಪರ ಇರ್ತಾರೆ, ಕೆಲವರು ಸೊಸೆ ಪರ ಇರ್ತಾರೆ. ನೋಡ್ತೀರಾ ನೀವು? ಆಮೇಲೆ ಈ ರೀತಿಯ ಒಂದು ಒಳಗೊಳ್ಳುವಿಕೆ ಎಂಥ ದುಃಖ ಅಂದರೆ, ನನಗೆ ಇತ್ತೀಚೆಗೆ ಈ ಸೆಲ್ ಫೋನೆಲ್ಲ ಬರುವ ಮೊದಲು ನಿಮಗೆ ಆಶ್ಚರ್ಯ ಆಗ್ಬೋದು, ಇಲ್ಲಿ ತುಂಬ ನೀವು ಎಳೆಯರಿದ್ದೀರಿ, ಈಗ ನಿಮ್ಮ ಹತ್ರ ಎಲ್ಲ ಪ್ರತಿಯೊಬ್ಬರ ಹತ್ರ 1 ಅಥವಾ 2 ಮೊಬೈಲ್ ಇರ್ಬೋದು ಅಂತ ಭಾವಿಸ್ತೇನೆ ನಾನು. ಸೆಲ್ ಫೋನ್ ಅಂತ ಸರಿಯಾದ ಶಬ್ದ. 1-2 ಇರ್ಬೋದು. ನಿಮ್ಮ ಹತ್ರ ಇಲ್ವಾ? ಇಲ್ಲ. ಭಾಳ ಒಳ್ಳೆ ಹುಡುಗಿಯರು, ಭಾಳ ಸಂತೋಷ. ಈ ನಮ್ಮ ಊರಲ್ಲಿ ಅಪಘಾತ ನಡೆಯುವುದೇ ಮೊಬೈಲ್ನ, ಗೊತ್ತಾ? ಹುಡುಗಿಯರು ಹೀಗೆ ನೆಲದಲ್ಲಿ ನಡ್ಕೊಂಡು ಹೋಗ್ತಾರೆ, ಹೀಗೆ ಹಿಡ್ಕೊಂಡು. ಲಾರಿ ಹೋಗಲಿ, ಟ್ಯಾಂಕರ್ ಹೋಗಲಿ, ಕ್ಯಾರೆ ಇಲ್ಲ, ಅವ್ರ ಪಾಪ ನಿಲ್ಲಿಸಿ ಬಿಡ್ತಾರೆ. ಹುಡುಗರಾದರೆ ಬೈತಾರೆ, ಹುಡುಗಿಯರೆಲ್ಲ ಹೋಗಿ ಬಿಡಲಿ ಅಂತ ನೆಲಕ್ಕೆ ಬಗ್ಗಿಕೊಂಡು ಹೋಗ್ತಾ ಇರ್ತಾರೆ. ನಾನು ಅನೇಕ ಬಾರಿ ಯೋಚನೆ ಮಾಡ್ತೇನೆ, ಈ ಸೆಲ್ ಫೋನ್ ಇಲ್ಲದಿರೋರಲ್ಲಿ ಏನು ಮಾಡ್ತಿದ್ರು ಅಂತ. ಈಗ ನೆಲಕ್ಕೆ ನಡೆದುಕೊಂಡು ಎಂಥ ಟ್ಯಾಂಕರ್ಗಳು ಬಂದರೆ ನಮಗೆ ಭಯ ಆಗ್ತದೆ. ಮೊಬೈಲ್ನಲ್ಲಿ ಅಷ್ಟು ಮಾಡಿ ಇನ್ನೊಂದು ಹೋಲ್ಡಿಂಗಲ್ಲಿ ಇರ್ತದೆ. ಇನ್ನು ನಮ್ಮ ಹುಡುಗರು ಬೈಕಲ್ಲಿ ಹೇಗೆ ಹೋಗ್ತಾರೆ ಗೊತ್ತಾ ನಿಮಗೆ? ಬೈಕಲ್ಲಿ ಹೀಗೆ ಮೊಬೈಲ್ ಹೆಲ್ಮೆಟಿನ ಒಳಗೆ ಒಂದು ಮಾತನಾಡ್ತಾ ಒಂದು ಕೈಯಲ್ಲಿ ಆಕ್ಸಿಲೇಟ್ ಕೊಡ್ತಾ ಹೋಗ್ತಾರೆ. ಏನಿದು ತುರ್ತು? ಹಾಗೆಂತ ನೀವೆಲ್ಲರನ್ನು ಕೇಳಿ ನೋಡಿ, ಒಳ್ಳೆ ಡ್ರೆಸ್ ಮಾಡಿ ಬಂದಿರ್ತಾರೆ ಹುಡುಗರನ್ನ ಕೇಳಿ ನೋಡಿ. ಒಳ್ಳೆ ಡ್ರೆಸ್ ಮಾಡಿ ಬೈಕ್ ಬಿಡುವವರಿದ್ದರೆ ಅದನ್ನು ಸೈಡ್ ಸ್ಟ್ಯಾಂಡ್ ಇಡ್ತಾರೆ, ಮೇನ್ ಸ್ಟ್ಯಾಂಡ್ ಹಾಕುವಷ್ಟು ಟೈಮ್ ಇಲ್ಲ. ಒಳ್ಳೆ ಡ್ರೆಸ್ ಮಾಡಿರ್ತಾರೆ. ನಾವು ಅವ್ರ ಹತ್ರ ಕೇಳ್ತೇವೆ, ಏನು ಕೆಲಸ ಇದೆಯಾ ಅರ್ಜೆಂಟ್? ಏನಿಲ್ಲ, ಕೆಲಸ ಏನಿಲ್ಲ, ಒಂದು 5 ನಿಮಿಷ ಪುರುಸೊತ್ತು. ಇಲ್ಲ, ಪುರುಸೊತ್ತು ಸಹ ಇಲ್ಲ, ಪುರುಸೊತ್ತು ಇಲ್ಲ, ಕೆಲಸವೂ ಇಲ್ಲ. ಈಗಿನೊಂದು ಜನಾಂಗ ಕೇಳಿ ನೋಡಿ ನೀವು, ಒಂದು 5 ನಿಮಿಷ ಟೈಮ್ ಉಂಟ, ಇಜ್ಜಿ ಜಾಂಬಾರಿ ಬೀಸು ಇಲ್ಲ ಮಾರ್ರೆ ಅಂದೆ, ದಾದ ಬೆಲೆ ದಾಲ ಇಜ್ಜಿ ಅಂತ. ಆಮೇಲೆ ಎಲ್ಲಿವರೆಗೆ ಅವಸರ ಅಂದರೆ, ನಾನು ಮಂಗಳೂರಿನಲ್ಲಿ ನೋಡ್ತೇನೆ, ರೋಡ್ ಸೈಡ್ನಲ್ಲಿ ಅಂಗಡಿಗಳಿದ್ದರೆ ಕೆಳಗೆ ಇಳಿಯುವಷ್ಟು ಪುರ್ಸೊತ್ತಿಲ್ಲ. ಅವರು ಅಂಗಡಿಯಿಂದ ಬಾಳೆಹಣ್ಣು ರಿಕ್ಷಾದಿಂದ ಎಳೆಯೋದು, 2 ಪರಂದು ಕೊರಲೆ ಅಂತ, ರಿಕ್ಷಾದಿಂದ ಇಳಿಯುವಷ್ಟು ಟೈಮ್ ಇಲ್ಲ. ಈ ವ್ಯವಧಾನಗಳಿಲ್ಲದ ಒಂದು ಜಗ ಸರಿಯಾ? ನೀವು ನೋಡಿರ್ಬೇಕು ಅಥವಾ ಮಾಡಿರಬೇಕು ನೋಡಿ. ಈ ಚಿಂತನೆಗಳ ಲಹರಿ ನಮ್ಮ ಬದುಕನ್ನು ಬೆಳೆಸ್ತದೆ. ನಮ್ಮ ಬದುಕನ್ನು ಬೆಳೆಸುವಂಥದ್ದೇ ಇಂಥ ಪ್ರೀತಿಯ ಸಣ್ಣ ಪುಟ್ಟ ಲಹರಿಗಳು. ಡಾಕ್ಟರ್ ಮೋಹನ್ ಆಳ್ವ ಅವರು ಮೊದಲ ಬಾರಿಗೆ ಬೆಳದಿಂಗಳ ಚಿಂತನೆಯನ್ನು ಮಾಡಿದಾಗ ನಾನು ಭಾಗವಹಿಸಿದೆ. ಎಲ್ಲ ಅಕ್ಕನವರು, ಜಯಶೇಖನವರು, ಅಧಿಕಾರಿಯವರು, ನೀವೆಲ್ಲ ಅದರಲ್ಲಿ ಭಾಗವಹಿಸಿದ್ರಿ. ಸುಮಾರು 8-10 ವರ್ಷ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಶೋಭಾವನದಲ್ಲಿ ಹುಣ್ಣಿಮೆಯ ರಾತ್ರಿಯಲ್ಲೇ ಆ ಕಾರ್ಯಕ್ರಮ ಮಾಡಿದರು. ಸಭಾಸದರೆಲ್ಲ ಬೆಳದಿಂಗಳಲ್ಲಿದ್ದರು. ವೇದಿಕೆಯಲ್ಲಿ ನಾನು ಮತ್ತು ಆಳ್ವರು, ಅದು ಅವರು ಕೂತ್ಕೊಳ್ಳಿಕ್ಕೆ ಹೇಳಿರಲಿಲ್ಲ, ಅವನೇ ಮಾತಾಡಲಿ ಅಂತ ನನಗೊಂದು ಮೈಕೆಲ್ಲ ಕೊಟ್ಟಿದ್ದರು. ಆಮೇಲೆ ಆ ದಿವಸ ನನಗೆ ಭಯ ಆಯಿತು. ಅದು ಮೊದಲ ಕಾರ್ಯಕ್ರಮ, ಇಡೀ ಮೂಡುಬಿದ್ರೆಯ ಬಹುತೇಕ ಗಣ್ಯರು ಎಲ್ಲ ಭಾಗವಹಿಸಿದರು. ಆನಂತರ ನನಗೆ ಅನೇಕ ಬಾರಿ ಯೋಚನೆ ಮಾಡ್ತೇನೆ, ಈ ಹುಣ್ಣಿಮೆಯಲ್ಲಿ ಕೆಲವರು ಜಾಸ್ತಿ ಮಾತಾಡ್ತಾರೆ, ಹಾಗೆ ತರಿಸ್ತಾರಂತ ಹುಣ್ಣಿಮೆಯಲ್ಲಿ ಅಂತ ಭಯಪಟ್ಟಿದ್ದೆ ನಾನು. ಅಂದರೆ ಒಂದು ಚಿಂತನೆಗಳು ನೋಡಿ, ಆ ಒಂದು ಆವರಣ ನನಗೆ ಇವತ್ತಿಗೂ ಕಣ್ಣಿ ಕಟ್ತದೆ. ಆ ದಿವಸದ ಕಾರ್ಯಕ್ರಮ ಪ್ರಾಯ ನಾವು ಇವತ್ತು ಮುಂದುವರಿತಾ ಇದ್ದೇವೆ. ನಮಗೆ ಬೇರೆ ಬೇರೆ ಅಗತ್ಯಗಳು ಬರಬೇಕು. ಇದರ ನಡುವೆ
ನಿಮ್ಮನ್ನೆಲ್ಲ ಕಂಡಾಗ ನಾವು ನಾಳೆ ಮಾಡಬೇಕಾದಂಥ ಚಿಂತನೆಗಳು, ಈ ಬೆಳದಿಂಗಳ ಬಗ್ಗೆ ಅನೇಕ ಕಲ್ಪನೆಗಳಿವೆ. ನಾನಿವತ್ತು ಯಾರಾದರೂ ತಾವು ಭಾವಿಸಿದರೆ ನಾನು ಬೆಳದಿಂಗಳು, ಚಂದ್ರ ಇತ್ಯಾದಿ ನಾನು ಮಾತಾಡ್ತೇನೆ ಅಂತ ತಾವು ಭಾವಿಸಿದರೆ ಇಲ್ಲ. ಬೆಳದಿಂಗಳಿನ ಜೊತೆಗೆ ಲಹರಿಯಾಗಿ ನಾವು ಸುಂದರಿಯರಾಗಿ ಮುಗುಳ್ನಗುವನ್ನು ಬೀರುತ್ತಾ ಅವರು ಏನು ಹೇಳ್ತಾರೆ ಅಂದರೆ, ಇವತ್ತು ಮಾರ್ನಿಂಗ್ 5 o'clockನಲ್ಲಿ ಕಂಕನಾಡಿ ಬಳಿ ಒಂದು ಬಸ್ ಮತ್ತು ಇನ್ನೊಂದು ಕಾರ್ ಅದು ಒಂದಕ್ಕೊಂದು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ 8 ಮಂದಿ ಇಂಜೂರ್ಡ್ ಆಗಿ 3 ಮಂದಿ ಡೆತ್ತಿನ ಸಂದರ್ಭದಲ್ಲಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ ಮುಗಿಸ್ತಾರೆ. ಇದು ಈಗಿನ ನಮ್ಮ ಕನ್ನಡದ ಅವಸ್ಥೆ ನೋಡಿ. ಅವರು ವೇದಿಕೆಯಲ್ಲಿ ಬೊಬ್ಬೆ ಹೇಳ್ತಾರೆ, ವೆಲ್ಕಮ್ ಪ್ಲೀಸ್ ಅಂತ, ಸ್ವಾಗತ ಅನ್ಬೋದಲ್ಲ. ಆಮೇಲೆ ಪ್ಲೀಸ್ ಗಿವ್ ದ ಬಿಗ್ ಹ್ಯಾಂಡ್, ಒಂದಿಷ್ಟು ಚಪ್ಪಾಳೆ ತಟ್ಟಿ ಸ್ವಾಗತಿಸಿ. ಏನು ಕೇಳಿ ಕನ್ನಡದಲ್ಲಿ ಸರಿಯಾದಂಥ ಶಬ್ದ ಇದೆ. ಆಂಗ್ಲ ಭಾಷೆಯ ಬಳಕೆ ಒಳ್ಳೇದು, ನಮಗೆ ಬೇಕು, ನಮ್ಮ ಶಿಕ್ಷಣಕ್ಕೆ ಬೇಕು. ನಾನೇನು ಭಾಷೆಯ ಬಗ್ಗೆ ನನ್ನ ಹತ್ರ ತುಂಬ ದುರಭಿಮಾನ ಇಲ್ಲ. ಡುಂಡಿರಾಜ್ ಅವರೊಂದು ಕವನ ಬರೆದಿದ್ದರು, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಕನ್ನಡಕ್ಕೆ ಹೋರಾಡಲು ಈಗಲೇ ಕೊಡಿ 100 ರೂಪೀಸ್ ಚಂದ ಅಂತೇಳಿ ಒಂದು 100 ರೂಪಾಯಿ ಡೊನೇಷನ್ ಇಲ್ಲದೆ ಕನ್ನಡಕ್ಕೆ ಹೋರಾಟ ನಡೆಯೋದಿಲ್ಲ. ಹಾಗಾಗಿ ಆ ಚಿಂತನೆ, ಅಂಥ ಒಂದು ಅಪನಂಬಿಕೆ ನನ್ನ ಹತ್ರ ಇಲ್ಲ, ದುರಭಿಮಾನ ಕೂಡ ನನ್ನ ಹತ್ರ ಇಲ್ಲ. ಆದರೆ ನಾವು ಬೆಳೆಯಬೇಕಾದಂಥ ಸಂದರ್ಭ, ಒಳ್ಳೆಯ ಉಚ್ಚಾರಗಳನ್ನು ನಾವು ಕಲಿಬೇಕಾಗ್ತದೆ. ಈಗ ಒಂದು ಕಾಲಕ್ಕೆ ಶಿಕ್ಷಕರು ಅನ್ನುವಂಥದ್ದು ಒಂದು ಬದ್ಧತೆ ಆಗಿತ್ತು. ಇಟ್ ವಾಸ್ ಎನ್ ಕಮಿಟ್ಮೆಂಟ್. ಒಂದು ನಮ್ಮ ಹಳೆಯ ಶಿಕ್ಷಕರನ್ನೆಲ್ಲ ನೆನಪು ಮಾಡಿದರೆ ಎಷ್ಟು ಚೆನ್ನಾಗಿ ಪಾಠ ಹೇಳಿಕೊಡ್ತಾ ಇದ್ರು ಅಂದರೆ, ನಾವು 10ನೇ ತರಗತಿಯವರೆಗೆ ಏನನ್ನೆಲ್ಲ ಕಲ್ತಿದ್ದೇವೆ ಎಲ್ಲವೂ ಕೂಡ ಇವತ್ತು ನಮಗೆ ಮರು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ಏನಾಗಿದೆ ಅಂದರೆ, ಆಧುನಿಕ ಕಾಲಘಟ್ಟದಲ್ಲಿ ಅದು ಶಿಕ್ಷಣ ಅನ್ನುವಂಥದ್ದು ಒಂದು ವೃತ್ತಿ ಆಗಿಬಿಟ್ಟಿದೆ. ಇಟ್ ಹ್ಯಾಸ್ ಬಿಕಮ್ ಆ್ಯನ್ ಜಾಬ್, ಇಟ್ ಹ್ಯಾಸ್ ಬಿಕಮ್ ಆ್ಯನ್ ಪ್ರೊಫೆಷನ್. ಅದು ಒಂದು ಎಥಿಕ್ ಆಗಿ ನಮ್ಮ ಹತ್ರ ಉಳಿದಿಲ್ಲ. ಎಲ್ಲರಿಗೆ ನಾನು ಹೇಳ್ತಾ ಇಲ್ಲ, ಆದರೆ ಆಧುನಿಕ ಕಾಲಘಟ್ಟದಲ್ಲಿ ಈ ಥರ ಸಮಸ್ಯೆ ಇದ್ದದ್ರಿಂದ ನಮಗೆ ಕನ್ನಡ ಈಗ ಭಾಳ ಕಷ್ಟ. ಕೆಲವು ಮಕ್ಕಳು, ಕೆಲವು ಹುಡುಗಿಯರಂತೂ ಕನ್ನಡ ಮಾತಾಡುವಾಗ ದುಃಖ ಬರುತ್ತೆ. ಅಂದರೆ ಕನ್ನಡದ ಕೊಲೆ ಮಾತ್ರವಲ್ಲ, ಇಂಗ್ಲೀಷ್ನ ಕೊಲೆ, ಸಮಗ್ರ ಭಾಷೆಗಳ ಕೊಲೆ ಅಲ್ಲಿ ನಡೆದು ಬಿಡ್ತದೆ. ಅಂದರೆ ಒಂದು ಸಂವಹನ ನಮಗೆ ಚೆನ್ನಾಗಿರಬೇಕು. ಹೇಗೆ ಚಂದ್ರನ ಬೆಳದಿಂಗಳಿನ ಲಹರಿಯ ನಡುವೆ ನಾವು ತೇಲಾಡ್ತಾ ಇದ್ದಾಗ ನನಗೆ ಅನಿಸ್ತದೆ, ನಮ್ಮ ಪೇಟೆ ಮಕ್ಕಳಿಗೆ ಚಂದ್ರನ ಬೆಳಕು ಕೂಡ ನೋಡಿದವರಿಲ್ಲ ಅಂತ ಅನಿಸ್ತದೆ ನನಗೆ. ಈಗಿನ ಹ್ಯಾಲೋಜನ್ ಲೈಟಲ್ಲಿ ಯಾವುದೂ ಕಾಣೋದಿಲ್ಲ. ನಮಗೆ ಬಾಲ್ಯದಲ್ಲಿ ಹಾಗೆ ಇರಲಿಲ್ಲ. ನಮ್ಮ ತಾಯಿ ಹೊರಗಡೆ ನಮ್ಮನ್ನು ಕರೆಸ್ಕೊಂಡು ತೋರಿಸ್ತಾ ಇದ್ರು. ಇವತ್ತು ಪಾಡ್ಯ ಚಿಕ್ಕ ಚಂದ್ರ, ಮರುದಿನ ತೋರಿಸ್ತಾ ಇದ್ರು ಬೀದಿಗೆ, ವೆರಿ ಗುಡ್, ಸ್ವಲ್ಪ ದೊಡ್ಡ ಚಂದ್ರ, ತದಿಗೆ, ಹೌದಾ, ಚತುರ್ದಶಿ, ಚೌತಿ, ಪಂಚಮಿ, ಅಷ್ಟಮಿ, ಸಪ್ತಮಿ, ಅಷ್ಟಮಿ, ನವಮಿ, ಇದು ಮುಂದುವರಿತಾ ಇರ್ತದೆ. ದಶಮಿ, ಅದರ ನಂತರ 15 ದಿವಸದವರೆಗೆ ನಮಗೆ ಚಂದ್ರ ಏನು ಕಾಣ್ತಾ ಇದ್ದಾನೆ, ದೊಡ್ಡದು ಕಾಣ್ತಾ ಇದ್ದಾನೆ. ಮತ್ತೆ 15 ದಿನ ಚಿಕ್ಕದು, ಇನ್ನೂ ಚಿಕ್ಕದು. ಮಕ್ಕಳು ನೋಡಿದಿರ ಅಮಾವಾಸ್ಯೆ ಎಲ್ಲ ನೋಡಿದಿರಾ? ಓಕೆ, ಅಮಾವಾಸ್ಯೆ ದಿವಸ ಚಂದ್ರ ಹೇಗೆ ಕಾಣ್ತಾನೆ? ನಿಜ ಅರ್ಥದಲ್ಲಿ ಚಂದಿರ ಕಾಣ್ತಾನೆ. ಚಂದಿರ ನಮ್ಮ ಬದಿ ಕಾಣೋದಿಲ್ಲ, ಇನ್ನೊಂದು ಬದಿ ಕಾಣ್ತಾನೆ. ಅವನ ಮೂಮೆಂಟ್ ಇದೆ ಅಲ್ಲ, ಅವನು ಭೂಮಿಯ ಸುತ್ತ, ಅಥವಾ ನಾವು ನಮ್ಮ ಭೂಮಿ ಸೂರ್ಯನ ಸುತ್ತು ಬರ್ತಾ ಇದೆ. ಹಾಗೆ ಈ ಚಂದಿರ ನಮ್ಮ ಸುತ್ತು ಬರ್ತಾ ಇದ್ದಾನೆ. ಚಂದಿರ ನಮ್ಮ ಉಪಗ್ರಹ, ಸ್ಯಾಟಿಲೈಟ್ ಅಂತ ಕರೀತೇವೆ. ನಮ್ಮ ಭೂಮಿಯ ಅತ್ಯಂತ ದೊಡ್ಡ, ಅತ್ಯಂತ ಸಮೀಪದ ಉಪಗ್ರಹ ಸ್ಯಾಟಿಲೈಟ್, ಅದು ಚಂದಿರ ಆಗಿರ್ತಾನೆ. ಭೂಮಿಯ ಹತ್ತಿರ ಇರುವಂಥದ್ದು. ಅಂದರೆ ಭೂಮಿಯ ಡಯಾಮೀಟರ್, ವ್ಯಾಸ ಇದೆಯಲ್ಲ, ಭೂಮಿಯ ವ್ಯಾಸದ 30 ಪಾಲಿನಷ್ಟು ಆತ ಹತ್ತಿರ ಇದ್ದಾನೆ. ಭೂಮಿಯ ವ್ಯಾಸ ತಗೊಳ್ಳಿ, ಎಷ್ಟೋ ಲಕ್ಷ ಕಿಲೋಮೀಟರ್ ಇದೆ, ಅದರ 30 ಪಾಲು ಇಲ್ಲಿಂದ ಚಂದ್ರನಿಗೆ ಇರ್ತಕ್ಕಂಥ ಅಂತರ. ಚಂದ್ರನ ಈ ಬದಲಾವಣೆ, ಪಥ ಬದಲಾವಣೆ ಆದಾಗ ಒಂದು ದಿನ ನಮಗೆ ಸೂಪರ್ ಮೂನ್ ಕಾಣ್ತಾನೆ. ಮೊನ್ನೆ ನೋಡಿದರೆ ಯಾರಾದರೂ ಸೂಪರ್ ಮೂನ್? ದಟ್ ಈಸ್ ದ ಬಿಗ್ಗೆಸ್ಟ್ ಪಾಸಿಬಲ್. ನಿಜ ಅರ್ಥದಲ್ಲಿ ಚಂದಿರ ಮುಳುಗೋದೂ ಇಲ್ಲ, ಚಂದಿರ ಉದಯಿಸುವುದೂ ಇಲ್ಲ. ನಾವು ಭೂಮಿಯ ಸುತ್ತ ಆತ ಬರ್ತಾ ಇದ್ದಾಗ ಆ ಚಲನೆಗಳು, ಒಂದಕ್ಕೆ ಆತನಿಗೆ ಚಂದಿರನಿಗೆ ಸ್ವಂತ ಬೆಳಕಿಲ್ಲ. ಇನ್ನೊಂದು ನೆನಪಿಟ್ಕೊಳ್ಬಿಡಿ, ನಾನು ಮತ್ತೆ ಬರ್ತೇನೆ ವಿಷಯಕ್ಕೆ. ನಾವು ಗ್ರಹಗಳ ಬಗ್ಗೆ ಬಾಕಿ ಇದ್ದೇವೆ. ಚಂದಿರನಿಗೆ ಸ್ವಂತವಾದಂತಹ ಬೆಳಕಿಲ್ಲ. ಚಂದಿರನಿಗೆ ಇರುವಂಥ ಬೆಳಕು ಅದು ಸೂರ್ಯನಿಂದ ಪ್ರತಿಫಲಿತವಾದಂಥ ಬೆಳಕು. ಸೂರ್ಯನಿಂದ ಪ್ರತಿಫಲಿತವಾದ ಬೆಳಕನ್ನು ಚಂದಿರ ನಮಗೆ ಬೆಳದಿಂಗಳಿನ ರೂಪದಲ್ಲಿ, ಹಾಲಿನ ರೂಪದಲ್ಲಿ ನಮಗೆಲ್ಲ ಕೊಡುವಂಥ ಚಂದಿರ ಎಂಥ ಅದ್ಭುತ ಚಂದಿರ. ನಾವು ಚಂದಿರನಾಗಬೇಕು, ಸರಿಯಾ? ಇನ್ನೊಂದು ಕಡೆಯಿಂದ ಪಡೆದಂಥ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚುವಂಥ ಚಂದಿರ ನಾನಾಗಬೇಕು, ಸರಿಯಲ್ಲ? ಬಹಳ ಮಂದಿ ತಲೆಲ್ಲಾಡಿಸಿ ನಾಳೆಲ್ಲ ಚಂದಿರನಾಗ್ತಾರಂತ ನಂಗೆ ಭಾವಿಸ್ತಾನೆ. ಇದು ಚಂದಿರನ ಒಂದು ವೈಚಾರಿಕವಾದ
ವೈಜ್ಞಾನಿಕವಾದ, ಅದರ ಜೊತೆಗೆ ಭಾವನಾತ್ಮಕವಾದಂಥ ಸಂಬಂಧ ಬಾಲ್ಯದಲ್ಲಿ ನಮಗೆ ತೋರಿಸ್ತಾ ಇದ್ರು. ಈಗ ಮಂಗಳೂರಿನ ಸಿಟಿಯಲ್ಲೆಲ್ಲ ಅಥವಾ ಬೆಂಗಳೂರು ಯಾವುದೇ ನಗರಗಳಲ್ಲಿ ಅದನ್ನು ತೋರಿಸಲಿಕ್ಕೆ ಜಾಗವೂ ಇಲ್ಲ, ಪುರುಸೊತ್ತು ಇಲ್ಲ. ಆಮೇಲೆ ಹ್ಯಾಲೋಜನ್ ಇತ್ಯಾದಿಗಳು ಅಂತಸ್ತುಗಳಿಂದ ಚಂದಿರನ ನೋಡುವಂತಹ ಭಾಗ್ಯ ಕೂಡ ಇಲ್ಲ. ನಮ್ಮಲ್ಲಿ ಹಳ್ಳಿಯಲ್ಲಿ ನಾವು ಯಾರು ಬಂದಿದ್ದೇವೆ, ಇದೆಲ್ಲವೂ ನಮ್ಮ ಬದುಕಿನ ಒಂದು ಅಂತರ್ಗತ ಭಾಗವಾಗಿತ್ತು. ನಿಮಗೆ ಇನ್ನೊಂದು ಸತ್ಯ ಸಂಗತಿ ಹೇಳೋದಾದರೆ, ಹಳ್ಳಿಯಲ್ಲಿ ಚಂದಿರ ಇಲ್ಲದೇ ಇರ್ತಿದ್ರೆ ಎಷ್ಟೋ ಮಕ್ಕಳು ರಾತ್ರಿ ಊಟ ಮಾಡ್ತಿರ್ಲಿಲ್ಲ. ಸರಿಯಾ? ಯಾಕೆ ಹೇಳಿ? ಚಂದಿರ ಮಾಮ, ಚಂದಕ್ಕಿ ಮಾಮ ಅಂತ ಮಗುವನ್ನು ತೋರಿಸ್ತಾ ಮಗುವಿಗೆ ತಳ್ಳುವಂಥ ಕಾರ್ಯಕ್ರಮ ನಡೀತಾ ಇತ್ತು. ಚಂದಿರನ ಸೌಂದರ್ಯವನ್ನು ಕಂಡು ಮಗು ಅದನ್ನು ನುಂಗ್ತಾ ಇತ್ತು. ಆಮೇಲೆ ಚಂದಿರ ಇಲ್ಲದಾಗ, ನೋಡಿ ಇವತ್ತು ಬರ್ಬೋದು, ನೋಡುವ ನೀನು ಊಟ ಮಾಡಿದರೆ ಚಂದಿರ ಬರ್ತಾನಂತ ಆತನನ್ನು ನೋಡಿ. ಇದು ಲೈಫ್. ಚಂದಿರ ಮತ್ತು ನಮ್ಮ ಬದುಕು ಯಾವ ಥರ ನಡೀತದೆ. ಎಲ್ಲ ಕವಿಗಳಿಗೆ, ಎಲ್ಲ ನಮ್ಮ ಬದುಕಿಗೆ ಚಂದಿರನ ಒಂದು ಸ್ಫೂರ್ತಿ. ಅನೇಕ ಬಾರಿ ಚಂದಿರನನ್ನು ಹೆಣ್ಣಿಗೆ ಹೋಲಿಸ್ತಾರೆ ಕವಿಗಳೆಲ್ಲ. ನಿಜಕ್ಕಾದರೆ ಅದು ಉಪಮೆ, ಒಂಥರ ಕವಿ ಸಮಯ ಅಂತ ನಾವು ತಗೊಳ್ಳೋದು. ಯಾಕಂದರೆ ಚಂದಿರ ಅನ್ನೋ ಒಂದು ಪ್ರವೃತ್ತಿಯನ್ನು ನಾವು ನಮ್ಮ ಪುರಾಣಗಳಲ್ಲಿ, ಮಹಾಕಾವ್ಯಗಳಲ್ಲಿ ಆತನನ್ನು ಗಂಡು ಎಂಬುದಾಗಿಯೇ ನಾವು ತೆಗೆದುಕೊಂಡಿದ್ದೇವೆ. ಆನಂತರ ಎಷ್ಟೋ ನಮಗೆ ಹುಡುಗಿಯರ ಮೇಲೆ ಕೋಪ ಇದ್ದರೆ ಅವಳ ಮುಖ ಚಂದಿರನ ಹಾಗೆ ಅಂತೇಳಿ, ತುಂಬ ಗುಳಿ ಇದೆ, ಕೆನ್ನೆಲಿದೆ, ಆಮೇಲೆ ಕ್ರೇಡ್ಸ್, ಚಂದಿರನ ಮುಖ ನೋಡ್ತಾ ಇದ್ದೀರಲ್ಲ ನೀವು. ಹಾಗಾಗಿ ನಾವು ಚಂದ್ರಮುಖಿ ಅಂತ ಹೋಲಿಸೋಣ, ನಮಗೆ ಆಗದವ್ರಿಗೆ, ಎಲ್ರಿಗಲ್ಲ. ಅಂದರೆ ಆ ಥರ ಅಲ್ಲಿ ಇರುವಂಥದ್ದು ಚಂದಿರ ಕೊಡುವಂತಹ ಬೆಳಕು, ಆ ಬೆಳದಿಂಗಳಿನ ಅಲೆ. ಹುಣ್ಣಿಮೆ ದಿನ ಇಡೀ ಜಗತ್ತಿಗೆ ಹಾಲು ಚೆಲ್ಲಿದ ಹಾಗೆ ಈ ಭುವಿ ಕಂಗೊಳಿಸ್ತಾ ಇರುವಂಥ ಸೌಂದರ್ಯದ ನಡುವೆ ನಮ್ಮ ಮನಸ್ಸು ಒಂದು ಏಕಾಂತಕ್ಕೆ, ನಮ್ಮ ಮನಸ್ಸು ಒಂದು ಚಿಂತನೆಗೆ, ನಮ್ಮ ಮನಸ್ಸು ಒಂದು ಹೊಸತನಕ್ಕೆ, ಬೆಳದಿಂಗಳಿನ ಸ್ಫೂರ್ತಿ. ನಮ್ಮ ಸನಾತನ ಕಾಲದಿಂದಲೂ ಕೂಡ ಎಲ್ಲ ಕವಿಗಳಿಗೂ ಚಂದಿರ ಕೊಟ್ಟಂತಹ ಸ್ಫೂರ್ತಿ. ಈ ಸ್ಫೂರ್ತಿ ನಮ್ಮ ಬದುಕಿಗೆ ಕೂಡ ನಾವು ಬರಬೇಕು ಅನ್ನುವ ನೆಲೆಯಲ್ಲಿ ಈ ಚಿಂತನೆಗಳನ್ನು ಇವತ್ತು ನಾನು ನಿಮ್ಗೇನು ಹೇಳ್ತಾ ಇದ್ದೇನೆ, ನಾನು ಎಲ್ಲೋ ಅದನ್ನು ಓದಿದ್ದು, ಎಲ್ಲೋ ಗ್ರಹಿಸಿದ್ದನ್ನು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ. ಈಗ ನೀವು ಗ್ರಹಿಸಿದ್ದನ್ನು ಇನ್ನೊಬ್ಬರ ಜೊತೆಗೆ ನೀವು ಹೇಳ್ತಾ ಹೋದ ಹಾಗೆ ಈ ಚಂದಿರನ ಪರಿಕಲ್ಪನೆ. ಇನ್ನೊಂದು ವಿಷಯ, ನಿಮ್ಮೊಂದು ಗಂಭೀರವಾದ ವಿಷಯ ಹೇಳ್ತೇನೆ. ಚಂದಿರನ ಪರಿಕಲ್ಪನೆಯ ಬಗ್ಗೆ ನಮ್ಮಲ್ಲಿ ಉದ್ದಾಲಕ ಅಂತ ಇದೆ. ಆತ ಒಂದು ಕಡೆ ರಾಜನಿಗೆ ಹೇಳಲಿಕ್ಕೆ ಅಂತ ಬಂದಾಗ ಒಬ್ಬ ಸನ್ಯಾಸಿಯನ್ನು ನೋಡ್ತಾನೆ. ಈ ಸನ್ಯಾಸಿ ಜಗದ ಯಾವ ಜಂಜಡಗಳಲ್ಲೂ ಇಲ್ಲ. ಇಲ್ಲಿ ಅಧಿಕಾರದಲ್ಲಿ ಇರುವಂಥ ರಾಜನಿಗೆ ನಾಳೆ ಮುಖ್ಯಮಂತ್ರಿನ ಏನು ಮಾಡೋದು, ಸೇನಾಧಿಪತಿ ಒಳಸಂಚು ಮಾಡ್ತಾ ಇದ್ದಾನೆ ವಿರೋಧಿಗಳ ಜೊತೆಗೆ, ನನ್ನ 3-4 ಮಹಾರಾಣಿಯರು ಪರಸ್ಪರ ಕಚ್ಚಾಡಿಕೊಳ್ತಾ ಇದ್ದಾರೆ, ಯಾರನ್ನು ಸಂತೈಸಲಿ, ಇಂಥ ಅನೇಕ ಸಮಸ್ಯೆಗಳಿಂದ ಮುಳುಗಿ ಹೋಗಿದ್ದಾನೆ. ಈ ಸನ್ಯಾಸಿ ಆರಾಮದಲ್ಲಿ ಅವನಷ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ಚಿಂತನೆಗಳು ಇಲ್ಲ. ಬಿಸಿಲು ಬರಲಿ, ಮಳೆ ಬರಲಿ, ಚಳಿ ಬರಲಿ, ಯಾವುದಕ್ಕೂ ಅವನದಲ್ಲಿ ಸಮಸ್ಯೆಗಳೇ ಇಲ್ಲ. ಈಗ ರಾಜ ಕೇಳ್ತಾನೆ, ನೀನು ಇದನ್ನು ಹೇಗೆ ಈ ಥರದ ಒಂದು ವ್ಯವಸ್ಥೆಯನ್ನು ನೀನು ರೂಢಿ ಮಾಡಿಕೊಂಡು, ಹೇಗೆ ಈ ಥರದ ಆತ್ಮಸ್ಥೈರ್ಯ, ಎಲ್ಲವನ್ನು ಮೀರಿ ನಿಲ್ಲುವ ಈ ಶಕ್ತಿ ನಿನ್ನಲ್ಲಿ ಹೇಗೆ ಬಂತು? ಆಗ ಆತ ಹೇಳ್ತಾನೆ, ನಾನು ಪ್ರಕೃತಿಯ 24 ವಸ್ತುಗಳಿಂದ ನಾನು ನೋಡಿ ಕಲಿತೆ ಅಂತ ಹೇಳ್ತಾನೆ. ಆತ ಹೇಳ್ತಾನೆ, ನಾನು ಸೂರ್ಯನಿಂದ ಕಲಿತೆ. ಸೂರ್ಯ ಬೆಳಿಗ್ಗೆ ಬರ್ತಾನೆ, ಮುಂಜಾನೆ ಸೂರ್ಯೋದಯ ಆಯಿತು, ಮೇಲೂ ಹೋಗ್ತಾನೆ, ಮೋಡ ಬಂದರೆ ಕಣ್ಮರೆ ಆಗ್ತಾನೆ, ಮತ್ತೆ ಕಾಣಿಸ್ತಾನೆ, ಮತ್ತೆ ಆತ ಮುಳುಗ್ತಾನೆ, ಮರುದಿನ ಮತ್ತೆ ಆತ ಪ್ರತ್ಯಕ್ಷನಾಗ್ತಾನೆ. ಸೂರ್ಯನಿಂದ ನಾನು ಏನು ಕಲಿತೆ ಅಂದರೆ, ನಾನು ಕೂಡ ಸೂರ್ಯನ ಹಾಗೆ ಇರಬೇಕು. ನನಗೆ ಯಾವುದೇ ಬದ್ಧತೆಗಳು ಇಲ್ಲ. ನಾಳೆ ನಾನು ಬೆಳಿಗ್ಗೆ ಬರುವುದಿಲ್ಲ ಅಂತ ಮುಷ್ಕರ ಮಾಡುವಂಥ ಕಾರ್ಯಕ್ರಮ ಇಲ್ಲ. ನಾಳೆ ಆತ ಬೆಳಿಗ್ಗೆ ಬರುವಂಥದ್ದು ಬಂದೇ ಬರ್ತಾನೆ. ಈ ಬದುಕಿಗೆ ನಾನು ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಒಂದು ಸಲ ಯಾವುದೋ ಮನೆಯಲ್ಲಿ ನಾನು ಕೇಳ್ತಾ ಇದ್ದೆ, ಆಚೆ ಮನೆಯಲ್ಲಿ ನನ್ನ ಸ್ನೇಹಿತನ ಮನೆಗೆ ಹೋದಾಗ ತಾಯಿ ಕರೀತಾ ಇದ್ದಾಳೆ, ಮಗ 8 ಗಂಟೆ ಆಯಿತು, 8 ಗಂಟೆ ಆಯಿತು, ನೀನು ಸ್ಕೂಲಿಗೆ ಹೋಗಬೇಕಲ್ಲ ಮಗ, 7 ಅವಲ್ಲಿ ಗೊರಕೆಂದ, ನಾನು ಹೋಗೋದಿಲ್ಲ ಸ್ಕೂಲಿಗೆ. ಇಲ್ಲ ಮಗ, ನಾನು ಇವತ್ತು ನಿನಗೆ ಬೇರೆ ತಿಂಡಿ ಮಾಡಿಕೊಡ್ತೇನೆ. ಇಲ್ಲ, ನಾನು ಸ್ಕೂಲಿಗೆ ಹೋಗೋದೇ ಇಲ್ಲ. ಯಾಕೆ ಹೋಗೋದಿಲ್ಲ ಅಮ್ಮ? ನೀನು ಹೋಗಬೇಕಲ್ಲ. ನೀನು ಅಟೆಂಡರ್ ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ, ಕ್ಲಾಸ್ಮೇಟ್ಸು ರೆಸ್ಪೆಕ್ಟ್ ಕೊಡೋದಿಲ್ಲ, ಕ್ಯಾಂಟೀನಲ್ಲಿ ಕೂಡ ಲೇಟ್ ಮಾಡೇ ಕೊಡ್ತಾರೆ, ಆಮೇಲೆ ಯಾವ ದಿವಸ ರಜೆ ಕೊಡೋದಿಲ್ಲ. ಇತ್ತೀಚೆಗೆ ಆಫೀಸ್ನವರು ಬೈಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ ಮಗ, ಹೋಗು ನೀನು ಶಾಲೆಗೆ, ನೀನು ಹೆಡ್ ಮಾಸ್ಟರ್ ಅಲ್ವ, ಹೋಗಲೇಬೇಕು ನೀನು ಅಂದರೆ. ಸರಿಯಾ? ಹಾಗಾದರೆ ಸೂರ್ಯ ಈ ಬದ್ಧತೆಗಳಿಂದ ಹೊರ ನಿಂತು ಆತನ ಕರ್ತವ್ಯವನ್ನು ಆತ ಮಾಡ್ತಾ ಇದ್ದಾನೆ. ಹಾಗೆ ನಾನು ಸೂರ್ಯನಿಂದ ಕಲಿತೆ. ಆಮೇಲೆ ನಾನು 24 ಹೇಳೋದಿಲ್ಲ, 3 ಮಾತ್ರ ಹೇಳ್ತೇನೆ. ನಾನು ನೀರಿನಿಂದ ಕಲಿತೆ. ಎಂಥ ಅದ್ಭುತ ನೋಡಿ, ಸಂಸ್ಕೃತದಲ್ಲಿ ನೀರಿಗೆ ಜೀವನಂ ಅಂತ ಕರೀತಾರೆ. ನಮ್ಮಲ್ಲಿ ಋಷಿಮುನಿಗಳೆಲ್ಲ ಪುರಾತನ ಕಾಲದಲ್ಲಿ ನೀವೆಲ್ಲ ಯೋಚನೆ ಮಾಡಿ, ಎಷ್ಟೆಷ್ಟೋ ಕಾಲ ಅವರು ತಪಸ್ಸು ಮಾಡ್ತಾಯಿದ್ರು. ಯಾವ ಜಾಗದಲ್ಲಿ ಅವರು ತಪಸ್ಸು ಮಾಡ್ತಾಯಿದ್ರು ಅಂದರೆ, ಅಲ್ಲಿ ನೀರು ಮತ್ತು ಶುದ್ಧವಾದಂಥ ಗಾಳಿ ದೊರೆಯುವಂಥ ಸ್ಥಳದಲ್ಲಿ ಅವರು ತಪಸ್ಸು ಮಾಡ್ತಾಯಿದ್ರು.
ಎಲ್ಲ ದಂಡಕಾರಣ್ಯ ಇತ್ಯಾದಿಗಳಲ್ಲಿ ತಪಸ್ ಮಾಡ್ತಾಯಿದ್ರು. ನಮ್ಮ ದೇವಸ್ಥಾನಗಳನ್ನಾಗಲಿ ಅಥವಾ ನಮ್ಮ ಬಸದಿಗಳನ್ನಾಗಲಿ ಇತ್ಯಾದಿ ದೈವಸ್ಥಾನಗಳನ್ನಾಗಲಿ ಎಲ್ಲಿ ಕಟ್ಟಿದ್ದಾರೆ ಅಂದರೆ, ಎಲ್ಲಿ ನೀರಿದೆ, ಆಮೇಲೆ ಒಂದು ಅಶ್ವತ್ಥ ಮರ ಇದೆ. ನಮ್ಮ ಹಿಂದೂ ಪರಂಪರೆಯಲ್ಲಿ ಒಂದು ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಅಶ್ವತ್ಥ ಮರ, ಒಂದು ಕೊಳ ಇದ್ದೇ ಇದೆ. ಅಶ್ವತ್ಥ ಮರ ಯಾಕಿದೆ ಅಂದರೆ, ಅದು ಪರಿಶುದ್ಧವಾದಂಥ ಆಮ್ಲಜನಕವನ್ನು ವಾತಾವರಣಕ್ಕೆ ಕೊಡ್ತದೆ. ಪರಿಶುದ್ಧವಾದಂಥ ವಾತಾವರಣ ಇದ್ದರೆ ಮನಸ್ಸು ನಿರ್ಮಲ ಆಗ್ತದೆ. ನಮ್ಮ ತುಳಸಿಗೆ ಯಾಕೆ ಸುತ್ತು ಬರಬೇಕು ಹೇಳಿ? ಬೆಳಿಗ್ಗೆದ್ದು ತುಳಸಿಗೆ ಸುತ್ತು ಬರಬೇಕು ಅಂತಾರೆ. ತುಳಸಿ ಓಝೋನ್ ಎಂಬ ವಸ್ತುವನ್ನು ವಾತಾವರಣಕ್ಕೆ ಕೊಡ್ತದೆ. ಓಝೋನ್ ಅಂದರೆ ಆಮ್ಲಜನಕದ ಮತ್ತಷ್ಟು ಪರಿಶುದ್ಧವಾದ ರೂಪ. ಆಮ್ಲಜನಕ O2 ಆದರೆ ಓಝೋನ್ O3. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಯಾಕೆ ನಡಿಬೇಕು ಅಂತಿದ್ದರೆ, ಆ ಪರಿಶುದ್ಧವಾದಂಥ ಓಝೋನ್ ನಮ್ಮ ದೇಹಕ್ಕೆ ದೊರೆಯುತ್ತದೆ ಅಂತ ಚಿಂತನೆ. ಅಂಥ ಸ್ಥಳಗಳನ್ನು ಅವರು ಆಯ್ಕೆ ಮಾಡ್ತಾಯಿದ್ರು. ನೀರು ಕುಡದೆ ಅವರು ಬದುಕ್ತಾಯಿದ್ರು. ಮಹಾತ್ಮ ಗಾಂಧೀಜಿಯವರು ಒಂದು 8 ದಿವಸ 10 ದಿವಸ ಎಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ನಿಮಗೆ ನೆನಪಿದೆಯಾ? ಹಿಸ್ಟ್ರಿಯಲ್ಲಿ ಓದ್ತೀರಿ ನೀವು. ಆ ಸಂದರ್ಭದಲ್ಲಿ ಅವರು ನೀರು ಮಾತ್ರ ಸೇವಿಸ್ತಾಯಿದ್ರು, ಆಹಾರ ಯಾವುದೂ ಸೇವಿಸ್ತಾ ಇರಲಿಲ್ಲ. ಅಂದರೆ ನೀರು ಅಂದರೆ ಜೀವನಂ. ನನ್ನ ಬದುಕು ಕೂಡ ನೀರಿನ ಹಾಗೆ ಆಗಬೇಕು. ಯಾಕೆ ಹೇಳಿ? ನೀರನ್ನು ನೋಡುವುದೇ ಒಂದು ಸಂತೋಷ, ಸರಿಯಾ? ಒಂದು ಜುಳು ಜುಳು ಹರಿಯುವಂಥ ಜಲಪಾತ ಇರಲಿ, ಹರಿಯುವ ನದಿ ಇರಲಿ, ತೆರೆ ಕೊಡುವಂಥ ಸಮುದ್ರ ಇರಲಿ, ಈಗ ತಾನೇ ಮಳೆಗೆ ತನ್ನಷ್ಟಕ್ಕೆ ಸಿದ್ಧವಾದಂಥ ಪುಟ್ಟ ಕೊಳ ಇರಲಿ, ನೀರನ್ನು ನೋಡುವುದೇ ಖುಷಿಯ? ಆಮೇಲೆ ನೀರನ್ನು ಮುಟ್ಟುವುದು ಖುಷಿಯ? ಹೀಗೆ ಹಳ್ಳಿ ಹತ್ರ ಹೋದಾಗ ಕೆರೆ ಹತ್ರ ಕಾಲನ್ನು ಇಳಿಬಿಟ್ಟು ಒಂಥರ ನೀರನ್ನು ಹಾರಿಸ್ಕೊಂಡು ಖುಷಿ ಪಡೋದು ಎಂಥ ಖುಷಿ ನೋಡಿ. ನೀರನ್ನು ನೋಡುವುದು ಖುಷಿ, ನೀರನ್ನು ಸ್ಪರ್ಶಿಸುವುದು ಖುಷಿ, ಆಮೇಲೆ ನೀರನ್ನು ಕುಡಿಯುವುದು ಪರಮ ಖುಷಿ. ಒಂದು ಬಾಯಾರಿಕೆ ಆದಾಗ ಒಂದೊಂದೇ ಹನಿ ಕೆಳಕ್ಕೆ ಹೋದಾಗ ಎಂಥ ಖುಷಿ ನೋಡಿ. ನೀರನ್ನು ನೋಡುವುದು ಖುಷಿ, ನೀರನ್ನು ಕೇಳುವುದು ಖುಷಿ, ನೀರನ್ನು ಮುಟ್ಟುವುದು ಖುಷಿ, ನೀರನ್ನು ಕುಡಿಯುವುದು ಖುಷಿ. ಹಾಗೆ ನನ್ನ ಬದುಕಾಗಬೇಕು. ನನ್ನನ್ನು ನೋಡಿದವರು ಸಂತೋಷ ಪಡಬೇಕು, ನನ್ನನ್ನು ಕೇಳಿದವರು ಸಂತೋಷ ಪಡಬೇಕು, ನನ್ನ ಸಾಂಗತ್ಯದಲ್ಲಿರುವವರು ಸಂತೋಷ ಪಡಬೇಕು. ಹಾಗೆ ಆ ಥರದ ಒಂದು ಬದುಕನ್ನು ನಾನು ನೀರಿನಿಂದ ಕಲಿತೆ ಅಂತೇಳಿ ಆತ ಹೇಳ್ತಾನೆ. ಆಮೇಲೆ ಚಂದ್ರನಿಂದ ಕಲಿತೆ ಅಂತ ಒಂದು ಮಾತನ್ನು ಹೇಳ್ತಾನೆ. ಚಂದ್ರನಿಂದ ಏನು ಅನ್ಕಲ್ತ ಅಂದರೆ, ಆತ ಬಂದ, ಹುಣ್ಣಿಮೆ ಆಯಿತು, ಆನಂತರ ಮರುದಿನ ಪುಟ್ಟದಾದ, ಮತ್ತೆ ಪುಟ್ಟದಾದ, ಅಮಾವಾಸ್ಯದಂದು ಕಾಣಿಸದೇ ಹೋದ, ಮತ್ತೆ ಆರಂಭವಾದ, ಸ್ವಲ್ಪ ಪುಟ್ಟ ಬಂದ, 2 ಕೋಡು ಕೊಂಬು ಬಂದ ಹಾಗೆ ಬಂದ, ಪೂರ್ಣ ಚಂದ್ರ ಬಂದ. ನಿಜಕ್ಕಾದರೆ ಚಂದ್ರ ಮಾಯವಾದದ್ದೂ ಇಲ್ಲ, ಚಂದ್ರ ಬಂದದ್ದೂ ಇಲ್ಲ. ಚಂದ್ರ ಹಾಗೇ ಇದ್ದಾನೆ. ಆ ಋತುವಿನ ಮತ್ತು ಆತನ ಪಥದ ಅನುಗುಣವಾಗಿ ಆತ ಕಾಣಿಸುವುದು ಬದಲಾವಣೆ ಆಗಿದೆ ಹೊರತು ಚಂದಿರ ಹಾಗೇ ಇದ್ದಾನೆ. ನಮ್ಮ ಬದುಕು ಕೂಡ ಹಾಗೆ. ತುಂಬ ಕಷ್ಟಗಳು ಬರ್ತವೆ, ತುಂಬ ನೋವು ಬರ್ತದೆ. ಆನಂತರ ನಮ್ಮ ಬಗ್ಗೆ ಬೇರೆಯವರು ಅಪಪ್ರಚಾರ ಮಾಡ್ತಾರೆ, ಅಥವಾ ನಮಗೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಡ್ತಾರೆ ಮಕ್ಕಳಿಗೆ. ಆಮೇಲೆ ಎಲ್ಲಿಂದಲೂ ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಹಾಸ್ಟೆಲ್ನಿಂದ ಪಿಕ್ಚರ್ ನೋಡೋಣ ಅಂದರೆ ಬಿಡೋದಿಲ್ಲ. ಅದು ಕಷ್ಟದ ಇನ್ನೊಂದು ರೂಪ. ಡೋಂಟ್ ಟೇಕ್ ಇಟ್ ಸೀರಿಯಸ್. ಬದುಕಿನಲ್ಲಿ ಕಷ್ಟಗಳು ಬಂದಾಗ ನಾನು ಹಾಗೇ ಇರಬೇಕು. ಬದುಕಿನಲ್ಲಿ ಸುಖ ಬರ್ತದೆ, ಸಿಕ್ಕಾಪಟ್ಟೆ ರಜೆ ಬರ್ತದೆ, ಅನಿರೀಕ್ಷಿತವಾಗಿ 3 ದಿನ ರಜೆ ಸಿಗ್ತದೆ. ಆನಂತರ ಮನೆಯಲ್ಲಿ ಬಗೆ ಬಗೆ ತಿಂಡಿ ಮಾಡ್ತಾರೆ, ಖುಷಿ. ನಾನು ಹುಡುಗರ ಬಗ್ಗೆ ಹೇಳಿದೆ. ನಮ್ಮ ದೊಡ್ಡವರಿಗೆ ಬದುಕಿನಲ್ಲಿ ತುಂಬ ಕಷ್ಟಗಳು ಬರ್ಬೋದು. ನಾಳೆ ನನ್ನ ಮಗಳ ಮದುವೆ ಹೇಗೆ ಮಾಡಬೇಕು ಅಂತ ಒಂದು ಚಿಂತೆ ಬರ್ಬೋದು, ನನ್ನ ಮಗನಿಗೆ ಸರಿಯಾದಂಥ ಉದ್ಯೋಗ ಸಿಗಲಿಲ್ಲ ಅಂತ ಒಂದು ಚಿಂತೆ ಬರ್ಬೋದು, ನಾಳೆ ಸಂತೋಷ ನನ್ನ ಮಗಳಿಗೆ ಹೆರಿಗೆ ಆಗಿರ್ಬೋದು, ನನ್ನ ಮಗನಿಗೆ ಅಮೆರಿಕದಲ್ಲಿ ಉದ್ಯೋಗ ಸಿಕ್ಕಿರ್ಬೋದು. ಆದರೆ ಇದು ಎಲ್ಲವನ್ನು ಸಮಚಿತ್ತದಿಂದ ನೋಡಬೇಕು ಅಂತ ನಾನು ಚಂದಿರನಿಂದ ಕಲಿತೆ. ಚಂದ್ರ ತಾನು ಮುಳುಗಿದ್ದೇನೆಂಬ ಭ್ರಮೆಯಲ್ಲೂ ಇಲ್ಲ, ತಾನು ಮತ್ತೆ ಉದಯಿಸಿದ್ದೇನೆಂಬ ಭ್ರಮೆಯಲ್ಲೂ ಇಲ್ಲ. ಆತನ ಕರ್ತವ್ಯವನ್ನು ಆತ ಮಾಡಿಕೊಂಡು ಬಂದಿದ್ದಾನೆ. ಹೀಗೆ 24 ವಸ್ತುಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ನಾನು ಗೃಹ ಮತ್ತು ಗ್ರಹದ ಬಗ್ಗೆ ತಮ್ಮ ಹತ್ರ ಮಾತಾಡ್ತಾ ಇದ್ದೆ. ಹೀಗೆ ಈ ಚಿಂತನೆಗಳನ್ನು ಬೆಳೆಸಿದಾಗ ನಮ್ಮ ಮನಸ್ಸು ಬಹಳ ಪ್ರಫುಲ್ಲಿತವಾಗಿ, ಈ ಜಗತ್ತು ಯಾಕೆ ಇಷ್ಟೆಲ್ಲ ನಮಗೆ ಬೇಕಾದದ್ದು ಯಾಕೆ ಅಂದರೆ, ಒಂದು ಖುಷಿಯ ಬದುಕು. ಎಷ್ಟೊಂದು ಹಣ ಇಟ್ಟುಕೊಂಡ್ರೆ ಏನು ಫಲ? ಮನೆಯಲ್ಲಿ ಒಂದಿಷ್ಟು ಸಂತೋಷ ನೆಮ್ಮದಿ ಇಲ್ಲದಿದ್ದರೆ ಎಷ್ಟು ಹಣ ಇದ್ದರೆ ಏನು ಫಲ? ಹಾಗೆಂತ ಹಣದಿಂದ ಎಲ್ಲವನ್ನೂ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಹಾಸಿಗೆ ಖರೀದಿ ಮಾಡ್ಬೋದು, ನಿದ್ದೆ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸರಿಯಲ್ಲ? ಇದು ನೀವೊಂದು ಯು ಕ್ಯಾನ್ ಬೈ ಎ ಹೌಸ್, ನಾಟ್ ಎ ಹೋಮ್. ಹೌಸ್ ಮತ್ತು ಹೋಮಿಗೆ ವ್ಯತ್ಯಾಸ ಇದೆ, ಗೃಹ ಮತ್ತು ಮನೆಗೆ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳು ನಾವು ಗುರುತಿಸ್ತಾ ಹೋದಾಗ ತುಂಬ ಸದಬಿರು. ಯಾಕೆ ಆಳ್ವರು ಇಷ್ಟೆಲ್ಲ ಸಾಂಸ್ಕೃತಿಕ ವೈಭವಗಳನ್ನು ಮಾಡ್ತಾರೆ, ವಿರಾಸತ್ ನಡೆಸ್ತಾರೆ, ನುಡಿಸಿರಿ ನಡೆಸ್ತಾರೆ, ವರ್ಷ ಪೂರ್ತಿ ಕಾರ್ಯಕ್ರಮಗಳು ನಡೀತವೆ. ಸ್ವಾತಂತ್ರ್ಯೋತ್ಸವಕ್ಕೆ 20,000 ಮಕ್ಕಳು ಬರ್ತಾರೆ, ನಿನ್ನೆ ಸಂಗೀತ ಕಾರ್ಯಕ್ರಮ ಮಾಡಿದರು. ಇದೆಲ್ಲವೂ ಯಾಕೆ?
ಮನಸ್ಸನ್ನು ಪ್ರಫುಲ್ಲಿತಗೊಳಿಸುವಂಥ ಒಂದು ಚೇತನ. ಒಂದು ಭರತನಾಟ್ಯವನ್ನು ನೋಡಿದಾಗ ಅದರ ಬಗ್ಗೆ ಒಂದಿಷ್ಟು ಗೊತ್ತಿರಬೇಕು, ತುಂಬ ಸಂತೋಷ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಯಾವ ಒಂದು ರಾಗ, ಯಾವ ತಾಳದಲ್ಲಿ ಅಭಿನಯವನ್ನು ಕೊಡ್ತಾ ಇದ್ದಾರೆ, ಅವರು ಕೊಡುವಂತಹ ಅಭಿನಯದ ಒಂದು ಶೈಲಿ ಯಾವುದು, ಅದು ಪುಷ್ಪಾಂಜಲಿ ಆಗಿರ್ಬೋದಾ, ಅದು ಪದಂ ಆಗಿರ್ಬೋದಾ, ದಾಸರ ಪದ ಆಗಿರ್ಬೋದಾ, ಒಂದು ಪುಟ್ಟ ಚಿಂತನೆ ಇದ್ದರೆ ಎಷ್ಟು ಖುಷಿ ಪಡ್ಬೋದು. ಈ ಕ್ರಿಕೆಟ್ನ ಬಗ್ಗೆ ಏನೂ ಜ್ಞಾನ ಇಲ್ಲದೇ ಇದ್ದರೆ ನಾವು ನೋಡಿ ಏನು ಪ್ರಯೋಜನ ಹೇಳಿ. ಕ್ರಿಕೆಟ್ ಬಗ್ಗೆ ಜ್ಞಾನ ಇದ್ದರೆ ಮಾತ್ರ ಅದನ್ನು ಖುಷಿ ಪಡ್ಬೋದು. ಸಂಗೀತ ಕೂಡ ಹಾಗೆ, ಸಂಗೀತವನ್ನು ನಾವು ಒಂದಿಷ್ಟು ಅದರ ಬಗ್ಗೆ ಗೊತ್ತಿದ್ದರೆ ಒಳ್ಳೆಯ ಸಂಗೀತವನ್ನು, ವಿರಾಸತ್ನ ವೈಭವಗಳನ್ನ ಆಸ್ವಾದನೆ ಮಾಡ್ಬೋದು. ನಮ್ಮಲ್ಲಿ ಇತ್ತೀಚೆಗೆ ಜಾಕೀರ್ ಹುಸೇನ್ ಬಂದಿದ್ದರು, ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದರು. ಅದರ ಪಾಸ್ ಕೇಳಲಿಕ್ಕೆ ತುಂಬ ಮಂದಿ ಬಂದಿದ್ದರು. ಭಾರಿ ಒಳ್ಳೆ ಬಾರಿಸ್ತಾರಂತಲ್ಲ, ಒಂದು 2 ಪಾಸ್ ಕೊಡಿ ಅಂತ. ಜಾಕೀರ್ ಹುಸೇನ್ ಅವರು ಆ್ಯಕ್ಚುಲಿ ಈಗ ಹೇಳ್ತಾ ಇದ್ದಾರೆ, ಅವರಿಗೆ ಬಂದು ಕೇಳುವವರು ಜಾಕೀರ್ ಹುಸೇನ್ ಭಾಳ ನಿಜವಾಗಿ ಜಾಕೀರ್ ಹುಸೇನ್ ಅವರಲ್ಲ, ಜಾಕೀರ್ ಹುಸೇನ್ ಇದು ಅವರು, ಆದರೆ ಕೇಳುವವರು ಜಾಕೀರ್ ಹುಸೇನ್ ಅಂತ ಕೇಳ್ತಾ ಇದ್ರು. ಆ ಥರದ ಒಂದು ಚಿಂತನೆಗಳು ಇರ್ತವೆ. ಇದೆಲ್ಲವೂ ಬದಲಾವಣೆ ಆಗಬೇಕು. ಈ ಸಮಾಜದಲ್ಲಿ ಖುಷಿಯನ್ನು ಹುಡುಕಿಕೊಂಡು ಹೋಗುವಂಥ ಒಂದು ಚಿಂತನೆ. ಅದಕ್ಕಾಗಿ ನಾನು ಹೇಳಿದೆ, ಒಂದು ಭಾಷೆಯ ಮೇಲೆ ಹಿಡಿತಾ ಇರಬೇಕು. ನೀವು ತಿಂಗಳ ಬೆಳಕು ಅದನ್ನು ನೋಡಿ, ನೀವು ರಾತ್ರಿ ಎಲ್ಲಾದರೂ ಹಳ್ಳಿಗೆ ಬಂದು ನೋಡಬೇಕು. ಹಾಲು ಹರಡಿದ ಹಾಗೆ ನಮ್ಮ ಗದ್ದೆಯ ಮೇಲೆ, ಕೊಳದ ಮೇಲೆ, ದೇವಸ್ಥಾನದ ಮೇಲೆ, ಮನೆಯ ಮೇಲೆ, ನಾವು ನಿಂತಿರೋ ನಮ್ಮ ಮೇಲೆ ಆ ತಿಂಗಳ ಬೆಳಕು ಬೀರಿದಾಗ ಮನಸ್ಸು ಅರಳುವ ಪರಿ. ಅನೇಕ ಮಂದಿ ಕವಿಗಳು ತಿಂಗಳ ಬೆಳಕನ್ನು ನೋಡಿಯೇ ಪದ್ಯಗಳನ್ನು ಬರೆದ. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಅಂತ ರಾಜ್ಕುಮಾರ್ ಅವರ ಹಾಡನ್ನು ನೀವು ಕೇಳಿರ್ಬೋದು. ಆಮೇಲೆ ನಮ್ಮ ಕುವೆಂಪು ಅವರೊಂದು ಅದ್ಭುತವಾದ ಹಾಡಿದೆ. ಕುವೆಂಪು ಅವರದ್ದು, ತೆರೆಯ ಚಿಮ್ಮಿಸಿ ನೊರೆಯ ಹೊಮ್ಮಿಸಿ ಕ್ಷೀರ ಸಾಗರದಿ ತೇಲುವ ಬಾಗು ಚಂದ್ರನ ತೂಗು ಮಂಚಕ್ಕೆ ಬಾ ಚಕೋರಿ ಚಂದ್ರ ಮಂಚಕ್ಕೆ ಬಾ. ಕೇಳಿದ್ರ? PB ಶ್ರೀನಿವಾಸ್ ಅದನ್ನು ಹಾಡಿದ್ದಾರೆ. ಆ ಸಿನಿಮಾ ಬಿಡುಗಡೆ ಆಗಲಿಲ್ಲ. ಚಕೋರಿ ಚಂದ್ರ ಮಂಚಕ್ಕೆ ಬೇ. ಚಕೋರಿ ಅಂದರೆ ಒಂದು ಕಾಲ್ಪನಿಕವಾದಂಥ ಹಕ್ಕಿ. ಅದರ ಕಲ್ಪನೆ ಏನಂದರೆ, ಚಕೋರಿ ಅಂತ ಒಂದು ಹಕ್ಕಿ ಇದೆ ಅಂತ. ಈ ಹಕ್ಕಿ ತಿಂಗಳ ಬೆಳಕನ್ನೇ ಕುಡಿದು ಬದುಕ್ತದಂತೆ. ಅದು ಕವಿಗಳ ಕಲ್ಪನೆ. ಅಂದರೆ ಒಂದು ಪ್ರಿಯತಮನ ಒಂದು ಪ್ರೀತಿಗಾಗಿ, ಪ್ರಿಯತಮನ ಒಂದು ಮಾತಿಗಾಗಿ, ಪ್ರಿಯತಮನ ಒಂದು ನೋಟಕ್ಕಾಗಿ, ಪ್ರಿಯತಮನ ಒಂದು ಒಲವಿಗಾಗಿ ಹಂಬಲಿಸುವ ಪ್ರಿಯತಮೆಯ ಸಂಕೇತವನ್ನು ಆ ಹಕ್ಕಿಯ ಮೂಲಕ ನೀಡಲಾಗ್ತದೆ. ಎದೆ ಯಾರಿದೆ, ಬಾ ಯಾರಿದೆ, ಚಕೋರ ಚುಂಬನ ಚಕೋರ ಚುಂಬನ ಅಂತ ಎಂಥ ಅದ್ಭುತವಾದ ಹಾಡಿದೆ. ತೆರೆಯ ಚಿಮ್ಮಿಸಿ ನೊರೆಯ ಹೊಮ್ಮಿಸಿ ಕ್ಷೀರ ಸಾಗರದಿ ತೇಲುವ. ಯೋಚನೆ ಮಾಡಿ, ತೆರೆಯ ಚಿಮ್ಮಿಸಿ ನೊರೆಯ ಹೊಮ್ಮಿಸಿ ಕ್ಷೀರ ಸಾಗರದಿ ತೇಲುವ ಬಾಗು ಚಂದ್ರನ ತೂಗು ಮಂಚಕ್ಕೆ ಬಾ ಚಕೋರಿ ಎದೆ ಆರಿದೆ ಬಾ ಯಾರಿದೆ ಚಕೋರ ಚುಂಬನ ಅಂತ ಒಂದು ಹಾಡು. ಅದ್ಭುತವಾದಂಥ ಹಾಡು ಚಂದ್ರನ ಬಗ್ಗೆ. ಇಂಥ ಹಾಡುಗಳ ನಿಮ್ಮನ್ನಿಷ್ಟು ಮಂದಿಯ ನೋಡ್ತಾ ಇದ್ದೆ ನಾನು, ತುದಿ ಅಲ್ಲಿಂದ ಕೊನೆಯವರೆಗೆ. ತಾವೆಲ್ಲ ಏಕಾಗ್ರತೆಯಿಂದ ಇದನ್ನು ಕೇಳ್ತಾ ಇದ್ದೀರಿ. ಇದರ ಅರ್ಥ, ಈ ಬದುಕಿನಲ್ಲಿ ನಾವು ಕಂಡದ್ದಷ್ಟೇ ಸತ್ಯ ಅಲ್ಲ, ನಾವು ಕಂಡದ್ದು ಸತ್ಯ ಅಲ್ಲವೇ ಅಲ್ಲ ಅಂತ ಯೋಚನೆ ಮಾಡಿದರೂ ಕಂಡದ್ದೆಲ್ಲ ಸತ್ಯ ಅಲ್ಲ. ಕಾಣುವುದು ತುಂಬ ಇದೆ, ನೋಡುವುದು ಬೇರೆ, ಕಾಣುವುದು ಬೇರೆ. ನಮ್ಮ ಪತ್ರಕರ್ತರ ಬಗ್ಗೆ ಒಂದು ಮಾತಿದೆ. ಈಗ ಒಂದು ಮೂಡುಬಿದಿರೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬೈಕ್ ರೋಡ್ ಸೈಡ್ನಲ್ಲಿ ಬಿದ್ದುಕೊಂಡಿದೆ. ಎಲ್ಲರೂ ಬೈಕ್ ಬಿದ್ದಿದೆ ಏನು ಅಂತ ನೋಡ್ಕೊಂಡು ಹೋಗ್ತಾರೆ. ನಾವು ಪತ್ರಕರ್ತರು ಅದು ಯಾಕೆ ಅಂತ ನೋಡ್ತೇವೆ, ಅಷ್ಟೇ ವ್ಯತ್ಯಾಸ. ಅದು ಯಾಕೆ ಬಿತ್ತು ಅಂತ ನೋಡ್ತೇವೆ, ತಾವು ಏನು ಬಿತ್ತು ಅಂತ ನೋಡ್ತೇವೆ. ಅಂದರೆ ಎಲ್ಲರಲ್ಲ, ಪತ್ರಕರ್ತರು ಆಮೇಲೆ ಯಾಕೆ ಬಿತ್ತು, ಯಾರು ಹೊಡೆದ್ರು, ಸುದ್ದಿ. ಆ ಥರ ನಮ್ಮ ಪತ್ರಕರ್ತರ ಸುದ್ದಿ ಮೂಲವೇ ಹಾಗೆ. ಒಂದು ಸುದ್ದಿ ಅಂದ್ರೇನು, ವಾಟ್ ಅಬೌಟ್ ನ್ಯೂಸ್. ಅನೇಕ ಮಂದಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿದ್ದಾರೆ. ನ್ಯೂಸ್ ಅಂದ್ರೇನು, ಎಲ್ಲರೂ ಅದೇ ಮಾತು ಹೇಳ್ತಾರೆ. ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ. ಅದರ ನಡುವೆ ನಾರ್ತ್ ಈಸ್ಟ್ ಇದೆ, ಅದು ಬೇಡವಾ? ಈಶಾನ್ಯ ಇದೆ, ಆಗ್ನೇಯ ಇದೆ, ನೈಋತ್ಯ ಇದೆ, ವಾಯುವ್ಯ ಇದೆ, ಹಾಗೆಲ್ಲ ಅನೇಕ ಮಂದಿ ಅದನ್ನು ನಂಬಿಕೊಂಡು ಬಂದದ್ದು. ಹಾಗೆ ಒಂದು ನ್ಯೂಸ್ ಅಂದರೆ ಏನು ಅಂದರೆ NEW. ಇದು ನ್ಯೂ ಅಂದರೆ ಏನರ್ಥ? ಹೊಸತು. ನ್ಯೂಸ್ ಹೊಸತು. ಹೊಸತು ಗ್ರಾಮ್ಯಾಟಿಕಲಿ ಸರಿಯಲ್ಲ. ಇಂಗ್ಲೀಷ್ ಪಂಡಿತರಿದ್ದರೆ ಒಪ್ಪಲಿಕ್ಕಿಲ್ಲ ಅದನ್ನು ಯಾವುದೋ ಒಂದು ವ್ಯಾಕರಣದಲ್ಲಿ ಅದನ್ನು ಬಹುವಚನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನ್ಯೂಸ್ NEW ಪ್ರತಿದಿನ ಹೊಸ್ತು. ಆಮೇಲೆ ಹೇಳ್ತಾರೆ ನೋಡಿ, ಇವತ್ತಿನ ಸುದ್ದಿ ಇವತ್ತೇ ಬರದೇ ಇದ್ದರೆ ನಾಳೆಗೆ ಅದು ರದ್ದಿ. ಇಟ್ ಈಸ್ ಸ್ಟೇಲ್ ಆ್ಯಸ್ ಆ್ಯನ್ ಎಸ್ಟರ್ಡೇಸ್ ನ್ಯೂಸ್ ಪೇಪರ್ ಅಂತ ಕರೀತಾರೆ. ನಿನ್ನೆ ಅಷ್ಟೇ ಸ್ಟೇಲ್ ಆಗಿಬಿಡ್ತು ಇವತ್ತು ಬರದೇ ಇದ್ದರೆ, ಆ ರೀತಿಯ ಮಾತು. ಹಾಗಾದರೆ ಈ ಸುದ್ದಿಯನ್ನು ನಾವು ಪತ್ರಕರ್ತರು ಕೊಡ್ತಾ ಇದ್ದೇವೆ. ಈ ಸುದ್ದಿ ಅಂದರೆ ಏನು? ಹೊಸತನ್ನು ಜನತೆಗೆ ತಿಳಿಯಪಡಿಸುವ ಮಾಧ್ಯಮವೇ ಈ ಸುದ್ದಿ ಮಾಧ್ಯಮ. ಮೊದಲೆಲ್ಲ ಪತ್ರಿಕೆಗಳಲ್ಲಿ ಬರಬೇಕಾಗಿತ್ತು, ಈಗ ನಡೆಯುವಾಗಲೇ ಕೊಡ್ತಾರೆ. ನಡೆಯುವಾಗಲೇ ನಿಮಗೆ ಸುದ್ದಿ ಬರ್ತದೆ. ಯಾಕಂದರೆ ಮಾಧ್ಯಮಗಳು ಬದಲಾವಣೆ ಆಗಿದೆ. ಆತ ಸಿಲುಕಿಕೊಂಡು ಗುಡ್ಡ ಜರಿದಿದೆ, ಕೇವಲ ಮೂಗು ಮತ್ತು ಬಾಯಿ ಮಾತ್ರ ಅವನದ್ದು ಕಾಣ್ತಾ ಇದೆ ಹೊರಗೆ. ಸಮಗ್ರ ಗುಡ್ಡ ಜರಿದು ಅವನನ್ನು ರಕ್ಷಣೆ ಮಾಡೋ ಬದಲು ಮೈಕ್ ತಳ್ಳಲಾಗ್ತದೆ ಆತನ ಬಾಯಿಗೆ. ಈಗ ಏನು ಅನಿಸ್ತದೆ ನಿಮಗೆ ಕೊನೆಯ ಹೆಸರು ಎಳೆಯುವಾಗ ಅಲ್ವಾ? ನೀರು ಕೊಡೋ ಬದಲು ಮೈಕ್ ತಳ್ಳಲಾಗ್ತದೆ. ಇದು ಹೇಗಾಯಿತು ಕೂಡಲೇ ತಿಳಿಸಿ, ನಮ್ಮದು ಎಕ್ಸ್ಕ್ಲೂಸಿವ್ ನ್ಯೂಸ್, ಇದು ಬ್ರೇಕಿಂಗ್ ನ್ಯೂಸ್ ಅಂತ. ಅಲ್ಲಿ ಬ್ರೇಕ್ ಆಗಿದೆ, ಗುಡ್ಡ ಬ್ರೇಕ್ ಆಗಿ ಕೆಳಗೆ ಬಿದ್ದಿದೆ. ಈಗ ಇವನನ್ನು ಎಳೆಯುವ ಬದಲು ಇವನು ಬಿಡ್ತಾ ಇಲ್ಲ,
ಇವನು ಹೇಳ್ತಾ ಇದ್ದಾನೆ, ನಾನು ಬೆಳಿಗ್ಗೆ ಕೆಲಸಕ್ಕೆಲ್ಲ ಬಂದಿದ್ದೆ, 5 ನಿಮಿಷ ನಿಲ್ತೇನೆ, ಬಂದಿದ್ದೆ. ಅವನು ಹೇಳ್ತಾ ಇದ್ದಾನೆ, ಯಾಕಂದರೆ ಅವನು ಮನಸ್ಸಲ್ಲಿ ಇಟ್ಟುಕೊಂಡಿರ್ಬೋದು, ನಾನು ಜೀವದಲ್ಲಿ ಇವಾಗ ಬರಲಿಲ್ಲ ಸಂದರ್ಶನ ಮಾಡಲಿಕ್ಕೆ, ಈಗ ಬಂದಿದ್ದಾರಲ್ಲ ನಡೀಲಿ ಅಂತ ಹೇಳಿಕೊಂಡಿರ್ಬೋದು ಅವನು ಕೂಡ. ಇಂಥ ಸನ್ನಿವೇಶಗಳನ್ನು ಕೂಡ ನಾವು ಗಮನಿಸ್ತೇವೆ. ಈ ಸುದ್ದಿ ಅಂದರೆ ಏನು? ಭಾಳ ಭಾಳ ಸುಲಭ ವ್ಯಾಖ್ಯಾನ. ನಿಮಗೆ ಬೋರ್ ಆಗ್ತದ ನನ್ನ ಟ್ರ್ಯಾಕ್? ಈಸ್ ಇಟ್ ಓಕೆ? ರೈಟ್, ಓಕೆ, ಭಾಳ ಒಳ್ಳೆ ಹುಡುಗ. ನೀವು ಯಾವಾಗಲೂ ಹಾಗೆ ಹೇಳ್ತೀರಂತ ಆಳ್ವರು ಹೇಳಿದರು. ನಮ್ಮ ಮಕ್ಕಳು ಯಾವಾಗಲೂ ಎದುರು ಹೇಳೋದಿಲ್ಲ, ಅವರೆಲ್ಲ ಒಬ್ಬರು ಇದು ಮಾಡ್ತಾರೆ. ಓಕೆ, ಏನಾದ್ರು ಬೋರ್ ಆದರೆ ಹೇಳಿಬಿಡಿ, ವಿ ವಿಲ್ ಚೇಂಜ್ ದ ಟ್ರ್ಯಾಕ್ ಕೊಟ್ಟರು, ಆಯಿತಾ? ಈ ಸುದ್ದಿ ಅಂದರೆ ಏನು ಅಂತ ಒಂದು ಸಣ್ಣ ವ್ಯಾಖ್ಯಾನ. ಈಗ ಮನೆಯಲ್ಲಿ ಅಜ್ಜ ಬಚ್ಚಲು ಮನೆಯಲ್ಲಿ ಜಾರಿ ಬೀಳ್ತಾರೆ. ಸುದ್ದಿಯಾ ಇದು? ಅಲ್ವೇ ಅಲ್ವಾ? ಹೌದು, ಸುದ್ದಿ ಹೌದು. ಯಾಕೆ? ಯಾರಿಗೆ? ವೆರಿ ಗುಡ್, ನಮ್ಮ ಕುಟುಂಬದವರಿಗೆ, ನಮ್ಮ ಮನೆಯವರಿಗೆ ಅಜ್ಜ ಜಾರಿ ಬಿದ್ದಿದ್ದಾರೆ ಅನ್ನುವಂಥದ್ದು ಸುದ್ದಿ. ಮುಖ್ಯಮಂತ್ರಿಗಳು ಜಾರಿ ಬಿದ್ದು ಫ್ರ್ಯಾಕ್ಚರ್ ಆಗಿದೆ, ಸುದ್ದಿಯಾ? ರಾಜ್ಯಕ್ಕೆ ಸುದ್ದಿ. ಯಾಕೆ ಹೇಳಿ? ಮುಖ್ಯಮಂತ್ರಿಗಳ ಅಧಿಕೃತ ಕಾರ್ಯಕ್ರಮಗಳೆಲ್ಲ ರದ್ದಾಗ್ತದೆ. ಆನಂತರ ಅವ್ರು ಬರಬೇಕಾದಂಥ ಎಷ್ಟೋ ಶಂಕುಸ್ಥಾಪನೆಗಳು ರದ್ದಾಗ್ತದೆ. ಒಂದು ವೇಳೆ ಅಧಿವೇಶನ ನಡೀತಾ ಇದ್ದರೆ ಅವ್ರು ಬರ್ತಾ ಇಲ್ಲ, ಅವರು ಸೈನ್ ಹಾಕಬೇಕಾದಂಥ ಪೇಪರ್ಗಳು ಸೈನ್ ಆಗ್ತಾ ಇಲ್ಲ, ಅದು ಸುದ್ದಿ. ಅದು ಹಾಗಾಗಿ ನಾವು ಹೇಳ್ತಾ ಇದ್ದೇವೆ, ಒಂದು ನಾಯಿ ಮನುಷ್ಯನಿಗೆ ಕಚ್ಚಿದರೆ ಅದು ಸುದ್ದಿ ಅಲ್ಲ. ಒಂದು ನಾಯಿ ಮತ್ತೆ ಮಾಡ್ತೀರಮ್ಮ, ಮತ್ತೆ ತಗೊಳ್ತೀರಾ? ಇಫ್ ಯು ಡೋಂಟ್ ಮೈಂಡ್, ಮತ್ತೆ ತಗೊಳ್ಳಿ. ನಾಯಿ ಮನುಷ್ಯನಿಗೆ ಕಚ್ಚಿದರೆ ಸುದ್ದಿ ಅಲ್ಲ. ಒಂದು ಬೆಳ್ಳಂಬೆಳಿಗ್ಗೆ ಮನುಷ್ಯ ಹೋಗಿ ನಾಯಿಗೆ ಪಟ ಕಚ್ಚಿದರೆ ದಟ್ಸ್ ಎ ನ್ಯೂಸ್. ಅಂದರೆ ಯಾವುದು ಸಹಜ ಅಲ್ವಾ, ಅಸಹಜವಾಗಿರ್ತದೆಯೋ ಅದು ಅನೇಕ ಬಾರಿ ಅದು ಸುದ್ದಿಗಳಾಗಿರ್ತವೆ. ತಾವೀಗ ನೋಡ್ತಾ ಇದ್ದೀರಿ, ಗಂಡ ಹೆಂಡತಿ ಪರಸ್ಪರ ಬೆಳಿಗ್ಗೆ ಜಗಳ ಆಗಿದೆ. ಅವ್ರದ್ದು ಜಗಳ ಸಾಮಾನ್ಯವಾಗಿ ಮಿನಿಮಮ್ ಹಾಫ್ ಆನ್ ಅವರ್, 3/4 ಗಂಟೆಲ್ಲ ಜಗಳ ಇದೆ. ನೇಬರ್ಸಿಗೆಲ್ಲ ಅದು ಅಭ್ಯಾಸ ಆಗಿಬಿಟ್ಟು. ಅವನ ಹೆಂಡತಿ ಒಬ್ಬಳು ಇರ್ತಾಳಂತೆ, ಯಾವಾಗಲೂ ಮಿನಿಮಮ್ ಅವಳು 1 ಗಂಟೆ, ಯಾರ್ದು ಸೆಲ್ ಫೋನ್ ಬರಲಿ 1 ಗಂಟೆ ಮಾತಾಡ್ತಾಳೆ. ಆ ದಿವಸ 20 ನಿಮಿಷಕ್ಕೆ ನಿಲ್ಲಿಸಿದಾಳಂತೆ. ಇವನು ಕೇಳಿದೆ, ನೀವು 20 ನಿಮಿಷಕ್ಕೆ ನಿಲ್ಲಿಸಿದೆ? ಅಲ್ಲ, ಅದು ರಾಂಗ್ ನಂಬರ್ ಇತ್ತು ಅಂತಾಳಂತವಳು. ಹೀಗೆ ಇವರ ಜಗಳ ಆಗ್ತಾ ಇರ್ತದೆ. ಜಗಳ ಆಗ್ತಿರುವಾಗ ಒಬ್ಬ ಸುದ್ದಿ ಕೊಟ್ಟಿದ್ದಾನೆ ಪೇಪರ್ನವರಿಗೂ ಮಾಧ್ಯಮದವರಿಗೂ. ಸಡನ್ನು ವ್ಯಾನ್ನಲ್ಲೆಲ್ಲ ಬಂದಿದ್ದಾರೆ, ಸುದ್ದಿ ನಡೀತಾ ಇದೆ, ಬರ್ಕೊಳ್ತಾ ಇದ್ದಾರೆ, ಇವರು ಹೊಡಿತಾ ಇದ್ದಾರೆ. ಕೊನೆಗೆ ಹೆಂಡತಿ ಹತ್ರ ಸಂದರ್ಶನ ಮಾಡ್ತಾರೆ. ಹೆಂಡತಿ ಹೊಡೆದಿದ್ದಾಳೆ ಇವತ್ತು ಗಂಡನಿಗೆ ಬೆಳ್ಳಂಬೆಳಿಗ್ಗೆ. ಆ ನಂತರ ಎಲ್ಲ ಕೆಳಗೆ. ಆಮೇಲೆ ಕೆಲವು ಮನೆಗಳಲ್ಲಿ ಹೆಂಡತಿಯರ ಕರೆದು ತೋರಿಸ್ತಾರೆ, ಹೆಂಡತಿ ಗಂಡನ ತಲೆಗೆ ಹೊಡೆದಂತೆ ನೋಡಿ ಅಂತ, ನಾಳೆ ಇಲ್ಲಿ ಆದರೂ ಆಗ್ಬೋದು ಎಂಬ ದೃಷ್ಟಿಯಲ್ಲಿ. ಹಾಗಾಗಿ ಸಂದರ್ಶನಗಳು ನಡೀತವೆ. ಆನಂತರ ಅವಳು ಹೇಳ್ತಾಳೆ, ತುಂಬ ಸಮಯ ಆಯಿತು, ಮನೆ ಖರ್ಚಿ ಕೊಡೋದಿಲ್ಲ, ಆತ ಮದ್ಯಪಾನ ಮಾಡ್ತಾನೆ, ಆಮೇಲೆ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಅವಳ ದೂರು ಬರ್ತವೆ. ಇವನು ಪಾಪ ಮಂಚದಡಿಯಲ್ಲಿ ತಲೆಯೆಲ್ಲ ಗಾಯ ಆಗಿ, ಇಲ್ಲ ಆಸ್ಪತ್ರೆಗೆ ಹೋಗಬೇಕೀಗ, ಯಾರಾದರೂ ಕರ್ಕೊಂಡು ಹೋಗ್ತಾರೆ ನೋಡ್ತಾ ಇದ್ದೇನೆ, ಹೀಗೆಲ್ಲ ಅವನು ಹೇಳ್ತಾ, ಅದು ಸಂದರ್ಶನ ಎಲ್ಲ ನಡೀತವೆ. ಆಮೇಲೆ ಈ ಸಂದರ್ಶನಕ್ಕೆ 4 ಮಂದಿ ಗಣ್ಯರು ಕೂತ್ಕೊಳ್ತಾರೆ. 4 ಮಂದಿ ಗಣ್ಯರ ಕೂತರಲ್ಲಿ ಒಬ್ಬರು ಸಮಾಜಶಾಸ್ತ್ರಜ್ಞರು ಇರ್ತಾರೆ. ಅವರು ಹೇಳ್ತಾರೆ, ಹೆಂಡತಿಗೆ ಅವಳಿಗೆ ತುಂಬ ಸಮಯದಿಂದ ಅವಳ ಮನಸ್ಸಿನಲ್ಲಿದ್ದಂಥ ಉದ್ವೇಗ ಈ ದಿನ ಲಟ್ಟಣಿಗೆ ಪೆಟ್ಟಿಗೆಯ ಮೂಲಕ ಅದು ಹೊರಗೆ ಬಂತು ಎಂಬುದಾಗಿ ಅವಳೊಂದು ತೀರ್ಮಾನಕ್ಕೆ ಬರ್ತಾಳೆ. ಆಮೇಲೆ ಒಬ್ಬರು ಮಹಿಳಾ ಸಂಘಟಕ ಇರ್ತಾಳೆ. ಅವಳು ಹೇಳ್ತಾರೆ, ಮಹಿಳೆಯರು ಪ್ರತಿದಿನ ಈ ಥರ ಹೊಡಿತಾ ಇದ್ದರೆ ಗಂಡಂದಿರ ಹಿಂಸೆ ನಿಲ್ತದೆ, ಆಮೇಲೆ ಮದುವೆಗೆ ಸ್ಟಾರ್ಟಲ್ಲೇ ಹೊಡೆದ್ರೆ ಇದೆಲ್ಲ ಪ್ರಕರಣಗಳು ಭಾಳ ಸುಲಭದಲ್ಲಿ ನಡೀತದೆ, ಆಯಿತಾ? ಆಮೇಲೆ ಒಬ್ಬರು ಜ್ಯೋತಿಷ್ಯರು ಕೂತ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಎಲ್ಲ ಹಂಚಿಕೊಂಡು ಇಲ್ಲೆಲ್ಲ ಅಂಟಿಸ್ಕೊಂಡು ಇದೆಲ್ಲ ಅವರು ಹೇಳ್ತಾರೆ, ಇವತ್ತು ಅವನು ಎದ್ದ ಗಳಿಗೆಯಲ್ಲಿ ಒಂದು ವ್ಯತ್ಯಾಸ ಉಂಟು, ಬಲಕಾಲಿನ ಬದಲು ಎಡಕಾಲನ್ನು ಆತ ಇಡುತ್ತಿದ್ದರೆ ಈ ಬಗೆಯ ಒಂದು ಅಪಾಯದಿಂದ ಆತ ಪಾರಾಗಬಹುದಿತ್ತು. ಅವ ನಾಳೆ 150 ರೂಪಾಯಿಯ ಶನಿ ಪೂಜೆಯನ್ನು ಮಾಡಿಸಿದರೆ ಇನ್ನು ಮುಂದೆ ಅವನು ಹೊಡೆಯೋದಿಲ್ಲ ಅಂತ ಬರ್ತದೆ, ಆಯಿತಾ? ಇಷ್ಟೆಲ್ಲ ಸಂಜೆ ರಾತ್ರಿವರೆಗಿದೆ. ಇಷ್ಟೆಲ್ಲ ರಾತ್ರಿ ನಡೆಯುವಾಗ ಅವರಿಬ್ಬರು ರಾಜಿ ಆಗಿ ಪಾರ್ಕಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಗಂಡ ಹೆಂಡತಿ. ಇದು ನಮ್ಮ ಕಡೆಯ ವ್ಯಾಖ್ಯಾನ. ಹೀಗೆ ಈ ಎಲ್ಲ ಚಿಂತನೆಗಳು, ಲಹರಿಗಳು ನಮ್ಮ ಜೊತೆಯಾದಾಗ ಬದುಕಿನಲ್ಲಿ ತುಂಬ ಸಂತೋಷವನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾವು ಇನ್ನೊಬ್ಬರ ದುಃಖಕ್ಕೆ ಯಾವಾಗಲೂ ಕೂಡ ನಾವೊಂದು ಧ್ವನಿ ಆಗಬೇಕು. ನಮ್ಮ ದುಃಖವನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಬೇಕು. ನಮ್ಮ ಸುಖವನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡಾಗ ಸುಖ ವೃದ್ಧಿಸ್ತದೆ. ನಮ್ಮ ದುಃಖವನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡಾಗ ನಮ್ಮ ದುಃಖ ಕಡಿಮೆ ಆಗ್ತದೆ. ಆದರೆ ಇವತ್ತು ಪ್ರಾಯ ಏನಾಗಿದೆ ಅಂದರೆ, ಯಾರಲ್ಲಿ ಹೇಳಿಕೊಳ್ಳುವುದು ಅಂತ ಒಂದು ಸಮಸ್ಯೆ. ಯಾರಲ್ಲಿ ಹೇಳ್ಕೊಳ್ಳೋಣ? ಮೊದಲೆಲ್ಲ ಶಾಲೆಗಳಲ್ಲಿ ಶಿಕ್ಷಕರ ಜೊತೆ ಹೇಳ್ಕೊಳ್ತಾ ಇದ್ರು. ನಿಮಗೆ ಬೇರೇನು ಉದಾಹರಣೆ ಬೇಡ. ನಾವು ನಮ್ಮ ಹಳ್ಳಿಯಲ್ಲಿ ನಮ್ಮ ತಂದೆ ತಾಯಿ ಇರುವಾಗ ನಮ್ಮ ಹಳ್ಳಿ ಮನೆಯಲ್ಲಿ 6 ದನ ಸಾಕ್ತಾಯಿದ್ರು ನಮ್ಮ ಕರ್ವಾಲ್ನಲ್ಲಿ. 6 ದನ. ಈ 6 ದನಗಳು ಗದ್ದೆಯಿಂದ ಅವುಗಳು ಮೇಲು ಹೋಗುವಂಥ ಒಂದು ದೃಶ್ಯವೇ ಈಗ ಕಣ್ಣಿಗೆ ಕಟ್ತಾ ಇದೆ ನನಗೆ. ತಾರನೆಲ್ಲ ಮನೆಗೆ ಬಂದಿದ್ದಾರೆ, ಅವರೆಲ್ಲ ನೋಡಿದ್ದಾರೆ. ಅಲ್ಲಿಯ ದೃಶ್ಯ ಈಗಲೂ 6 ದನ, ಅದರಲ್ಲಿ 3 ಕರು ಹೀಗೆಲ್ಲ ಇರ್ತಾಯಿತ್ತು. ಬೇರೆ ಮನೆಗಳಲ್ಲೂ ಹಾಗೆ 5-6 ದನಗಳು ಇರ್ತಾಯಿತ್ತು. ಅದರಲ್ಲಿ ಒಂದು ದೊಡ್ಡ ದನ ಇತ್ತು, ಈಗಲೂ ಕಣ್ಣಿಗೆ ಕಟ್ಟ ನನಗೆ ಗೋಧಿ ಅಂತ ಅದರ ಹೆಸರು. ಅದರ ಬಣ್ಣ ಕೂಡ ಒಂಥರ ಗೋಧಿ ಹಾಗೆ, ಒಂದು ರಾಜಗಾಂಭೀರ್ಯದ ಹಸು.
ಧಾರಾಳವಾಗಿ ಹಾಲನ್ನು ಕೊಡ್ತಾ ಇದ್ದಂಥ ಹಸು. ಕೆಲವು ಸಲ ನಮ್ಮ ತಾಯಿಗೆ ದುಃಖ ಬಂದರೆ ಅವರು ಆ ಹಸುವಿನ ಕತ್ತನ್ನು ಅಪ್ಪಿ ಹಿಡಿದು ಅವರ ದುಃಖ ಹೇಳಿಕೊಳ್ತಾ ಇದ್ರು. ಬೇರೆ ಯಾರಲ್ಲೂ ಅಲ್ಲ, ನಾವು ಯಾರಿಲ್ಲ, ನಾನು ಅದನ್ನು ಗಮನಿಸ್ತಾ ಇದ್ದೆ. ಆ ದುಃಖವನ್ನು ಹೇಳ್ಕೊಳ್ತಾ ಇದ್ರು. ಅನೇಕ ಬಾರಿ ಆ ಹಸುವಿನ ಕಣ್ಣಿನಿಂದ ನೀರಿನ ಹನಿಗಳು ಇಳಿತಾವೆ. ಇಲ್ಲಿ ಕೆಲವರಿಗಾದ್ರೂ ಅದು ಅನುಭವ ಇದೆ ಅಂತ ನಾನು ಭಾವಿಸ್ತೇನೆ. ಹೌದಾ? ವೆರಿ ಗುಡ್. ನೋಡಿ, ಇದು ಬದುಕು, ಇದೇ ಜೀವನ. ಎಷ್ಟೋ ಬಾರಿ ನೋವನ್ನು ಹಂಚಿಕೊಳ್ಬೇಕು. ನಮ್ಮಲ್ಲಿ ನಾನು ನೋಡ್ತೇನೆ ಎರಡು ವಿಧ ಇದೆ. ನಮ್ಮ ತಾಯಿಯಂದಿರು ಅಕ್ಕಂದಿರು ದೇವಸ್ಥಾನಕ್ಕೆ ಹೋದರೆ ಅಥವಾ ದೈವಸ್ಥಾನಕ್ಕೆ ಅಥವಾ ಯಾವುದೇ ಪ್ರಾರ್ಥನಾ ಮಂದಿರಕ್ಕೆ ಪೂಜಾ ಮಂದಿರಕ್ಕೆ ಹೋದರೆ ನಮ್ಮ ಅಕ್ಕಂದಿರು ನಮ್ಮ ತಾಯಂದಿರು ಇಲ್ಲೆಲ್ಲ ಇದ್ದಾರೆ, ಯಾರೂ ಕೂಡ ತಮಗಾಗಿ ದೇವರ ಹತ್ರ ಬಂಗ್ಲೆ ಕೊಡು, ಕಾರು ಕೊಡು, ಆಭರಣ ಕೊಡು ಅಂತ ಎಂದೂ ಕೇಳಿಲ್ಲ. ನಮ್ಮ ತಾಯಂದಿರು ಹೋಗಿ ದೇವರಿಗೆ ಅಡ್ಡ ಬಿದ್ದು ಕೇಳೋದಾದರೆ ನನ್ನ ಮಗಳಿಗೊಂದು ಒಳ್ಳೆಯ ವರನನ್ನು ಕೊಡು, ನನ್ನ ಮಗನಿಗೊಂದು ಒಳ್ಳೆ ಕೆಲಸ ಕೊಡು, ನನ್ನ ಗಂಡನಿಗೊಂದು ಒಳ್ಳೆ ಆರೋಗ್ಯ ಕೊಡು ಅಂತ ನಮ್ಮ ತಾಯಂದಿರು ಕೇಳ್ತಾರೆ ಹೊರತು ನನಗೆ ಬಂಗ್ಲೆ ಕೊಡು, ನನಗೆ ಕಾರು ಕೊಡು ಅಂತ ಯಾವ ತಾಯಂದಿರು ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಪರಂಪರೆ. ನಾನು ಅನೇಕ ಬಾರಿ ನೋಡ್ತೇನೆ. ನಮ್ಮ ಮಿಜಾರ್ಗುತ್ ಆನಂದ ಆಳ್ವರು, ನನಗೊಂದು ಸಂತೋಷ ಅಂದರೆ ನಾನು 3 ತಲೆಮಾರಿನ ವರದಿಯನ್ನು ಮಾಡಿದ್ದೇನೆ. ನಾನು ಆನಂದ ಆಳ್ವರದ್ದು, ನನ್ನ ಪ್ರಿಯ ಡಾಕ್ಟರ್ ಮೋಹನ್ ಆಳ್ವರದ್ದು, ಅವರ ಪುತ್ರ, ಹೀಗೆ ಉದಯವಾಣಿಯಲ್ಲಿ ನಾನು 27 ಕುಟುಂಬದ್ದು 3 ತಲೆಮಾರು ವರದಿ ಮಾಡಿದ್ದೇನೆ. 27 ಕುಟುಂಬ, ಬಹುತೇಕ ಕಲಾವಿದರು, ಬಹುತೇಕ ವೈದ್ಯರು, ಬಹುತೇಕ ರಾಜಕೀಯದವರು ಅದರಲ್ಲಿ ಸೇರಿದ್ದಾರೆ. ಅದರಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಇತ್ತೀಚೆಗೆ HD ನಮ್ಮ ದೇವೇಗೌಡರು, ಕುಮಾರಸ್ವಾಮಿ, ಅವರ ಪುತ್ರ ನಿಖಿಲ್, ಇಂಥದ್ದು ನಾನೊಂದು 27, ಅದರಲ್ಲಿ ಆಳ್ವರ 3 ಫ್ಯಾಮಿಲಿ ಕೂಡ ನಾನು ವರದಿ ಮಾಡಿದೆ. ಆನಂದ ಆಳ್ವರನ್ನು ನೋಡಿ, ಅವರೊಂದು ಬಂದು ಕೂತ್ರೆ ಚಂದ, ಅವರನ್ನೊಂದು ನೋಡುವುದೇ ಚಂದ. ಆಮೇಲೆ ಒಂದು ಪುಟ್ಟ ಆಳ್ವರಿಗೊಂದು ಬೈದರೆ ಎಲ್ರಿಗೂ ಖುಷಿ. ಚಾರ್ಮನಿಗೆ ಬೈದು ಬಿಟ್ಟರು, ಅವರು ಭಾಳ ಸಂತೋಷ ಅಂತ. ಬೈಗಳು ಪ್ರೀತಿಯ ಬೈಗಳದು, ಅಂದರೆ ಭಾಳ ಇಷ್ಟದ ಒಂದು ಅಪೂರ್ವವಾದಂಥ ಪರಂಪರೆ. ಇದನ್ನೆಲ್ಲ ನಮಗೀಗ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೀಗ ವಿದೇಶಿ ಸಂಸ್ಕೃತಿಯ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೆಣ್ಣು ಮಕ್ಕಳು ತುಂಬ ಬಂದಿದ್ದರೆ, ಹುಡುಗರು ತುಂಬ ಬಂದಿದ್ದರೆ, ಒಂದು ಮಾತು ತಾವು ದಯವಿಟ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು. ಭಾರತೀಯ ಬದುಕಿನ ಮೂಲ ದ್ರವ್ಯವೇ ಕುಟುಂಬ. ಫ್ಯಾಮಿಲಿ ಈಸ್ ದ ಎಸೆನ್ಸ್ ಆಫ್ ಅವರ್ ಲೈಫ್. ನಾನು ಅನೇಕ ಮಂದಿ ನನ್ನ ಕುಟುಂಬದ, ನನ್ನ ಸ್ನೇಹಿತರ ವಲಯಗಳಲ್ಲಿ ನೋಡಿದ್ದೇನೆ. ಒಂದು ತಂದೆಯ ಮೊಬೈಲ್ ಬಿಸಾಡಿ ಹೋಗಿ ತಂದೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಅಂದರೆ ಒಂದು ಮಗಳು, ಅದು ಒಂದು ಮಗಳನ್ನು ಹೊಂದಿರುವಂಥ ಮಗಳು ಪಟ್ಟ ಕಷ್ಟ ನಾನೊಂದು 2 ದಿನಗಳ ಹಿಂದೆ ನೋಡಿದ್ದೆ. ನಾನು ಎಂಥ ಚಿಂತೆ, ಎಂಥ ಗೊಂದಲ, ಅಪ್ಪ ಸಿಗ್ತಾ ಇಲ್ಲ, ಮೊಬೈಲ್ ಅವ್ರದ್ದು ಸಿಗ್ತಾ ಇಲ್ಲ. ನಿಜಕ್ಕಾದರೆ ಅಪ್ಪನ ಮೊಬೈಲ್ ಬಿದ್ದು ಅದರ ಸಿಮ್ ಕಟ್ ಆಗಿದೆ, ಅವರು ಅನ್ರೀಚೇಬಲ್ ಪ್ರದೇಶದಲ್ಲಿದ್ದಾರೆ. ಮತ್ತು ಈಗ ಇನ್ನೊಂದು ವಿಶೇಷ ಅಂದರೆ ನಮಗೆ ಮೊಬೈಲ್ ಕಳೆದೋದ್ರೆ ಯಾರ ನಂಬರ್ ಕೂಡ ಗೊತ್ತಿರೋದಿಲ್ಲ. ವಿಶೇಷ ಅಂದರೆ ನಮ್ಮ ಮೊಬೈಲಿದ ನಂಬರ್ ಗೊತ್ತಿರೋದಿಲ್ಲ. ಒಂಚೂರು ಮೊಬೈಲ್ ನಂಬರ್ ಕೊಡಲಿ ಅಂದರೆ ಹೀಗೆ ಹುಡುಕಿ ನಾವು ಒತ್ತಬೇಕು ನಮ್ಮ ನಂಬರ್. ಅಂದರೆ ಈ ಯಾಂತ್ರಿಕ ದಿನಗಳಲ್ಲಿ ನಮ್ಮ ತಾಂತ್ರಿಕವಾದಂಥ ವಿಚಾರಗಳು ದೇಹಕ್ಕೆ ಪ್ರವೇಶಿಸಿ ನಾವು ಮಾಡುವಂಥ ನೈಸರ್ಗಿಕ ವಿಧಗಳೆಲ್ಲ ಮರೆತು ಬಿಟ್ಟಿದ್ದಾವೆ. ಈ ಕುಟುಂಬ ಅನ್ನುವಂಥ ಮೂಲ ದ್ರವ್ಯವನ್ನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅನೇಕ ಮಂದಿ ನಾನು ನೋಡಿದ್ದೇನೆ, ತಾಯಿಯಂದಿರು ಬೀಡಿ ಕಟ್ಟಿ, ತಂದೆಯಂದಿರು ಅಂಗಡಿಗಳಲ್ಲೋ ಹೋಟೆಲ್ಗಳಲ್ಲೋ ಕೆಲಸ ಮಾಡಿ ತಮ್ಮ ಮಕ್ಕಳಿಗೆ ಶುಲ್ಕವನ್ನು ಕಟ್ತಾರೆ. ಆ ಶುಲ್ಕವನ್ನು ಕಟ್ಟಿದಂಥ ಮಕ್ಕಳು ತಂದೆ ತಾಯಿ ಅವರು ಬಂದರೆ ನಮ್ಮ ತಂದೆ ತಾಯಿ ಅಂತ ಕೆಲವು ಸಿನಿಮಾಗಳಲ್ಲಿ ನೋಡಿದ್ದೀರಿ, ನಿಜ ಜೀವನದಲ್ಲೂ ಇದೆ, ಹೇಳ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ತಂದೆ ತಾಯಿ ಅಥವಾ ನಮ್ಮನ್ನು ಯಾರು ಈ ಶಿಕ್ಷಣ ಕೊಟ್ಟು ಸಾಕಿದರು, ನಮ್ಮ ಶಿಕ್ಷಕರು, ಆಳ್ವರಂಥವ್ರು, ಈ ಶಿಕ್ಷಣ ಸಂಸ್ಥೆ, ಅವರಿಗೆ ಋಣಿಯಾಗದೇ ಇದ್ದರೆ ಎಂಥ ಶಿಕ್ಷಣ ಪಡೆದು ಏನು ಪ್ರಯೋಜನ ಹೇಳಿ. ಒಂದು ಸಲ ಪೇಟೆ ಮಕ್ಕಳೆಲ್ಲ ಹಳ್ಳಿಗೆ ಹೋದ್ರನ್ನು, ಹಳ್ಳಿ ನೋಡಿರಲಿಲ್ಲ ಅವರು, ಒಂದು ಪಿಕ್ನಿಕ್ ಮಾಡಿದರು, ಟಿ ವಿಯಲ್ಲೆಲ್ಲ ಹಳ್ಳಿ ನೋಡಿದರು. ಹಳ್ಳಿಗೆ ಹೋಗಿ ನೋಡುವಾಗ ಹಳ್ಳಿಯಲ್ಲಿ ಒಬ್ಬ ರೈತ ಗಾಣಕ್ಕೆ ಅವನ ಎತ್ತನ್ನು ಕಟ್ಟಿದ್ದಾನೆ. ಗಾಣ ಗೊತ್ತಲ್ಲ ನಿಮಗೆ? ಗಾಣ ಎಣ್ಣೆ ತೆಗಿಲಿಕ್ಕೆ ಅಥವಾ ಕಬ್ಬಿನ ಹಾಲು ತೆಗಿಲಿಕ್ಕೆ ಇತ್ಯಾದಿನ ಹಳ್ಳಿಯಲ್ಲಿ ಬಳಸ್ತಾರೆ. ಒಂದು ಟ್ರ್ಯಾಕ್ ಅಂತ ಕರೀತೇವೆ ನಾವು. ಅದರಲ್ಲಿ ಇವ ಒಂದು ಎತ್ತನ್ನು ಕಟ್ಟಿದ್ದಾನೆ. ಎತ್ತು ಸುತ್ತು ಬರ್ತಾ ಇದೆ. ಅವನು ಗಾಣಕ್ಕೆ ಕೊಬ್ಬರಿ ಹಾಕಿದ್ದಾನೆ, ಒಣಗಿಸಿದ ತೆಂಗಿನಕಾಯಿ, ಕೊಬ್ಬರಿಯಿಂದ ಎಣ್ಣೆ ಬರ್ತಾ ಇದೆ. ಇವನು ಅದರ ಪಕ್ಕದಲ್ಲಿಲ್ಲ. ಈ ಪೇಟೆಯವರು ನಿಧಿ ಅಂಥದ್ದು, ಇದು ಹೀಗೆ ಮಾಡಿದರೆ ಎಣ್ಣೆ ಬರ್ತದೆ ಹಾಗೀಗೆ ಅಂತ. ಈ ಮಕ್ಕಳಿಗೆ ಆಶ್ಚರ್ಯ, ಅವನು ಯಜಮಾನ ಹತ್ತಿರ ಇಲ್ಲದೆಯೇ ಈ ಎತ್ತು ಹೇಗೆ ಅದರಷ್ಟಕ್ಕೆ ಕೆಲಸ ಮಾಡ್ತಾ ಇದೆ. ಇವರಿಗೆ ಆಶ್ಚರ್ಯ ಆಯಿತು. ಕೇಳಿದರು, ನೀನಿಲ್ಲದೆ ಕೂಡ ಈ ಎತ್ತು ಹೇಗೆ ಕೆಲಸ ಮಾಡ್ತಾ ಇದೆ ನಿಂದು? ಅದಕ್ಕೆ ಅವನು ಹೇಳ್ತಾನೆ, ಬೆಳಿಗ್ಗೆ ಅದಕ್ಕೆ ಬೇಕಾದ ಆಹಾರ ಹಾಕಿದ್ದೇನೆ, ಅಕ್ಕಚ್ಚು, ಆಮೇಲೆ ಅದಕ್ಕೆ ಬೇಕಾದಂಥ ಸೊಪ್ಪು ಅಥವಾ ಹುಲ್ಲು ಇತ್ಯಾದಿಗಳನ್ನೆಲ್ಲ ಹಾಕಿದ್ದೇನೆ, ಹೊಟ್ಟೆ ತುಂಬಿದಾದರೂ ಇಲ್ಲಿ ಕಟ್ಟಿದ್ದೇನೆ. ಆಮೇಲೆ ಒಂದು ಸಣ್ಣ ಪೆಟ್ಟು ಕೊಟ್ಟು ಅದಕ್ಕೆ ಟ್ರ್ಯಾಕ್ ತೋರಿಸಿದ್ದೇನೆ, ಅದೀಗ ಸುತ್ತು ಬರ್ತಾ ಇದೆ ಅಂತ. ಇವರಿಗೆ ಆಶ್ಚರ್ಯ ಆಯಿತು, ನೀನೆಲ್ಲೋ ಬೇರೆ ಕೆಲಸ ಮಾಡ್ತಾಯಿದ್ದೆ, ಇದು ಸುತ್ತು ಬರ್ತಾ ಇದೆ ಅಂತ ನಿನಗೆ ಹೇಗೆ ಗೊತ್ತು? ಅವನು ಹೇಳ್ತಾನೆ, ನಾನು ಅದರ ಕುತ್ತಿಗೆಗೊಂದು ಗಂಟೆ ಕಟ್ಟಿದ್ದೇನೆ, ನನಗೆ ಅದರ ಶಬ್ದ ಕೇಳ್ತಾ ಇರ್ತದೆ, ಆ ಗಂಟೆ ಕೇಳಿದರೆ ಅದು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ನಮ್ಮ ಪೇಟೆ ಹುಡುಗರಲ್ಲ
ಮೆಲ್ಲ ಕೇಳಿದರು, ನಿನಗೆ ಮೋಸ ಮಾಡಲಿಕ್ಕೆ ಅದು ನಿಂತಲ್ಲೇ ತಲೆ ಅಲ್ಲಾಡಿಸಿದ್ರೆ ಏನು ಮಾಡ್ತೀನಿ ನೀನು? ಅದಕ್ಕೆ ಅವ ಹೇಳಿದ, ಅಷ್ಟು ಮೋಸ ಮಾಡಲಿಕ್ಕೆ ಅದಿನ್ನು ಕಾಲೇಜ್ ಓದಲಿಲ್ಲ ಅಂತ. ಇದರ ಅರ್ಥ ಏನು ಅಂದರೆ, ಎಷ್ಟೋ ಬಾರಿ ನಾವು ಎಷ್ಟು ಜಾಸ್ತಿ ಕಲಿತೇವೋ ಅಷ್ಟು ಜಾಸ್ತಿ ಮೋಸ ಮಾಡಲಿಕ್ಕೆ ನಾವು ಫಿಟ್ ಅಂತ ಅರ್ಥ. ನಮ್ಮನ್ನು ನಂಬೋದಿಲ್ಲ ಜನ. ಕೆಲವು ಸರ್ಕಾರಿ ಕಚೇರಿಗಳಲ್ಲೇ ನಾನು ಕೇಳಿದ್ದೇನೆ, ಅಯ್ಯೋ ದೇವರೇ, ಇವನು ಬೊಬ್ಬೆ ಹೊಡಿತಾ ಇದ್ದಾನೆ ಮ್ಯಾನೇಜರ್, ನೋಡ್ರಿ ಅವಳ ಹೆಂಗಸು ಬಂದಿದೆ, ಅವಳದ್ದು ವಿಧವಾ ಮಾಸಾಶನ ಇನ್ನೂ ಕೊಟ್ಟಿಲ್ಲ ಅಂತ, ನೀವು ಏನು ಪ್ರಾಬ್ಲಮ್ ನಿಮ್ಮದು? ಅವಳ ಗಂಡ ಬಂದು ನಿನ್ನೆ ಗಲಾಟೆ ಮಾಡಿದ್ದಾರೆ, ಕೊಡಲಿಲ್ಲ ಅಂತ, ಇವತ್ತು ಅವಳೇ ಬಂದಿದ್ದಾಳೆ, ಗಂಡ ನಿನ್ನೆ ಬಂದಿದ್ದಾನೆ, ವಿಧವಾ ಮಾಸಾಶನದ ಕತೆ ಇದು. ಅರೇ ಹೆಡ್ ಕ್ಲಾರ್ಕ್ ಹೇಳ್ತಾನೆ, ಸರ್ ನಿನ್ನೆ ಪಾಸ್ ಮಾಡಿದ್ದೇವೆ, ಅವರ ಗಂಡನಿಗೆ ಹೇಳಿದ್ದೇವೆ ನಾಳೆ ನಿಮ್ಮ ಹೆಂಡತಿಯ ಕೈಗೆ ವಿಧವಾ ಮಾಸಾಶನ ಚೆಕ್ ಬರ್ತದಂತ ಹೇಳಿದ್ದೇವೆ ಸರ್, ಯಾಕೆ ಇಷ್ಟು ಗಲಾಟೆ? ಅಷ್ಟೊತ್ತಿಗೆ ಮೂರನೇ ಹೇಳ್ತಾನೆ, ಕೊಡಿ ಸ್ವಾಮಿ, MLA ಲೆಟರ್ ಕೊಟ್ಟಿದ್ದಾರೆ, ಇನ್ನು ಎಂತ ಮಾಡೋದು ನಾವು ಅಂತ ಕೊಟ್ಟಿದ್ದಾರೆ, MLA ಲೆಟರ್ ಕೊಟ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಆಮೇಲೆ ಬಹುತೇಕ ಸಂದರ್ಭಗಳಲ್ಲಿ ಇದೆಲ್ಲವೂ ನಾವು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಕಾರಣಗಳಿರ್ತವೆ. ನಾವು ಹೆಚ್ಚು ಕಲಿತಾಗ ಹೆಚ್ಚು ಮೋಸ ಮಾಡಲಿಕ್ಕೆ ನಾವು ಸಿದ್ಧರಾಗಬಾರ್ದು. ದಿನಕರ ದೇಸಾಯಿ ಅವರು ತಮ್ಮ ಬಹಳ ದೊಡ್ಡ ಕವಿ ಕನ್ನಡದಲ್ಲಿ, ದಿನಕರ ದೇಸಾಯಿ ಅವರು ಉತ್ತರ ಕನ್ನಡದವರು, ಈಗಿಲ್ಲ ಅವರು. ಚುಟುಕು ಸಾಹಿತ್ಯಕ್ಕೆ ಚುಟುಕ ಬ್ರಹ್ಮ ಅಂತಲೇ ಅವರಿಗೆ ಒಂದೇ. ಚುಟುಕ ಅಂದರೆ ಚಿಕ್ಕದು, 4 ಗೆರೆಯ ಪದ್ಯಗಳು, 3 ಇದ್ದರೆ ತ್ರಿಪದಿ ಅಂತ ಹೇಳ್ತೇವೆ, 4 ಇದ್ದರೆ ಚೌಪದಿಗಳು ಅಂತ ಕರಿತೇವೆ. ಸರ್ವಜ್ಞ ಬರೆಯುವಂಥದ್ದೆಲ್ಲ ತ್ರಿಪದಿಗಳಾಗಿರ್ತವೆ. 2 ಲೈನ್ ಆದರೆ ದ್ವಿಪದಿ. ಈಗಿನ ಮಕ್ಕಳಿಗೆ ಪುರುಸುತ್ತಿಲ್ಲ, ಒಂದೇ ಲೈನ್, ಹಾಯ್ ಬೈ ಥ್ಯಾಂಕ್ಸಿಗೆ TX, ಡಾಕ್ಟ್ರಿಗೆ DR, ಹೀಗೆಲ್ಲ ಅಲ್ವ, CU ಹೀಗೆಲ್ಲ ಬರ್ತದೆ ಹೊಸ ಲ್ಯಾಂಗ್ವೇಜಿಗೆ, ಎಸ್ಸಿಗೆ ಎಸ್, ಈ ಥರ. ಇಲ್ಲಿ ಮೊದಲೆಲ್ಲ ನಮಗೊಂದು ಪತ್ರ ಬರೆಯುವ ಕ್ರಮ ಇತ್ತು, ಶಾಲೆಗಳಲ್ಲೆಲ್ಲ ಪತ್ರ ಬರೆಯುವಂಥ ಕ್ರಮ ಇತ್ತು. ಅದು ಹೇಳಿಕೊಡ್ತಾಯಿದ್ರು, ನಾವು ರಜೆ ಅರ್ಜಿ ಆದರೆ ಹೇಗೆ ಬರೀಬೇಕು, ತಂದೆಗೆ ಬರೆಯುವುದಾದ್ರೆ ಹೇಗೆ ಬರೀಬೇಕು, ಅಕ್ಕನಿಗಾದರೆ ಹಾಗೆ, ತಮ್ಮನಿಗಾದರೆ ಹಾಗೆ, ಹೀಗೆಲ್ಲ. ಇವನು ಹುಡುಗರಿಗೆಲ್ಲ ಆಗ ಒಂದು ಕುತೂಹಲದನ್ನೆಲ್ಲ ಕಲಿಯುವಂಥದ್ದು, ನಮಗೆಲ್ಲ ಫಾರ್ಮ್ಯಾಟ್ ಅಂತ ಇತ್ತು. ಅದರಲ್ಲಿ ಚಿಕ್ಕಪ್ಪ ಇತ್ಯಾದಿಯವರೆಲ್ಲ ಆದರೆ ಅವರಿಗೆ ದೊಡ್ಡತನದಲ್ಲಿ, ತಂದೆಯವರಿಗೆ ತೀರ್ಥರೂಪರಿಗೆ ಅಂತ ಬರೆಯೋದು. ಇಲ್ಲೊಬ್ಬ ನಮ್ಮ ಹುಡುಗ ಬರೆದಿದ್ದ, ತೀರ್ಥರೂಪ ಸಮಾನರಾದ ನನ್ನ ಮಾವನವರಿಗೆ ಅಂತ ಬರೆದು ಬಿಟ್ಟಿದೆ. ನಾನು ತೀರ್ಥರೂಪರ ಅಲ್ಟಿಮೇಟ್ ಅದು ಅವ್ರ ಬಗ್ಗೆ ಆ ಕಾಗದಗಳಲ್ಲಿ. ಮತ್ತು ಇನ್ನೊಬ್ಬ ಹುಡುಗ ಬುದ್ಧಿವಂತ ಇದೆ, ಈ ಪತ್ರ ಸಿಗದಿದ್ದರೆ ಕೂಡಲೇ ತಿಳಿಸುವುದು ಅಂತ. ಈಗ ಆ ರೋಮಾಂಚನಗಳೆಲ್ಲ ಹೋಯ್ತು. ಈಗ SMS ಸಿಗದಲ್ಲಿ ಅಂತ ಥ್ರಿಲ್ ಇಲ್ಲ. ಒಂದು ಹಳ್ಳಿಯಲ್ಲಿ ಒಂದು ಇನ್ಲ್ಯಾಂಡ್ ಲೆಟರ್, ಒಂದು ಪೋಸ್ಟ್ ಕಾರ್ಡ್ ಆ ಕಾಲಕ್ಕೆ ಅದು ಬರುವುದು ಅಂದರೆ ಅಂಥ ರೋಮಾಂಚನ, ಕಾಯ್ತಾ ಇರ್ತೇವೆ ನಾವು. ನಮ್ಮ ಊರಲ್ಲಿ ಒಂದು, ನಾನು ಎಲ್ಲೆಲ್ಲೋ ಹೋಗ್ತಾ ಇದ್ದೆ, ತೊಂದರೆ ಇಲ್ಲಲ್ಲ. ಇದು ಕತೆ ಏನಾಗಿದೆ ಅಂದರೆ, ನಾನೀಗ ಇದೆಲ್ಲ ಬೆಳದಿಂಗಳ ಚಿಂತನೆ ಯಾಕೆ ಅಂದರೆ, ಒಂದಷ್ಟು ನಿಮ್ಮಲ್ಲಿ ಚಿಂತನೆಗಳನ್ನು ಹರಡಿಸೋದು. ಈ ಬೆಳದಿಂಗಳ ಒಂದಷ್ಟು ಜರಿ, ಒಂದಷ್ಟು ಜಲಕು, ಒಂದಷ್ಟು ಬೆಳಕು ಇದೆಯಲ್ಲ, ನಮ್ಮ ಅಲೆಗಳು, ಒಂಥರ ಅಲೆಗಳು ನಮ್ಮನ್ನು ಆವರಿಸ್ತಾ ಇರ್ಬೋದು. ನಾಳೆ ಪ್ರಬಂಧ ಕೊಡ್ತೇನೆ ಅಂತ ಟೀಚರ್ ಹೇಳಿದ್ದಾರೆ. ಮಕ್ಕಳಿಗೆಲ್ಲ ತಲೆಬಿಸಿ, ಅದರಲ್ಲಿ 10 ಮಾರ್ಕ್ ಇದೆ, ಅದರ ಮೇಲೆ ಏನು ಸಿಗ್ಬೋದು ಅಂತ ಮಕ್ಕಳೆಲ್ಲ SMS ಮಾಡ್ತಾರೆ, ಪರಸ್ಪರ ಫೋನ್ ಮಾಡ್ತಾರೆ, ಟೆನ್ಷನ್, ಮನೇಲಿ ಉದ್ವೇಗ, ಸೀರಿಯಲ್ ನೋಡುವಷ್ಟು ಆದಿಸೋ ವ್ಯವಧಾನ ಇಲ್ಲ, ಮನೇಲಿ ಊಟ ಮಾಡಲಿಕ್ಕೂ ಟೈಮ್ ಇಲ್ಲ, ಏನು ಮಾಡೋದು? ಪರಸ್ಪರ ಮಾತಾಡುವಾಗ ಈ ಟೀಚರಿಗೆ ದನಗಳ ಬಗ್ಗೆ ಭಾರಿ ಅಭಿಮಾನ. ಯಾವಾಗಲೂ ಅವ್ರು ಹೇಳ್ತಾ ಇರ್ತಾರಂತೆ, ದನಗಳು ಅಂದರೆ ಪವಿತ್ರ, ಹಾಲು ಕೊಡ್ತದೆ, ಆ ಹಾಲಿನಿಂದ ನಾವು ಮೊಸರು ಮಾಡ್ತೇವೆ, ಮೊಸರಿನಿಂದ ಬೆಣ್ಣೆ ಮಾಡ್ತೇವೆ, ಬೆಣ್ಣೆಯಿಂದ ತುಪ್ಪ ಮಾಡ್ತೇವೆ, ಇತ್ಯಾದಿ ಇತ್ಯಾದಿ ಗೊಬ್ಬರ ಸಿಗ್ತದೆ. ಮಕ್ಕಳಿಗೆ ಡೆಫಿನೆಟ್ ಅಂದರೆ ಗ್ಯಾರಂಟಿ. ಈಗಿನ ಕನ್ನಡ ಮಕ್ಕಳಿಗೆ ದೃಢ ಅಂತ ಹೇಳಬಾರ್ದು, ಈಗ ಮಕ್ಕಳಿಗೆ ಗ್ಯಾರಂಟಿ ಅನ್ಬೇಕು ಈಗಿನ ಭಾಷೆಯಲ್ಲಿ. ಅವರು ಅದನ್ನು ಹೇಳ್ತಾರೆ, ಮಕ್ಕಳಿಗೆಲ್ಲ ದೃಢ ಆಯಿತು. ಎಲ್ಲ ಆದಷ್ಟು ದನಗಳ ವೆರೈಟಿ, ಹಾಲ್ಸ್ಟೈನ್ ನಮ್ಮ ಊರಿನ ವೆರೈಟಿ ಇತ್ಯಾದಿಗಳು, ಗೊಬ್ಬರ, ಆಮೇಲೆ ಇದನ್ನೆಲ್ಲ ಎಲ್ಲ ರೆಡಿ ಮಾಡಿಕೊಂಡು 10 ಗಂಟೆಗೆ ಟೀಚರ್ ಪ್ರವೇಶ ಆಯಿತು. ಇಡೀ ಸ್ಮಶಾನ ಮೌನ ತರಗತಿಯಲ್ಲಿ. 10 ಮಾರ್ಕ್ ಇದೆ ಅದರ ಮೇಲೆ. ಟೀಚರ್ ಬಂದರು, ತೆಂಗಿನ ಮರದ ಪ್ರಬಂಧ ಬರೀರಿ ಅಂದರು. ಈ ಮಕ್ಕಳಿಗೆ ತೆಂಗಿನ ಮರದ ABCD ಕಲೀಲಿಲ್ಲ, ಅವರು ಬಿಡಲಿಲ್ಲ ಮಕ್ಕಳು. ದನ ಬಹಳ ಪವಿತ್ರ, ದನ ಹಾಲು ಕೊಡ್ತದೆ, ದನದಿಂದ ಹಾಲಿನಿಂದ ಬೆಣ್ಣೆ ಮಾಡ್ತೇವೆ, ಮೊಸರು ಮಾಡ್ತೇವೆ, ಆಮೇಲೆ ಹಾಲು ಮಾರಿದ್ರೂ ನಮಗೆ ಆದಾಯ ಸಿಗ್ತದೆ, ಇಂಥ ದನವನ್ನು ತೆಂಗಿನ ಮರಕ್ಕೆ ಕಟ್ತಾರೆ ಅಂತೇಳಿ ಬರೆದ್ಬಿಟ್ರೆ ಅಂತ ಅವರು. ಛಲ ಬಿಡಬೇಡಿ ನೀವು ಅಂತ. ಅಂದರೆ ಒಂದು ಪ್ರಸಂಗಾವಧಾನತೆ ಅಂತ ಕರೀತಾರೆ. ಯಾವುದೇ ಸಂದರ್ಭದಲ್ಲಿ ಧೃತಿ ಕೆಡಬಾರ್ದು, ಬಹಳ ಧೈರ್ಯದಲ್ಲಿರಬೇಕು ಯಾವುದೇ ಸಂದರ್ಭದಲ್ಲಿ. ಅದು ನಮಗೆ ತುಂಬ ಫಲಿತಾಂಶವನ್ನು ಅದು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಮಯಾವಧಾನ ಅಂತ ನಾವು ಕರಿತೇವೆ, ಅಥವಾ ಸಮಯದಲ್ಲಿ ನೀವು ಚಿಂತನೆ ಮಾಡಿಕೊಳ್ಳುವಂಥದ್ದು, ತಕ್ಷಣ ಕೈಗೊಳ್ಳುವಂಥ ನಿರ್ಧಾರಗಳಿಂದ ನಾವು ಅನೇಕ ಬಾರಿ ಮೇಲೆ ಬೀಳ್ಬೋದು. ಇನ್ಸ್ಪೆಕ್ಟರ್ ಬಂದ್ರಂತೆ, ಈಗೆಲ್ಲ ಇನ್ಸ್ಪೆಕ್ಟರ್ ಬರುವ ಕ್ರಮ ಉಂಟಾ ಹೈಸ್ಕೂಲಿಗೆ ಇತ್ಯಾದಿಗಳೆಲ್ಲ? ಮೊದಲೆಲ್ಲ ಒಂದು ಇನ್ಸ್ಪೆಕ್ಟರ್ ಅಂತ ಬರಲಿಕ್ಕಿತ್ತು. ಒಂಥರ ಅದು ಟೆರರಿಸ್ಟ್ ಬಂದಾಗೆ ನಮ್ಮ ಹೆಡ್ ಮಾಸ್ಟ್ರಿಗೆ, ಟೀಚರ್ಸಿಗೆಲ್ಲ ಆ ದಿವಸ ಗೋಣಿಚೀಲದಲ್ಲಿ ಪುಸ್ತಕ ತರಬೇಕು. ನಮಗೆ ಅಧಿಕಾರಿಗಳಾದರೆ ಅವರ ಹುಡುಗರು ಹೊರತಾಯಿದ್ರು, ಅವ್ರಿಗೊಂದು ದೊಡ್ಡ ಟೀಮ್ ಇತ್ತು ಅವರಿಂದ ಹುಡುಗರು, ಅವರು ಇವರ ಬುಕ್ಸ್ ಎಲ್ಲ ಅವ್ರು ತೊಗೊಂಡು ಬರಲಿಕ್ಕೆ.
ಇವರು ಎಕ್ಸಾಮ್ ಹಾಲಿಗೆ ಬೋರ್ಡ್ ಹೈಸ್ಕೂಲ್ ಕಾರ್ಕಳಕ್ಕೆ ಬರುವಾಗ ಇವರನ್ನು ನೋಡ್ತಾರೆ. ನಾವು ದೂರದಿಂದ ಹಳ್ಳಿಯಿಂದ ಬಂದವರು ಇವರನ್ನು ನೋಡೋದು. ಇವರೊಂದು 10 ಮಂದಿ ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಬರೋದು ಇವರ ನೇತೃತ್ವದಲ್ಲಿ SSLCಯಲ್ಲಿ. ಮಲ್ಲ ಒಂದು ಬತ್ತಿಲಕ ಮೆರವಣಿಗೆ ಬತ್ತಿಲಕ ಎದುರುಡು ಮೇರೆ ವಿರಾಜಮಾನರಾದ ಪಿರೋಡಾರ್ನ ಪುಸ್ತಕ ಪತ್ತೊಂಡ್ರೆ 2 ಬೊಕ್ಕ ಪೆನ್ ಪತ್ತೊಂಡ್ರೆ ಇವರು ಇಂಚಪುರ ಜನ ಇತ್ತು ನಾ ಕಾಲೋಡು ಮತ್ತೆ ಓಕೆ ಹೀಗೆ ಯಾವ ಕಾಲಕ್ಕೂ ಧೃತಿ ಕೆಡುವ ಸಂದರ್ಭ ಇಲ್ಲ. ಇನ್ಸ್ಪೆಕ್ಟರ್ ಬಂದ್ರಂತೆ. ಇನ್ಸ್ಪೆಕ್ಟರ್ ಬಂದು ಸೀದಾ ಕೇಳಿದ್ರಂತೆ ಮಕ್ಕಳ ಹತ್ರ, ದ್ರೌಪದಿಯ ವಸ್ತ್ರಾಪರಣ ಮಾಡಿದ್ದು ಯಾರು? ಕೂಡಲೇ ಒಬ್ಬ ಹುಡುಗ ಎಲ್ಲ ಕೈ ಎತ್ತಿದ್ದಾರೆ. ಒಬ್ಬ ಹುಡುಗ ಎದ್ದು ನಿಂತ ಹೇಳಿದೆ, ಹೆಡ್ ಮಾಸ್ಟರ್ ಮಾಡಿದ್ದು ನಿನ್ನೆ ಸರ್ ಅಂತ. ಇವರಿಗೆ ಕನ್ಫ್ಯೂಷನ್. ಅಲ್ಲ, ಹೆಡ್ ಮಾಸ್ಟರ್ ಹೇಗೆ ಮಾಡಿದರು? ಕನ್ನಡ ಪಂಡಿತರು ರಜೆ ಇದ್ರು, ಹಾಗೆ ಹೆಡ್ ಮಾಸ್ಟರ್ ಬಂದು ಮಾಡಿದರು. ಅರೆ ಹೆಡ್ ಮಾಸ್ಟ್ರು ಇಲ್ಲಿ ಕೇಳಿ, ಮಕ್ಕಳು ಬಿಡಲಿಲ್ಲ. ಮಕ್ಕಳು ಹೇಳ್ತಾರೆ, ಕನ್ನಡ ಪಂಡಿತರಿಂದ ಹೆಡ್ ಮಾಸ್ಟರ್ ವಸ್ತ್ರಾಪರಣ ಚೆನ್ನಾಗಿ ಮಾಡ್ತಾರೆ ಸರ್ ಅಂತ. ನಾವು ಇದು ಇತ್ತೀಚೆಗಿನ ಕೆಲವು ವರದಿಗಳನ್ನು ಕಂಡಾಗ ತಾರಣಂದತೆ. ಇತ್ತೀಚೆಗೆ ನಡೆಯುವಂಥ ಘಟನೆಗಳು ನಾನು ನನಸಾಗ್ತಾ ಇದೆ. ಇತ್ತೀಚೆಗೆ ನಾನು ಇದನ್ನು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಹೇಳಿದೆ. ನೀವು ಇದರಲ್ಲಿ ಕೆಲವು ಒಳ್ಳೆಯ ಅಂಶಗಳನ್ನು ಮಾತ್ರ ತಗೊಳ್ಳಿ. ನಿಮ್ಮನ್ನು ಒಂದಿಷ್ಟು ನಿಮ್ಮ ಮನಸ್ಸನ್ನು ಆ ಬೆಳದಿಂಗಳ ಲಹರಿಯಲ್ಲಿ ನಿಮ್ಮನ್ನು ಜೊತೆಯಾಗಿ ಕೊಂಡೊಯ್ದು ಆ ಬೆಳದಿಂಗಳ ಹೊನಲಿನಲ್ಲಿ ನಮ್ಮನ್ನು ನಾವು ತೇಲಿಸಿಕೊಂಡು ಒಂದಿಷ್ಟು ಚಿಂತನೆಯನ್ನು ಮೈಗೂಡಿಸಿಕೊಂಡು ಸಾಹಿತ್ಯ, ಸೌಂದರ್ಯ, ಸದಭಿರುಚಿಯ ಭಾವನೆಗಳೆಲ್ಲ ನಾವು ಸೇರಿಸಿಕೊಂಡು ನಾವು ಚಂದ್ರನಾಗಿ ಪ್ರತಿಫಲನವನ್ನು ನಮ್ಮ ಪಕ್ಕದವರಿಗೆ ಕೊಡೋಣ ಎಂಬ ಆಸೆಯಿಂದ ಈ ಮಾತುಗಳನ್ನು ನಮ್ಮ ಜೊತೆಗೆ ಆಡ್ತಾ ಇದ್ದೇನೆ ಅಷ್ಟೇ. ಆತ್ಮೀಯರೇ, ದಿನಕರ ದೇಸಾಯಿ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಅವರು ಹೇಳ್ತಾರೆ, ನಾವು ಸತ್ತ ಮೇಲೆ ಕೂಡ ನಮ್ಮ ದೇಹ ಪ್ರಯೋಜನಕ್ಕೆ ಬರಬೇಕು. ಕೇವಲ ನಾವು ಇದ್ದಾಗ ಮಾತ್ರ ಅಲ್ಲ, ಸತ್ತ ನಿಮ್ಮಲ್ಲಿ ಆಮೇಲೆ ಒಂದು ಪ್ರತಿಜ್ಞೆ ತಗೊಳ್ಳಿಕ್ಕಿದೆ ನನಗೆ. ಇದನ್ನೊಂದು ದಯವಿಟ್ಟು ನೀವು ಕೇಳಿ. ದಿನಕರ ದೇಸಾಯಿ ಅವರದೊಂದು ಹಾಡಿದೆ. ಅದನ್ನು ನಮ್ಮ ಈ ಶಿಕ್ಷಣ ಸಂಸ್ಥೆ ಭಾಳ ಪರಿಪೂರ್ಣವಾಗಿ ಅವರು ನಿರ್ವಹಿಸ್ತಾ ಇದ್ದಾರೆ. ಆ ಕೊಡುಗೆಯನ್ನು ಸಮಾಜ ಕೊಡ್ತಾ ಇದ್ದಾರೆ. ಅವರು ಏನು ಹೇಳ್ತಾರೆ ಕವಿಗಳು ಅಂದರೆ, ನಾನು ಸತ್ತ ಮೇಲೆ ಕೂಡ ನನ್ನ ದೇಹ ಪ್ರಯೋಜನಕ್ಕೆ ಬರಬೇಕು. ಹೇಗೆ? ನನ್ನ ದೇಹದ ಬೂದಿ ಹೇಳಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಫ್ಯಾಂಟಾಸ್ಟಿಕ್ ಇದ್ದೀರಿ ನೀವು. ನಾನು ತುಂಬ ಪ್ರಭಾವಿತನ, ಅಪೂರ್ವ ಇದ್ದೀರಿ ನೀವು ಅನ್ಬೇಕಾಗಿತ್ತು, ಫ್ಯಾಂಟಾಸ್ಟಿಕ್ ಇದ್ದೀರಿ ಅಂದುಬಿಟ್ಟೆ ನಾನು. ಓಕೆ, ಕ್ಷಮಿಸಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು. ನಾನು ಸತ್ತ ಮೇಲೆ ಕೂಡ ನನ್ನ ದೇಹ ಪ್ರಯೋಜನಕ್ಕೆ ಬರಬೇಕು. ಹಾಗೆ ನಾನು ಸತ್ತ ಮೇಲೆ ನನ್ನ ದೇಹದ ಬೂದಿಯನ್ನು ಕೊಂಡೋಗಿ ಒಂದು ಹೊಳೆಯಲ್ಲಿ ಹರಿಯಬಿಡಿ. ಆಗ ಮುಷ್ಟಿ ಬೂದಿಯಿಂದ ನಮಗೆ ಒಂದು ತೆನೆ ಹುಟ್ಟಿ ಬಂದರೆ, ಒಂದು ಭತ್ತದ ತೆನೆ ಆ ಗದ್ದೆಯಲ್ಲಿ ಹುಟ್ಟಿ ಬಂದರೆ ನಾನು ಬದುಕಿದ್ದಕ್ಕೆ ಸಾರ್ಥಕ ಆಯಿತು. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ. ಮುಷ್ಟಿ ಗೊಬ್ಬರದಿಂದ ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನಾನು ಸತ್ತ ಮೇಲೆ ನನ್ನ ದೇಹದ ಬೂದಿಯನ್ನು ಕೊಂಡೋಗಿ ಒಂದು ಗದ್ದೆ ಹೊಳೆಯಲ್ಲಿ ಹಾಕಿ, ಆ ಹೊಳೆಯಲ್ಲಿ ಒಂದು ಮುಷ್ಟಿ ಬೂದಿಯಿಂದ ಒಂದು ಮೀನು ಪುಷ್ಟ ಆದರೆ ನಾನು ಬದುಕಿದ್ದಕ್ಕೆ ಸಾರ್ಥಕ ಆಯ್ತಾನೆ. ಎಂಥ ಅದ್ಭುತವಾದಂಥ ಚಿಂತನೆ ನೋಡಿ. ಇದಕ್ಕಿಂತ ದೊಡ್ಡ ಒಂದು ಚಿಂತನೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆಯಾ? ಕೇಳಿದರೆ ಚಪ್ಪಾಳೆ ಮಾತ್ರ ಸಾಲದು. ಇಷ್ಟು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಆಳ್ವ ಅವರ ಈ ಥರದ ಪರಿಶ್ರಮ, ಈ ಥರದ ಚಿಂತನೆ, ಅವರ ತಂಡ, ಇಲ್ಲಿಯ ಬದ್ಧತೆಯಿಂದ ಇಷ್ಟು ಒಳ್ಳೆಯ ಶಿಕ್ಷಣ, ಇಂತಹ ಬದ್ಧತೆ, ಇಂತಹ ಒಂದು ಅಪೂರ್ವ ಸಭಾಂಗಣದಲ್ಲಿ ತಾವಿದ್ದೀರಿ. ನಾಡಿದ್ದು ನಿಮಗೊಂದು ಒಳ್ಳೆಯ ಉದ್ಯೋಗ ಸಿಗ್ತದೆ. ನೀವೆಲ್ಲ ಪ್ರತಿಭಾವಂತರಿದ್ದೀರಿ. ನಾನು ಆಳ್ವರ ಇತಿಹಾಸವನ್ನು ಗಮನಿಸಿದರೆ ಕ್ಯಾಂಪಸ್ ಸಿಲೆಕ್ಷನ್ನಲ್ಲೇ ಬಹುತೇಕ ಮಂದಿ ಒಳ್ಳೆಯ ಉದ್ಯೋಗಗಳನ್ನು ಪಡೀಲಿಕ್ಕೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆಯಿಂದ ಸಾಧ್ಯ ಆಗಿದೆ. ನಾಳೆ ನೀವೊಂದು ಒಳ್ಳೆಯ ಉದ್ಯೋಗ ದೊರೆತ ಮೇಲೆ ನಿಮ್ಮ ಆದಾಯದ ಒಂದು ಪುಟ್ಟ ಅಂಶವನ್ನು ನಿಮ್ಮ ನೆರೆಕರೆಯ ಒಂದು ಬಡ ಕುಟುಂಬದ ಪುಟ್ಟ ಮಗುವಿಗೆ ಕೊಡ್ತೀರಿ ಅಂತ ಒಂದು ಪ್ರತಿಜ್ಞೆ ಮಾಡ್ತೀರಾ? ಅಷ್ಟಾಗೋದಿಲ್ಲ. ನಾಳೆ ಬರೆದು ಕೊಡಬೇಕು ನೀವು ಆಳ್ವರ ಹತ್ರ. ನಾನು ಬರ್ತೇನೆ, ಮುಂದೆ ನುಡಿಸಿರಿಗೆ ಬರಲಿಕ್ಕಿದ್ದೇನೆ, ನಾನು ವಿರಾಸತ್ಗೆ ಬರಲಿಕ್ಕಿದ್ದೇನೆ. ಊರಿಗೆ ನಾನು ಇಲ್ಲಿಂದಲೇ ಹೋಗೋದು, ಇವರಿಗೆ ಒಂದು ನಮಸ್ಕಾರ ಮಾಡಿಯೇ ಹೋಗೋದು ನಾನು. ಆಯಿತಾ? ಒಂದು ಪುಟ್ಟ, ಎಲ್ಲ ಸಂಬಳ ಕೊಂಡೋಗಿ ಕೊಡಬೇಡಿಯಪ್ಪ, ಆ ಥರ ಮಾಡ್ಕೊಳ್ಬೇಡಿ. ಸೇವೆ ಅಂತ ಒಂದು ಪುಟ್ಟ ಕೊಡುಗೆಯನ್ನು ನೀವು ತಗೊಂಡು ಎಲ್ಲ ಪ್ರತಿಜ್ಞೆ ತೆಗೆದುಕೊಂಡಿದ್ದೀರಿ. ನನ್ನ ಬಾಲ್ಯ ಭಾಳ ಶ್ರೀಮಂತಿಕೆಯ ಬಾಲ್ಯ ಅಲ್ಲ, ನಿಮ್ಗೆ ತಿಳಿಸಿಬಿಡ್ತೇನೆ. ನಮ್ಮದು ಮೇಲ್ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗವಲ್ಲ, ಮೇಲ್ಮಧ್ಯಮ ವರ್ಗ. ಅಂದರೆ ಚಪ್ಪಲ್ ಹಾಕ್ಕೊಳ್ಬೋದಿತ್ತು, ಶೂ ಹಾಕ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಗೊತ್ತಾಯ್ತಾ? ಒಳ್ಳೆಯ ಸಾಂಸ್ಕೃತಿಕ ಶ್ರೀಮಂತಿಕೆಯ ಮನೆತನ.
ನಮ್ಮ ತಂದೆ ಬೈಲೂರಿನಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾದರು. 18ನೇ ವರ್ಷದಲ್ಲಿ ಅವರು ಶಿಕ್ಷಕರಾಗಿ ವೃತ್ತಿ ಜೀವನ ಆರಂಭ ಮಾಡಿದವರು 60ಕ್ಕೆ ಅವರ ಶಿಕ್ಷಣ ಜೀವನ ಆಮೇಲೆ ಟ್ಯೂಷನ್ ಮಾಡ್ತಾಯಿದ್ರು. ಒಂದು ಸ್ವಾಭಿಮಾನದ ಪ್ರತೀಕ ಆಗಿದ್ದರು. 1959ರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೊದಲ ರಾಷ್ಟ್ರಪತಿ ಪದಕ ಬಂದದ್ದು ನಮ್ಮ ತಂದೆಯವರಿಗೆ. ಇಲ್ಲಿ ಅನೇಕ ಮಂದಿಗೆ ಆಳವರಿಗೆಲ್ಲ ಗೊತ್ತಿದೆ, ಜಗಣ್ಣನಿಗೆ ಕೂಡ ಗೊತ್ತಿದೆ. ಅವರು ಅಂದರೆ ಆ ಕಾಲದಲ್ಲಿ ಚಿನ್ನದ ಪದಕ ಕೂಡ ಅದೊಂದು ಚಿಕ್ಕ ತಾಮ್ರದ ತುಂಡು. ಆ ಕಾಲಕ್ಕೆ ಯೋಚನೆ ಮಾಡಿ ನೀವು, ಇವತ್ತು ಎಂಥ ಜಗಳ ಆಗ್ತದೆ, ಇವತ್ತು ಒಂದೊಂದು ಚಿನ್ನದ ಪದಕ ಕೊಡಲಿಲ್ಲ, ಕ್ಯಾಶ್ ಕೊಡಲಿಲ್ಲ. ಆ ಕಾಲಕ್ಕೆ ಅದಕ್ಕಿಂತ ದೊಡ್ಡ ಗೌರವ ಇಲ್ಲ. ಅಂಥ ಒಂದು ಮನೆತನ ನಮ್ಮದಾಗಿತ್ತು. ನಾನು ಕೊನೆಯವಾಗಿದ್ದೆ ಮನೆಯಲ್ಲಿ, ಹಾಗಾಗಿ ಅಕ್ಕಂದಿರೋದು ಓರ್ವಣ್ಣ ಇದ್ದರು. ಎಲ್ಲ ಪ್ರೀತಿ ನನಗೆ ಸಿಗ್ತಾಯಿತ್ತು. ಆಮೇಲೆ ನಮ್ಮ ತಂದೆ ಏನು ಮಾಡ್ತಾಯಿದ್ರು ಅಂದರೆ ತುಂಬ ಪುಸ್ತಕಗಳನ್ನು ಮನೆಗೆ ತರ್ತಾಯಿದ್ರು, ದಿನಪತ್ರಿಕೆಗಳು. ಆಮೇಲೆ ಚಂದಮಾಮ ಅಂತ ಒಂದು ಪತ್ರಿಕೆ ಇತ್ತಾಗ, ಭಾಳ ಪ್ರಸಿದ್ಧವಾದಂಥ ಮಾಸಿಕ. ಕಾಯ್ತಾ ಕೂತ್ಕೊಳ್ಬೇಕು, ಅದು ಮೊದಲು ನಾನು ಓದಬೇಕು. ಆಗ ನಮ್ಮ ಊರಲ್ಲಿ ವಿದ್ಯುತ್ ಇರಲಿಲ್ಲ. ನಮ್ಮ ಊರಿಗೆ ಇಡೀ ಕರ್ವಾಲಿಗೆ ವಿದ್ಯುತ್ ಬಂದದ್ದೇ 1982ನೇ ಇಸ್ವಿಯಲ್ಲಿ. ಅಲ್ಲಿವರೆಗೆ ಊರಿನಲ್ಲಿ ವಿದ್ಯುತ್ ಇರಲಿಲ್ಲ. ಅಲ್ಲಿ ನಮಗೆ ಗ್ರೇಡ್ ವೈಸ್ ದೀಪಗಳಿದ್ದು, ಅಮ್ಮನಿಗೆ ಚಿಮಣಿ ದೀಪ ಅಡುಗೆ ಕೋಣೆಯಲ್ಲಿ, ಆಮೇಲೆ ನಮಗೆ ಓದುವರಿಗೊಂದು ರೌಂಡ್ ಶೇಪಿನ ಒಂದು ದೀಪ ಬರ್ತಾಯಿತ್ತು. ಆಮೇಲೆ ತಂದೆಗೆ ಸ್ವಲ್ಪ ಪ್ರೆಸ್ಟೀಜಿಯಸ್ ಒಂದು ತೂಗು ದೀಪ, ಅವರು ಸ್ವಲ್ಪ ಪುಸ್ತಕ ಎಲ್ಲ ತಗೊಂಡು ಆಚೀಚೆ ನೋಡಬೇಕು. ಗ್ರೇಡ್ ವೈಸ್ ದೀಪಗಳಿದ್ದುವಾಗ. ಆಮೇಲೆ ಚಿಮಣಿ ದೀಪ ಅಂತ ಒಂದಿತ್ತು, ಅದೆಲ್ಲ ನಮ್ಮ ಒಲೆ ಹೊತ್ತಿಸಲಿಕ್ಕೆಲ್ಲ ಅದರಲ್ಲಿ ಸ್ವಲ್ಪ ಚಿಮಣಿ ಎಣ್ಣೆ, ಅಂದರೆ ಸೀಮೆಣ್ಣೆ, ಆ ಕಾಲಕ್ಕೆ ಚಿಮಣಿ ಎಣ್ಣೆ, ಅದನ್ನು ಹಾಕಿ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಈ ಪತ್ರಿಕೆಗಳನ್ನು ಓದುವ ರೋಮಾಂಚನ ಆ ಕಾಲಕ್ಕೆ ಒಂದು ಅದ್ಭುತ. ಆ ಕಾಲದಲ್ಲಿ ಈ ವಾರಪತ್ರಿಕೆಗಳೆಲ್ಲ ಅಲ್ಲಿ ಧಾರಾವಾಹಿಗಳು ಬರ್ತಾಯಿದ್ದು, ಅದಕ್ಕೋಸ್ಕರ ಕಾದು ಕೂತ್ಕೊಳ್ಳೋದು ನಾವು. ಅದು ನಮ್ಮದು ಆಗ ಹದಿಹರೆಯಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭ. ಈ ಪ್ರೀತಿ ಪ್ರಣಯಗಳೆಂದರೆ ಒಂದು ಭಾಳ ಭಾಳ ಅದ್ಭುತವಾದಂಥ ಚಿಂತನೆ. ಒಂದು ಹುಡುಗಿ ಹಿಂದೆ ನೋಡಿದರೆ ಒಂದು ತಿಂಗಳು ಅದೇ ನೆನಪು, ಅವಳು ನೋಡಿದ್ಲು ಅಂತ. ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ, ಡೋಂಟ್ ವರಿ, ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ, ನೋಡಿದ್ಲು ಅಂತ ಅಷ್ಟೇ. ಆಮೇಲೆ ಅದು ಎಲ್ಲಿವರೆಗಿತ್ತು ಅಂದರೆ, ನಾನು ಸಿನಿಮಾಗಳನ್ನು ಯೋಚನೆ ಮಾಡೋದು. ಆಗಿನ ಕಾಲ ಮತ್ತು ಈಗಿನ ಕಾಲ ಎಷ್ಟು ವ್ಯತ್ಯಾಸ, ಅದರ ನಡುವೆ ನೀವು ಆ ಕೌಟುಂಬಿಕ ಜೀವನಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೇನೆ, ಹೇಗೆ ಗುರುತಿಸ್ಕೊಳ್ಬೇಕು ಅಂತ. ಆ ಕಾಲದಲ್ಲಿ ನಮ್ಮ ಡಿಗ್ರಿಯ ಟೈಮಲ್ಲೇ ನಮ್ಮ ಹುಡುಗನಿಗೆ ಒಂದು ಹುಡುಗಿ ಮೇಲೆ ಪ್ರೀತಿ ಆಯಿತು. ಇರಲಿ, ಈ ಪ್ರೀತಿ ನಮ್ಮನ್ನು ತುಂಬ ತಡ್ತದೆ. ಪ್ರೀತಿ ಪ್ರಣಯಗಳು ನಮ್ಮನ್ನು ತಟ್ಟುವಷ್ಟು ಅಲ್ವ ಆಳ್ವರೆ, ಎಲ್ಲ ನಮ್ಮನ್ನು ತಟ್ಟುವಷ್ಟು ಬೇರೆ ಯಾವುದು ತಟ್ಟೋದು. ಈ ಹರೆಯದಲ್ಲಿ ಸಹಜ. ಈಗಲೇ ನೀವು ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಂತ ನಾನು ಹೇಳೋದಿಲ್ಲ, ಅಲ್ಲಿ ಹೋಗಿ ತಪಸ್ಸು ಮಾಡಿ ಅಂತ ನಾನು ಹೇಳೋದು. ಹದಿಹರೆಯದ ಚಿಂತನೆಗಳು ಅದು ಎಲ್ಲವೂ ಆ ಕಾಲಕ್ಕೆ ಬೇಕೇ ನಮಗೆ. ಅಲ್ಲಿ ನಮ್ಮ ಕ್ಲಾಸ್ಮೇಟ್ ಇದ್ದ, ಅವನಿಗೆ ಸಡನ್ ಒಂದು ಹುಡುಗಿ ಮೇಲೆ ಪ್ರೀತಿ ಆಯಿತು. ನಿಜಕ್ಕಾದರೆ ಅವಳಿಗೆ ಅದು ಗೊತ್ತೇ ಇಲ್ಲ. 1 ವರ್ಷದಿಂದ ನಮ್ಮ ಹತ್ರ ಅದೇ ಸ್ಟೋರಿ ರೂಮಲ್ಲಿ. ಚಾಚಾ ಇವತ್ತು ಅಡ್ರೆಸ್ ಹಾಕಿದ್ಲು, ಇವತ್ತು ಕೊಡೆ ಬಿಟ್ಟು ಬಂದ್ಲು ಕಾಣ್ತದೆ. ಬಸ್ ಸ್ಟ್ಯಾಂಡಲ್ಲಿ ಅವಳು ಯಾವತ್ತೂ 4:15 ಬಸ್ಸಿಗೆ ಹೋಗೋದು, ಎಲ್ಲ ಟೈಮ್ ಟೇಬಲ್ ಅವನ ಹತ್ರ ಇದೆ. ಕೊನೆಗೆ ಇನ್ನು ವರ್ಷ ಮುಗಿತಾ ಬಂತು. ಒಂದು ಪ್ರೀತಿ ಉಂಟಂತ ಹೇಳಬೇಕಲ್ಲ. ಕೊನೆಗೆ ಒಂದು ರಿಹರ್ಸಲ್, ಒಂದು ಪ್ರೇಮ ಪತ್ರ ನಾನೇ ಬರೆದು ಕೊಟ್ಟದ್ದು ಆ ಸಂದರ್ಭದಲ್ಲಿ. ಕಾಲೇಜಲ್ಲಿ ಬರೀತಾ ಇದೆ. ನೀವು ನಂಬಲಿಕ್ಕಿಲ್ಲ, ಕೆಲವರು ಪ್ರೇಮ ಪತ್ರಗಳನ್ನು ನಮ್ಮ ಪೋಸ್ಟ್ಮ್ಯಾನ್ಗಳ ಹತ್ರ ಕೊಟ್ಟು, ಪ್ರಣಯ ಪೋಸ್ಟ್ಮ್ಯಾನಿಗೂ ಆ ಹುಡುಗಿಗೂ ಇಲ್ಲೇ ದಸ್ಕತವ ಹಾಕುತ್ತೆ ಅದರಲ್ಲಿ. ಅಂಥದ್ದು ನಡೆದಿದೆ ತುಂಬ. ಈ ಹದಿಹರೆಯದಲ್ಲೆಲ್ಲ ಸಾಮಾನ್ಯ. ಆದರೆ ಅದು ಅತಿರೇಕಕ್ಕೆ ಹೋಗಲಿಕ್ಕಿಲ್ಲ, ಕುಟುಂಬ ಜೀವನ ಹಾಳು ಮಾಡಲಿಕ್ಕಿಲ್ಲ, ನಮ್ಮ ತನವನ್ನು ನಾವು ಹಾಳು ಮಾಡಿಕೊಳ್ಳಿಕ್ಕಿಲ್ಲ. ಒಂದು ಪರಂಪರೆಯಲ್ಲಿ ನಾವು ಹೇಗೆ ಸಾಗಿ ಬಂದಿದ್ದೇವೆ ಅದನ್ನು ಉಳಿಸ್ಕೊಳ್ಬೇಕು ನಾವು. ಪ್ರೀತಿ ಬೇಕು, ಪ್ರೀತಿಗೆಲ್ಲರೂ ಹಂಬಲಿಸ್ತಾರೆ ಅಲ್ವಾ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಅಂತ G.S. ಶಿವರುದ್ರಪ್ಪ ಅವರು ಹೇಳ್ತಾರೆ. ಹೂವು ಅರಳಿತು ಹೇಗೆ, ಮೋಡ ಹನಿದೀತು ಹೇಗೆ ಪ್ರೀತಿ ಇಲ್ಲದೆ ಇದ್ದರೆ ಅಲ್ವಾ, ಆ ಥರ ಹೇಳ್ತಾರೆ. ಕೊನೆಗೆ ನಾನು ಅದೆಲ್ಲ ಪ್ರಿಯಳೆ ಹೀಗೆಲ್ಲ ನಾನು ನಿನ್ನ ಕಂಡು ಒಕ್ಕಣೆಗಳ ನಿನ್ನನ್ನು ಕಂಡು ತುಂಬ ಸಂತೋಷವಾಗಿದೆ, ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತೇನೆ, ಸಾಗರದಷ್ಟು ವಿಶಾಲವಾಗಿ, ಸಮುದ್ರದಷ್ಟು ಆಳವಾಗಿ, ಆಕಾಶದಷ್ಟು ವಿಸ್ತಾರವಾಗಿ, ಇದೆಲ್ಲ ಒಕ್ಕಣೆಗಳೆಲ್ಲ ಆಗ. ಈಗ ನನಗೆ SMS ಈಗ ಅಲ್ಲ, ಆ ಕಾಲದಲ್ಲಿ. ಕೊನೆಗೆ ಇದನ್ನು ಬರೆದು ಕೊಡಲಾಯಿತು. ಅವನ ಅಕ್ಷರಗಳಲ್ಲೇ ಬರೆದ. ಆ ಅಕ್ಷರವನ್ನು ಓದಬೇಕಾದ್ರೆ ಕಾಂಪೌಂಡರ್ ಹತ್ರವೇ ಹೋಗಬೇಕು ನೀವು, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಇರಲಿ ಪರವಾಗಿಲ್ಲ, ಪ್ರೀತಿಯ ಒಲುಮೆ. ಈ ಪತ್ರವನ್ನು ಬರೆಯಲಾಯಿತು. ಇದು 80ರ ದಶಕದ ಸ್ಟೋರಿ ನಿಮಗೆ. ಈಗ ನಾಳೆ ಸಂಜೆ 4:15 ಗೋಧೂಳಿ ಲಗ್ನಕ್ಕೆ ಮೊದಲನ ಗೋಧೂಳಿ ಲಗ್ನ ಮತ್ತು 6:15 ಇವನು ಅದನ್ನು ಹಸ್ತಾಂತರ ಮಾಡುವುದು ಅವಳಿಗೆ ಬಸ್ ನಿಲ್ದಾಣದಲ್ಲಿ ಎಂಬುದಾಗಿ ನಮ್ಮ ಕೊಠಡಿಯಲ್ಲಿ ತೀರ್ಮಾನ ಆಯಿತು. ಇನ್ನು ತಿಳಿಸುವುದೇ ಎಂಬುದಾಗಿ. ಕೊನೆಗೆ ಪತ್ರವನ್ನು ಹಿಡ್ಕೊಂಡು ರಿಹರ್ಸಲ್ ರಾತ್ರಿ 12 ಗಂಟೆವರೆಗೆ. ಅವಳು ಬಸ್ ಸ್ಟ್ಯಾಂಡಲ್ಲಿ ನಿಂತಾಗೆ ಇವನು ನಡ್ಕೊಂಡು ಬಂದು ಪಾಕೆಟಿಂದ ತೆಗೆದು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದಾಗೆ, ನಾವು ಪಾಳಿಯಲ್ಲಿ ನಾವು ನಿಲ್ಲಿಕ್ಕೆ ಒಬ್ಬೊಬ್ಬರೇ, ನನಗೆ ಬಚ್ಚಿದ ಮೇಲೆ ಇನ್ನೊಬ್ಬ, ಬಚ್ಚುದು ಅಂದರೆ ಆಯಾಸ ಆದಮೇಲೆ, ಸುಸ್ತಾದ ಮೇಲೆ ಆಗಿನ ಪ್ರಯೋಗ, ಆಮೇಲೆ ಇನ್ನೊಬ್ಬ ನಿಲ್ಲಿಕ್ಕೆ, ಇವನು ಹೋಗಿ ಬರಲಿಕ್ಕೆ 12 ರಾತ್ರಿಯವರೆಗೆ ಪ್ರಯೋಗಗಳು ನಡೆಯಿತು. ಕನಿಷ್ಠ 40-50 ಬಾರಿ ಹೋಗಿ ಬಂದಿರಬೇಕು ಅವನು. ಅವಳಿಗೆ ಮರುದಿನ ಹೊಸ ಉಡುಗೆಯನ್ನು ಧರಿಸಿದ, ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದ, ಸ್ನೇಹಿತರ ಬೆಂಬಲದ ಜೊತೆಗೆ ಸಂಜೆ 4 ಕಾಲಕ್ಕೆ ಅವಳು ಬಸ್ ಸ್ಟಾಪಲ್ಲಿ ಬಂದು ನಿಲ್ತಾಳೆ. ಇವನಿಗೆ ಹೋಗಿ ತನ್ನ ಪ್ರಣಯ ಪತ್ರವನ್ನು ಅವಳಿಗೆ ಹಸ್ತಾಂತರಿಸಿ ಮುಂದಿನ ಬೆಳವಣಿಗೆಯನ್ನು ಕಾದು ನೋಡೋಣ ಎಂಬುದಾಗಿ ಕಾಂಪೌಂಡಿನ ಮೇಲೆ ನಾವು 8 ಮಂದಿ ನಮ್ಮ ತಲೆ ಮಾತು. ಈಗ ಆದರೆ ಲೈವ್ ಬರ್ತಾಯಿದ್ರು, ಟಿವಿಯೆಲ್ಲ ಇಟ್ಕೊಂಡು ಆ ದೃಶ್ಯಕ್ಕೆ ಇವನು ಹೊರಡೋ ಸಿದ್ಧತೆ ಇದೆಲ್ಲ ಮಾಡ್ಬೋದಾಗಿತ್ತು. ಆ ಕಾಲದಲ್ಲಿ ಇರಲಿಲ್ಲ. ಕೊನೆಗೆ ಇವನು ಆ ಕ್ಷಣ ಬಂತು.
ನೋಡ್ತಾ ಇದ್ದೇವೆ. ಕಾಲರ್ ಹೀಗೆ ಮಾಡ್ತಾನೆ, ಕೈ ಹೀಗೆ ಮಾಡ್ತಾನೆ, ಪುನಃ ಕೈ ಹೀಗೆ ಮಾಡ್ತಾನೆ, ಕೈ ಪಾಕೆಟಿಗೆ ಹೋಗ್ತಾ ಇದೆ. ಪ್ರೇಮ ಪತ್ರ ಕೊಡಬೇಕಲ್ಲ, ಅದರಲ್ಲಿ ನನ್ನ ಒಲವಿನ ದಾರೆಲ್ಲ ಇದೆ, ಅದರಲ್ಲೆಲ್ಲ ಭಾಳ ಪದ್ಯಗಳನ್ನೆಲ್ಲ ಅದರಲ್ಲಿ ಬರೆದು ಕೊಟ್ಟಿದ್ದೆ ನಾನು ಆ ಕಾಲಕ್ಕೆ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ದುಮ್ಮಿಕಿ ಹರಿಯುವ ಜಲಧಾರೆಯಲ್ಲೂ ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ ಕಂಡಿದೆ ಒಲವಿನ ಸಾಕ್ಷಾತ್ಕಾರ ಅಂತೆಲ್ಲ ಸಿನಿಮಾ ಪದ್ಯ ಎಲ್ಲ ಬರೆದು ಕೊಟ್ಟಿದ್ದೆ ನಾನು. ಈ ಥರ ನನ್ನ ಮನಸ್ಸು ನಿನ್ನಲ್ಲಿ ಚಂಚಲವಾಗಿದೆ, ಹಾಗೆಲ್ಲ ಶಬ್ದಗಳು ಬಿಡಿ ಏನಲ್ಲ. ಈಗ ಕ್ಷಣ ಸಂಪನ್ನ ಆಯಿತು. ಹೆಜ್ಜೆಯ ಮೇಲೆ ಹೆಜ್ಜೆನಿಟ್ಟು ಹೋಗ್ತಾ ಇದ್ದೇನೆ. ಅಲ್ಲಿ ಅವನ ಮನದನ್ನೇ ನಿಂತ್ಕೊಂಡಿದ್ದಾಳೆ, ಯಾವುದು ತಿಳಿಯದ ಪಾಪ. ಇವನು ಹೋಗ್ತಾನೆ, ಪಾಕೆಟಿಗೆ ಕೈ ಹೋಗ್ತದೆ, ಹಿಂದೆ ಬರ್ತದೆ, ಪಾಕೆಟಿಗೆ ಕೈ ಹೋಗ್ತದೆ, ಹಿಂದೆ ಬರ್ತದೆ. ಹತ್ತಿರ ಹೋಗಿ ನಿಲ್ತಾನೆ. ನಿಂತು ಅವಳಲ್ಲಿ ಮಾತಾಡ್ತಾನೆ. ಮಾತಾಡಿದಾಗ ಅವಳಿಂದ ಉತ್ತರ ಸಿಕ್ಕಿತು. ಸಂತೃಪ್ತಿಯಿಂದ ಬೆವರರಿಸ್ಕೊಂಡು ನಮ್ಮ ಕಡೆಗೆ ಬರ್ತಾನೆ. ನಾವು ಕೂಡ ಅವನು ಏನೋ ಹೇಳಿರಬೇಕು, ಪತ್ರ ಕೊಡದಿದ್ದರೂ ಹೇಳಿರಬೇಕು ಅಂತ ಬಹಳ ರೋಮಾಂಚನ ಎಲ್ರಿಗೂ, ನಮಗೊಂಥರ ಕುತೂಹಲ. ಕೊನೆಗೆ ಅವನು ಬಂದ, ಬೆವರರಿಸ್ಕೊಂಡು ನಾವೆಲ್ಲ ಕೇಳಿದ್ವಿ, ಏನು ಮಾತಾಡಿದ್ದಿ? ಲೆಟರ್ ಕೊಡಲಿಕ್ಕೆ ಧೈರ್ಯ ಬರಲಿಲ್ಲ. ಟೈಮ್ ಎಷ್ಟು ಅಂತ ಕೇಳಿದೆ, 5:15 ಅಂತ ಹೇಳಿಲ್ಲ ಅವಳು ಅಂತ ಹೇಳ್ತಾರೆ. ಇದು ಒಂದು ಆ ಕಾಲದ ಪ್ರಣಯಕತೆ. ಆಮೇಲೆ ಆಯಿತು, ಎಕ್ಸಾಮ್ ಆಯಿತು, ಅವಳೆಲ್ಲ ಈಗ ಸಿಗ್ತಾನೆ ಅಲ್ಲೋ. ಸುಮ್ಮನೆ ನಾವೊಂದು ಹತ್ರ ಕೇಳಲಿಕ್ಕಿದೆ, 4 ಕಾಲರ ಬಸ್ ಅಂತ ಕೇಳಲಿಕ್ಕಿದೆ ಅವನ ಹತ್ರ. ಈಗ ಪಾಪ ಅವನ ಮಗಳಿಗೆ ಮದುವೆ ಆಯಿತು ಮೊನ್ನೆ. ನಂತರ ಇನ್ನೂ ಇದರ ವಿಪರ್ಯಾಸ ಈಗ ಏನು ಅಂದರೆ, ಆಗಿನ ಕಾಲದ ಸಿನಿಮಾ ಕೂಡ ಹಾಗೆ. ನಿಮಗೆ ಆಶ್ಚರ್ಯ ಆಗೋದು. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದಾನೆಂದರೆ, ನಾವು ಸಾಗಿ ಬಂದ ಮೌಲ್ಯಗಳು, ಸಾಗುತ್ತಿರುವ ಮೌಲ್ಯಗಳು, ಅದರ ನಡುವೆ ನೀವಿದ್ದೀರಿ. ನೀವಿಲ್ಲಿರುವಂಥ ಎಲ್ಲ ಎಳೆಯರು ಇಷ್ಟೊಂದು ಸ್ಪಂದನ, ಇಷ್ಟೊಂದು ಚಿಂತನೆ, ಅದು ನಿಮಗೆ ಪ್ರೇರಕ ಆಗಲಿ ಎಂಬ ದೃಷ್ಟಿಯಿಂದ ಈ ಮಾತು ಹೇಳ್ತಾ ಇದ್ದೆ. ಒಂದು ಸಿನಿಮಾ ನಮ್ಮ ಕಾಲದಲ್ಲಿ ಇರ್ತಾಯಿತ್ತು. ಆ ಸಿನಿಮಾದಲ್ಲಿ ಮೊದಲ ಸೀನು ದೇವರಿಗೆ ಪ್ರಾರ್ಥನೆ, ಪೂಜೆ ಇತ್ಯಾದಿಗಳೆಲ್ಲ ಇರ್ತಿತ್ತು. ದೇವರಿಗೆ ಪ್ರಾರ್ಥನೆ ಮೊದಲೆಲ್ಲ, ನಾಟಕದಲ್ಲಿ ಕೂಡ ಹಾಗೆ ಅಲ್ಲ. ಮೊದಲು ಪ್ರಾರ್ಥನೆ ಎಲ್ಲ ಮಾಡಿ ಆ ನಂತರ 2 ರೀಲ್ ಆಗ ರೀಲ್ ಅಂತ ಹೇಳೋದು. ಒಂದು ಪಿಕ್ಚರ್ಗೆ ಸಾಮಾನ್ಯವಾಗಿ 16 ರೀಲ್ ಇರ್ತಿತ್ತು. 8 ಆದಮೇಲೆ ಒಂದು ಬ್ರೇಕ್, ಆಮೇಲೆ ಇನ್ನೊಂದು ರೀಲ್ ಅಂತ ಕರೆದು 17 ರೀಲ್ನ ಫಿಲ್ಮ, 18 ರೀಲ್ನ ಫಿಲ್ಮ ಅಂತ. ನಂತರ ಮುಂದಿನ ದೃಶ್ಯದಲ್ಲಿ, 2ನೇ ದೃಶ್ಯದಲ್ಲಿ ಹೀರೋನ ಪ್ರವೇಶ ಆಗ್ತದೆ. ಅವ ಎಲ್ಲೋ ಬೇರೆ ಕಡೆ ಓದ್ತಾ ಇದ್ದ, ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಅದನ್ನು ಬಿಟ್ಟು ಬರ್ತಾನೆ. ನಗು ನಗುತ್ತಾ ನಲಿ ಏನೇ ಆಗಲಿ ಅದರಿಂದ ನೀ ಕಲಿ ಅಂತೇಳಿ ಹಾಡು ಹೇಳ್ಕೊಂಡು ಬರ್ತಾನೆ. ದೊಡ್ಡ ಹೀರೋಗಳೆಲ್ಲ ಆದರೆ ಕೆಲವರು ಕಾಯಿನ್ ಬಿಸಾಡ್ತಾಯಿದ್ರು ಸ್ಟೇಜಿಗೆ. ಆ ಹೀರೋ ಬಂದಾಗ ಪಾಕೆಟಲ್ಲಿದ್ದ ಕಾಯಿನ್ಗಳನ್ನು ಥಿಯೇಟ್ರಿಗೆ ಬಿಸಾಡುವಂಥ ಒಂದು ಸಂಪ್ರದಾಯ ಇತ್ತು. ಆಮೇಲೆ ಹೀರೋ ಬರ್ತಾನೆ ಮನೆಯಲ್ಲಿ. 4ನೇ ರೀಲ್ನಲ್ಲಿ ಹೀರೋಯಿನ್ ಪ್ರವೇಶ ಆಗ್ತದೆ. ಅವಳು ಭಾಳ ಕಷ್ಟದಲ್ಲಿರ್ತಾಳೆ. ಕಷ್ಟದಲ್ಲಿದ್ದು ಕೂಡ ಅವಳು ಏಕಕಾಲಕ್ಕೆ BA BCom ಇತ್ಯಾದಿಗಳನ್ನು ಓದಿರ್ತಾಳೆ. ನಮ್ಮ ಹುಡುಗ ಕರಾಟೆ, ಸಿನಿಮಾ, ಡ್ಯಾನ್ಸ್, ಫೈಟ್ ಆ ಕಾಲಕ್ಕೆ ಏನೆಲ್ಲ ಇತ್ತು ಎಲ್ಲವನ್ನೂ ಏಕಕಾಲಕ್ಕೆ ಕಲ್ತಿರ್ತಾನೆ. ಆ ಥರ 7ನೇ ರೀಲ್ನಲ್ಲಿ ಅವರು ಪರಸ್ಪರ ಅವರಿಗೆ ಪರಿಚಯ ಆಗ್ತದೆ. ಅದರ ಮೊದಲು ಬೇರೆ ಕಥೆಗಳೆಲ್ಲ ಇರ್ತವೆ. ಹಾಸ್ಯಗಾರರು ಬರ್ತಾರೆ, ಆಮೇಲೆ ವಿಲನ್ಗಳು ಬರ್ತಾರೆ, ಒಂದಿಷ್ಟು ನಾಯಿ ಬೆಕ್ಕುಗಳು ಇತ್ಯಾದಿಗಳಿದ್ದರೆ ಅವುಗಳನ್ನು ಅಭಿನಯಿಸ್ತಾರೆ. ಇದೆಲ್ಲ ಆದ ಮೇಲೆ 8ನೇ ರೀಲ್ ಈಗ ಮಧ್ಯಂತರ ಅಂತ ಬರುವಾಗ ಐ ಲವ್ ಯು ಎಂಬುದಾಗಿ ಇಂಗ್ಲೀಷ್ನಲ್ಲಿ ತನ್ನ ಕನ್ನಡ ಪ್ರೇಮವನ್ನು ತೋರಿಸ್ಕೊಳ್ತಾನೆ ಅವನು. ಅಲ್ಲಿಗೆ ಕಟ್. ನಮಗೆಲ್ಲ ಇನ್ನು ಕುತೂಹಲ, ಇನ್ನು ಮುಂದೆ ಏನಾಗ್ತದೆ ಅಂತ ಕುತೂಹಲ. ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಸಿನಿಮಾ ಕಂಟಿನ್ಯೂ ಆಗ್ತದೆ. ಬೇರೆ ಸಮಸ್ಯೆಗಳು ಬರ್ತಾರೆ, ಮನೇಲಿ ಬಿಡೋದಿಲ್ಲ, ಆಮೇಲೆ ತಂದೆ ಅಪಹರಣ ಮಾಡ್ತಾನೆ ಅಂತ ಹೇಳ್ತಾನೆ, ಪೊಲೀಸ್ ಕೇಸಲ್ಲ ಇತ್ಯಾದಿಗಳಾದ ಮೇಲೆ ಅವರಿಬ್ಬರು ಪರಸ್ಪರ ಮದುವೆಯಾಗಿ ಇನ್ನೇನು ಒಂದಿಷ್ಟು ಅಪ್ಪಿಕೊಳ್ಬೇಕನ್ನುವಾಗ ಶುಭಮ್ ಅಂತ ಬಿದ್ದಿರ್ತದೆ ಅಲ್ಲಿ ಸಿನಿಮಾದಲ್ಲಿ. ಇದು ಆಗಿನ ಕಾಲದ ಸಿನಿಮಾ. ಅದರ ನೋಡಿ ತುಂಬ ಪದ್ಯಗಳೆಲ್ಲ ಇರ್ತಾಯಿತ್ತು, ಒಳ್ಳೊಳ್ಳೆ ಪದ್ಯಗಳು ಇರ್ತಾಯಿತ್ತು ಆ ಕಾಲಕ್ಕೆಲ್ಲ. ಈಗಿನ ಹಾಗೆಲ್ಲ ಬ್ಯೂಟಿಫುಲ್ ಸಾಂಗ್ಸ್ ಆ ಕಾಲದ್ದು. ನೀರಿನಲ್ಲಿ ಅಲೆಯ ಉಂಗುರ, ಕೆನ್ನೆ ಮೇಲೆ ಪ್ರೇಮದುಂಗುರ ಅಲ್ವಾ. ಆಮೇಲೆ ನೀ ಬರೆದ ಪ್ರೇಮದ, ನೋಡಿ ಎಲ್ಲ ಹುಡುಗಿ ಪ್ರೇಮದ ಎಲ್ಲ ಗೊತ್ತಿದೆ ಸಂಬಂಧ. ನೀ ಮುಡಿದ ಮಲ್ಲಿಗೆ ಮಾಲ್ಯ, ನಿನಗೆಂದೇ ಬರೆದ ಪ್ರೇಮದ ಓಲೆ, ಅದ ಓದಲು ಸುರಿಯುವುದು ಜೇನಿನ ಹೊಳೆ. ಸರಿಯಾ? ನಮ್ಮ ತುಳುವಲ್ಲಿ ಅಂತ ಒಳ್ಳೊಳ್ಳೆ ಪದ್ಯಗಳು ಬರ್ತಾಯಿತ್ತು ಆ ಕಾಲದಲ್ಲಿ. ಬ್ಯೂಟಿಫುಲ್ ಸಾಂಗ್ಸ್ ಆ ಕಾಲಕ್ಕೆ. ಮೋಕ್ಯದ ಸಿಂಗಾರಿ ಕೇಳಿದ್ರ? ಮೋಕ್ಯದ ಸಿಂಗಾರಿ, ಉಂತುದೆ ವಯ್ಯಾರಿ, ಯಾನೆ ಮೂಲೆ ಕಾತುಂದುಲೆ ಮದತೆ ಪೋಪನ. ಇಲ್ಲಿ ಬರೋದಿಲ್ಲಲ್ಲ ಮಕ್ಕಳಿಗೆ, ಕ್ಷಮಿಸಿ. ಎಂತೆಂಥ ಹಾಡು ಗೊತ್ತಾ? ಅದರ ಅರ್ಥ ಏನು ಅಂದರೆ, ತುಂಬ ಭಾಳ ವಯ್ಯಾರದ ಶೃಂಗಾರಿ ನೀನು, ನಿನಗೋಸ್ಕರ ನಾನು ಕಾದಿದ್ದೇನೆ, ನೀನು ನನ್ನನ್ನು ಮರೆತೇ ಹೋದೆ ಅಂತ ಒಂದು ಪ್ರಲಾಪಗಳು ಇರ್ತಾವಲ್ಲ, ಅದು ತುಳುವಿನಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರ್ತಾಯಿತ್ತು. ನಮ್ಮ ತುಳುವಿನಲ್ಲಿ ಕೋಟಿ ಚೆನ್ನಯ್ಯ ಅಂತ ಭಾಳ ಪ್ರಸಿದ್ಧವಾದಂಥ ಸಿನಿಮಾ, ಮೊದಲ ಕೋಟಿ ಚೆನ್ನಯ್ಯ. ಅದರಲ್ಲಿ ಜೋಡು ನಂದ ದೀಪ ಬೆಳಗಿನ ತುಳುವ ನಾಡದ ಗೊಂಡೋಡು ಅಂತ ಪ್ರೊಫೆಸರ್ ಅಮೃತ ಸೋಮೇಶ್ವರ ಸಾಧ್ಯ ಇದೆ. ಅದು ನಿಮ್ಮ ಕೊಡಂಜೆ ಕಲ್ಲ ಮೇಲೆ ಚಿತ್ರಣ. ಅದು ಟ್ವಿನ್ ಅಲ್ಲ, ಅವಳಿಗಳಲ್ಲ, ಜೋಡು ನಂದ ದೀಪ ಬೆಳಗಣ ಅಂತ ಅದರಲ್ಲಿ ಬರ್ತಾಯಿತ್ತು. ಈಗಿನ ಸಿನಿಮಾ ನಾನು ಮೊನ್ನೆ ಒತ್ತಾಯಕ್ಕೆ ನೋಡಿದೆ, ತುಂಬ ಸಮಯ ಆಯಿತು. ಸಿನಿಮಾ ನೋಡ್ತೇನೆ, ಮೊದಲ ಸೀನ್ನಲ್ಲೇ ಅವಳು ಬೆಡ್ರೂಮ್ನ ಅಟ್ಟದ ಮೇಲೆ ಹತ್ತಿ ಕೂತಿದ್ದಾಳೆ ಹೀರೋಯಿನ್. ಇದೆಲ್ಲ ಬಿಡಿ, ಬೆಡ್ರೂಮ್ ಬಿಡಿ, ಆಮೇಲೆ ಬೆಡ್ ಬಿಡಿ, ಅದರ ಮೇಲೆ ಹತ್ತಿ ಕೂತಿದ್ದಾಳೆ ಮೊದಲ ಸೀನ್ನಲ್ಲಿ. ಏನು ಸಿನಿಮಾ ಅಂತ ಹೇಳೋಣ ಹೇಳಿ. ಮೊನ್ನೆ ಒಂದು ಸಿನಿಮಾ ನಟಿಯನ್ನು ಇಲ್ಲಿ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡಿದೆ ಅಂತ. ಅವಳ ಕೈಲಿ ಮ್ಯಾಚ್ ಬಾಕ್ಸ್ ಇತ್ತು. ಏರ್ಪೋರ್ಟಿಗೆ ಮ್ಯಾಚ್ ಬಾಕ್ಸ್ ಎಲ್ಲ ಕೊಂಡೋಗ್ಲಿಕ್ಕಿಲ್ಲ. ಮಲ್ಲಿಕಾ ಶರಾವತ್, ಹೇಳ್ಬೇಡಿ ಯಾರ ಹತ್ರ ಸಹ. ಅಲ್ಲಿ ಏರ್ಪೋರ್ಟ್ನಲ್ಲಿ ಹೇಳಿದರು ಮ್ಯಾಚ್ ಬಾಕ್ಸ್ ಎಲ್ಲ ನಾಟ್ ಅಲೌಡ್. ಅದು ಮ್ಯಾಚ್ ಬಾಕ್ಸ್ ಅಲ್ಲ, ನನ್ನ ಡ್ರೆಸ್ಸಿನ ಬಾಕ್ಸ್ ಅಂತಾಳಂತ ಅವಳು, ಮಲ್ಲಿಕಾ ಶರಾವತ್.
ಇದು ಸತ್ಯಕ್ಕೂ ಇತ್ತೀಚೆಗಿನ ದಿನಗಳಲ್ಲಿ ನಾನು ಕೂಡ ಇಷ್ಟು ನಗಾಡಿದ್ದಿಲ್ಲ. ಇದು ಫಸ್ಟ್ ಟೈಮ್ ಒಂದು ಇತ್ತೀಚಿನ ವರ್ಷಗಳಲ್ಲಿ ಆಳ್ವಣ್ಣ ಬಾರಿ ಸತ್ಯ ಹಿಡ್ಕೊಂಡ್ಬಿಡ ಈತು ಪೊರ್ಲುಡು ಇಷ್ಟು ಒಂದು ಸಂತೋಷದಲ್ಲಿ ನಾನು ತುಂಬ ಸಮಯ ಆಯಿತು ನಗದೆ ನೀವೊಂದು ಒಳ್ಳೆಯದನ್ನು ತೋರಿಸಿರಿ. ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳಿ ನಗುವು ದತಿಶಯದ ಧರ್ಮ, ನಗುತ್ತ ನಗಿಸಿ ವರವ ಮಿಗೆ ಕೊಡು ಮಂಕುತಿಮ್ಮ ಅಂತ ಕಂಟಿನ್ಯೂ. ನಗು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳಿ ನಗುವುದು ಅತಿಶಯದ ಧರ್ಮ, ನಗುತ್ತಾ ನಗಿಸಿ ನಗುವ ವರವ ಕೊಡುವ ಮಿಗೆ ಕೊಡು ಮಂಕುತಿಮ್ಮ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ನೋಡಿ ಎಂಥ ಒಂದು ವಿಶೇಷವಾದಂಥ ಅರ್ಥ. ತಾವೆಲ್ಲ ಇದನ್ನು ತಿಳ್ಕೊಂಡಿದ್ದೀರಿ, ತುಂಬ ಸಂತೋಷ ಇದೆ. ಯಾಕಂದರೆ ಒಳ್ಳೆಯ ಕನ್ನಡ ಶಿಕ್ಷಕರು ನಿಮ್ಗೆ ಇದ್ದಾರಂತ ಧೈರ್ಯ. ಮೊನ್ನೆ ನಾವು ಯಾವುದೋ ಕೇಳಿದ್ದೆ ಎಫ್ ಎಮ್ ಅಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ ಚಿತ್ರದಲ್ಲಿ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು ಬರೆದ ಹಾಡನ್ನು ಮೆಚ್ಚಿ ಬರೆದವರು, ಕೇಳಬೇಕಂತ ಮೆಚ್ಚಿ ಬರೆದವರು ಮೈಸೂರಿನಿಂದ ಆಸ ಉಸ ಮಯಸ ಅಂತ ಹೇಳ್ತಾರೆ ಅವರು. ಮೈಸೂರಿನಿಂದ ಆಸ ಉಸ ಮತ್ತು ಮಹೇಸ. ಹಾಗೆ ಒಂದು ಒಳ್ಳೆಯ ಅಭಿರುಚಿ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ನಿಮ್ಗೆ ಒಳ್ಳೆ ಅವಕಾಶ ಇದೆ, ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಇದೆ ನಾನು, ಅಷ್ಟು ಚೆನ್ನಾಗಿ ತಾವು ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಒಂದು ಏಕಾಗ್ರತೆ ಬೇಕು. ನಮ್ಮ ಅಕ್ಕಂದಿರದೇ ಬಗ್ಗೆ ನಾನು ಹೇಳ್ತೇನೆ. ನಾನು ಬೇರೆಯವರು ನಮ್ಮ ಅಕ್ಕಂದಿರು ಸಂಜೆ ಒಂದು ಕಟ್ಟೆ ಪುರಾಣ ಇರ್ತದೆ ಅವ್ರದ್ದು. ಊರಿಗೆಲ್ಲ ಬಂದರೆ ಅಲ್ಲಿ ಕೂತು ಅಶ್ವತ್ಥ ಮರದ ಕೆಳಗೆ ಪ್ರದೇಶ ಸಮಾಚಾರ ನಡೀತಾ ಇರ್ತದೆ ಅವ್ರದ್ದು ಪರಸ್ಪರ. ಎಲ್ಲೋ ಒಮ್ಮೆ ನಾವು ಕದ್ದು ಕೇಳಲಿಕ್ಕಿದ್ದ ಅದನ್ನು. ಆಮೇಲೆ ಆ ದಿವಸ ಅವರ ಮೀಟಿಂಗಿಗೆ ಬರದ ಹೆಂಗಸಿನ ಬಗ್ಗೆ ಮಾತಾಡ್ತಾರೆ. ಬಂದವಳ ಬಗ್ಗೆ ಮಾತಾಡಿದ್ರೆ ಗೊತ್ತಲ್ಲ, 8 ಚಾನಲ್ಗೆ 24 ದಿನ ಲೈವ್ ಬರ್ಬೋದಲ್ಲ ಅಂಥ ವಿಷಯಗಳಾಗಿ ಹೋಗ್ಬೋದು. ನಮ್ಮ ಪತ್ರಿಕೆಗಳಿಗೆ ಕ್ರೈಮ್ ನ್ಯೂಸ್ನ ಮುಖಪಟದಲ್ಲಿ ಬರ್ಬೋದು. ಅದು ಅಲ್ಲಿ ಕೂತು ಮಾತಾಡ್ದೆ, ಎಂಥದನ ಅವಳು ಗಂಡನಿಗೆ ಚಹಾ ಮಾಡಿ ಕೊಡುವುದೇ ಇಲ್ಲಂತೆ, ಅವಳೇ ಕುಡಿಯದಂತೆ ಮಾಡಿ, ಅವ ಬಂದು ಮತ್ತೆ ಪಾಪ ಮಾಡೋದಂತೆ, ಅವನೇ ಚಹಾ ದೂರ ಹೇಳುವ ಸ್ಟೈಲ್ ನೋಡಿ. ಒಂದು ಆಚೆ ಮನೆಯವರೆಲ್ಲ ಕೂತು ಅದರಲ್ಲಿ ಒಂದು ಥ್ರಿಲ್ ನಮ್ಮಲ್ಲಿ ಎಲ್ರಿಗೂ. ಆಗ ಇನ್ನೊಬ್ಬರು ಹೇಳೋದು, ನಮ್ಮವರೇ ಹೌದಂತೆ, ಮೊನ್ನೆ ಅವಳು ಒಬ್ಬಳೆ ಕಾರ್ಕಳಕ್ಕೆ ಪಿಕ್ಚರಿಗೆ ಹೋದಂತೆ ಒಬ್ಬಳೆ ಅಂತ. ಮೊನ್ನೆ ಎಂಥದ್ದು ಅವಳು ಸೀರೆ ಉಡುವ ಸ್ಟೈಲಿಶಿ, ನನಗೆ ಒಳ್ಳೆಯದೇ ಆಗೋದಿಲ್ಲ ಅದು. ಆಯಿತಾ, ಇಷ್ಟೆಲ್ಲ ಆಗಿ ಇದು ಮುಕ್ತಾಯ ಆಗೋದು ಹೇಗೆ ಗೊತ್ತಾ? ನಮಗೆ ಇನ್ನೊಬ್ರದ್ದು ಯಾಕೆ, ನಮಗೆ ನಮ್ಮದೇ ಜಾಸ್ತಿ ಆಗಿದೆ. ಅಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯ ಆ ದಿವಸದ ಮಟ್ಟಿಗೆ. ಸರಿ, ಈ ಥರದ ಒಂದು ಚಿಂತನೆಗಳು ಕೂಡ ಇರುತ್ತೆ. ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಲ್ಲಿ ಒಂದು ಥ್ರಿಲ್. ಇಂಥದ್ದನ್ನೆಲ್ಲ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಒಂದು ಒಳ್ಳೆಯ ಬದುಕು ನಮಗಾಗಬೇಕು. ಒಳ್ಳೆಯ ಬದುಕು ಅಂದರೆ ಅದರಲ್ಲಿ ಒಂದು ಏಕಾಗ್ರತೆ ಇರಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏಕಾಗ್ರತೆಯ ಪ್ರಶ್ನೆಯೇ ಇಲ್ಲ. ಜಾತ್ರೆ ಬಿಡಿ, ಜಾತ್ರೆಯ ಸಂದರ್ಭ ಬೇರೆ. ಈ ಜಾತ್ರೆಯ ಹಿನ್ನೆಲೆಯಲ್ಲಿ ಒಂದು ಸಾಮಾಜಿಕ ನ್ಯಾಯ ಇದೆ, ಒಂದು ಸಾಮಾಜಿಕ ಸಮಾನತೆ ಇದೆ. ಯಾಕೆ ಗೊತ್ತಾ? ಆ ಜಾತ್ರೆಗೆ ವಿವಿಧ ರೀತಿಯ ಅಂಗಡಿ ಮುಗ್ಗಟ್ಟುಗಳವರು ಬರ್ತಾರೆ. ಅವರು ವರ್ಷ ಇಡೀ ಈ ಜಾತ್ರೆ ಯಕ್ಷಗಾನಗಳಿಂದಲೇ ಅವರ ಬದುಕು ಸಾಗಬೇಕು, ನ್ಯಾಯಯುತವಾಗಿ, ಪ್ರಾಮಾಣಿಕವಾಗಿ, ಬದ್ಧತೆಯಿಂದ, ಶ್ರಮದಿಂದ. ಈಗ ಒಂದು ಬಟಾಣಿ ಕಾಳು ಮಾರ್ತಾರಂತ ಇಟ್ಕೊಳ್ಳಿ, ಅಥವಾ ನೆಲಗಡಲೆ ಕಾಳು ಮಾರಾಟ ಮಾಡ್ತಾರಂತ ಇಟ್ಕೊಳ್ಳಿ, ಅಥವಾ ಊದುವ ಪೀಪಿ, ಕೈಗೆ ಗಡಿಯಾರ, ಕನ್ನಡಕ ಇತ್ಯಾದಿಗಳನ್ನು ಮಾರ್ತಾರಂತ ಇಟ್ಕೊಳ್ಳಿ. ಆ ಇಡೀ ವರ್ಷಕ್ಕೆ ಈ ಜಾತ್ರೆಗಳಲ್ಲಿ ನಡೆಯುವಂಥ ಆದಾಯ ಅವರದ್ದು ಜೀವನಾಧಾರ. ಅಲ್ಲಿ ಸೋಷಿಯಲ್ ಜಸ್ಟಿಸ್ ಇದೆ ಅವುಗಳಲ್ಲಿ. ಅದಕ್ಕೋಸ್ಕರ ನಮ್ಮ ಪುರಾತನರು ಹಾಗೆ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಎಲ್ಲರೂ ಹೇಳ್ತಾರೆ ನೋಡಿ, ಅಲ್ಲ ಜಾತ್ರೆ ತುಳುವೆ ಬರ್ತದೆ, ಅಲ್ಲಿ ನಾಡ್ದು ಜಾತ್ರೆ ಬರ್ತದೆ, ಜಾತ್ರೆಯಲ್ಲಿ ತಗೊಳ್ಳೋಣ ಅಂತ. ನಮ್ಮ ಹತ್ತೂರಿನ ಚರ್ಚಿಗೆ ಬಂದರೆ ಅಲ್ಲಿ ಸ್ಪೆಷಲ್ ಕಲ್ಲಂಗಡಿ ಅಲ್ಲ, ಅದೇ ರೀತಿ ನಮ್ಮ ಪೊಳಲಿ ಕಲ್ಲಂಗಡಿ ಅತ್ಯಂತ ಪ್ರಸಿದ್ಧವಾದದ್ದು, ಅದನ್ನು ಅಲ್ಲಿ ತಗೊಳ್ಳೋಣ, ಹೀಗೆಲ್ಲ ಶೆಡ್ಯೂಲ್ ಇರ್ತದೆ. ಇದರಲ್ಲೊಂದು ಸೋಷಿಯಲ್ ಜಸ್ಟಿಸ್ ಇದೆ. ಆದರೆ ನಾವು ಪ್ರತಿದಿನ ಹೋಗ್ತೇವಲ್ಲ, ಪ್ರತಿದಿನ ಹೋದಾಗ ನಾವು ಅಲ್ಲಿ ದೇವರನ್ನು ಬಿಟ್ಟು ಮತ್ತೆಲ್ಲ ಮಾತಾಡ್ತೇವೆ. ನಮ್ಮ ಅಕ್ಕಂದಿರನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಹೀಗೆ ಸುತ್ತು ಬಂದು ತೀರ್ಥ ತಗೊಂಡು ಅವಳದ್ದು ರೇಷ್ಮೆ ಸೀರೆ ಅಲ್ಲವೇ ಅಲ್ಲ, ಅದು PSR ಅಲ್ಲವೇ ಅಲ್ಲ, ಅದು ಡೂಪ್ಲಿಕೇಟ್ ಸೀರೆ, ಅದು ಖಂಡಿತ ಅದು. ಆಯಿತಾ? ತೀರ್ಥ ತಗೊಳ್ಳುವಾಗ ಆಮೇಲೆ ಆರತಿ ತಗೊಳ್ಬಾರ್ದು. ಈಗ ಆರತಿ ತಗೊಳ್ಳುವಾಗ ಅದು ಸೀರಿಯಲ್ನಲ್ಲಿ ಅತ್ತೆ ಉಂಟಲ್ಲ, ಈ ಅತ್ತೆ ಸಹ ಸಾಧಾರಣ ಇಲ್ಲ, ಆ ಅತ್ತೆ ಉಂಟಲ್ಲ, ಅವಳನ್ನು ನಾಳೆ ಪೊಲೀಸ್ ಕೊಂಡೋಗ್ತಾರೆ ನೋಡು, ತೀರ್ಥ ತಗೊಳ್ತಾರೆ, ಆರತಿ ತಗೊಳ್ತಾರೆ. ನಮ್ಮ ಹುಡುಗರಿದ್ದಾರೆ, ತೀರ್ಥ ತಗೊಳ್ಳುವಾಗ ಎಂತ ಮಾಡಿದ್ರೆ ಆ ಕೊಯ್ಲನ್ನು ಹಾಕಬಾರ್ದು. ಅವಳು ಅನುಷ್ಕಾ ಶರ್ಮನೊಟ್ಟಿಗೆ ಹೋಗಲಿ, ಅವ 0 ಹೊಡಿತಾನೆ, ಇವತ್ತು ಕೂಡ 0 ಹೊಡೆದಿದ್ದಾನೆ, ತೀರ್ಥ ತಗೊಳ್ತಾನೆ. ಆಮೇಲೆ ಆರತಿ ತಗೊಳ್ಳುವಾಗ ನಾಳೆ ನಾನು ಆ ಕ್ಲಾಸಿಗೆ ಹೋಗೋದಿಲ್ಲ, ಆ ಲೆಕ್ಚರ್ ಉಂಟಲ್ಲ, ನನಗೆ ಆಗೋದೇ ಇಲ್ಲ, ಅವ್ರದ್ದು ಪಾಠ ಒಳ್ಳೆಯದೇ ಆಗೋದಿಲ್ಲ, ನಾನು ಹೋಗೋದಿಲ್ಲ, ನಾಳೆ ಪ್ರತಿಭಟನೆ. ಇದು ಆರತಿ ಮತ್ತು ತೀರ್ಥ ತಗೊಳ್ಳುವಾಗ. ಇದೇ ನಮ್ಮ ದುರಂತ. ಭಾರತ ಕ್ರಿಕೆಟ್ ಆಡುವಾಗ ದೇವ್ರ ಹತ್ರ ಪ್ರಾರ್ಥನೆ, ಸ್ವಾಮಿ ದೇವರೇ ಒಮ್ಮೆ ಗೆಲ್ಲಿಸಿಕೊಡಿ ನಮ್ಮ ದೇಶವನ್ನು, ದೇವರ ಹತ್ರ ಪ್ರಾರ್ಥನೆ. ದೇವಸ್ಥಾನದಲ್ಲಿ ಕ್ರಿಕೆಟ್ ಆಯಿತು, ಕ್ರಿಕೆಟಲ್ಲಿ ದೇವರಾಯಿತು.
ದೇವಸ್ಥಾನಗಳನ್ನೆಲ್ಲ ಯಾಕೆ ಕಟ್ಟಿದ್ದಾರಂದರೆ ಅಲ್ಲಿ ಒಂದು ನಿರ್ದಿಷ್ಟವಾದಂಥ ಆಯ ಇದೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ದೇವಸ್ಥಾನ ರೋಡ್ ಸೈಡಲ್ಲಿ ಕಟ್ಟಿಲ್ಲ, ನೀವು ರಸ್ತೆ ಬದಿಗಳಲ್ಲಿ ಕಟ್ಟಿಲ್ಲ. ದೇವಸ್ಥಾನಗಳನ್ನು ನೋಡಿ ಅಲ್ಲಿ ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆ ಪುರಾತನರು ಕಂಡುಹಿಡಿದಿದ್ದಾರೆ. ಯಾಕಂದರೆ ನಾವು ಯಾಕೆ ಸ್ಟ್ರೈಟ್ ನಿಲ್ಲೋದು ಗೊತ್ತಾ? ನಾವು ಪ್ರಾಣಿಗಳಾಗೆ 4 ಕಾಲಲ್ಲಿ ನಡೆಯೋದಿಲ್ಲ. ನಾವು ಯಾಕೆ ಸ್ಟ್ರೈಟ್ ನಿಲ್ತೇವೆ ಹೇಳಿ? ನಮ್ಮ ದೇಹ ನಾವು ನೇರವಾಗಿ ಯಾಕೆ ನಿಲ್ತೇವೆ ಹೇಳಿ? ಗುರುತ್ವಾಕರ್ಷಣ, ಸರಿಯಾ? ಮ್ಯಾಗ್ನೆಟಿಕ್ ಫೋರ್ಸ್, ಭೂಮಿಯ ಅಲ್ವಾ? ಯಾವುದು? ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ? ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಶಕ್ತಿಯಿಂದ ನಾವು ಹೀಗೆ ನಿಲ್ತೇವೆ. ಒಂದು ಕಡೆಯಿಂದ ಈ ದೇವಸ್ಥಾನದ ಆಯದ ಒಳಗೆ ನೀವು ಪ್ರವೇಶ ಮಾಡಿದ ಕೂಡಲೇ ನಿಮ್ಮ ದೇಹ ಒಮ್ಮೆ ದಿಡ್ಕ ಅಂತಾರೆ. ತುಳಲಿ ದಿಡ್ಕ ಅಂತ ಶಬ್ದ, ಕನ್ನಡದಲ್ಲಿ ಒಂದಿಷ್ಟು ರೋಮಾಂಚನ ಅಂತ. ಅದಕ್ಕೋಸ್ಕರ ದೇವಸ್ಥಾನಗಳಿಗೆ ಹೋಗುವಾಗ ಚಪ್ಪಲ್ಗಳನ್ನು ಧರಿಸಬಾರ್ದು ಅಂತ ಒಂದು ಕ್ರಮ. ಯಾಕಂದರೆ ಚಪ್ಪಲದು ಪ್ಲಾಸ್ಟಿಕ್ಕು, ಚರ್ಮ ಇತ್ಯಾದಿಗಳನ್ನು ಮಾಡ್ತದೆ. ನಮ್ಮ ಪಾದಕ್ಕೆ ನೇರವಾದಂಥ ಸ್ಪರ್ಶವನ್ನು ಅದು ಕೊಡೋದಿಲ್ಲ. ಅಲ್ಲಿಯ ಆ ಒಂದು ವೈಬ್ರೇಷನ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತಾರೆ, ಕಂಪನ, ಆ ಕಂಪನ ನಿಮಗೆ ಸಿಗೋದಿಲ್ಲ. ಈಗ ಬಿಡಿ, ಯಾಕಂದರೆ ಬೇರೆ ಬೇರೆ ಅನಾರೋಗ್ಯಗಳಿರುವವರು, ವಿಶೇಷವಾಗಿ ಡಯಾಬಿಟಿಕ್ ಮುಂತಾದಂಥ ಸಮಸ್ಯೆಗಳವರು ಎಲ್ಲಿ ಹೋದರೂ ಸಾಕ್ಸ್ ಆದರೂ ಹಾಕಲೇಬೇಕು. ಯಾಕಂದರೆ ಅಲ್ಲಿಯ ಯಾವುದಾದ್ರೂ ಒಂದು ಪುಟ್ಟ ಏನಾದರೂ ಅದು ಅವರಿಗೆ ಚುಚ್ಚಿದ್ರೂ ಕೂಡ ಅದು ಮಾರಣಾಂತಿಕ ಆಗ್ಬೋದು. ಆ ಕಾರಣಕ್ಕಾಗಿ ಸಾಕ್ಸ್ ಇತ್ಯಾದಿಗಳನ್ನೆಲ್ಲ ಹಾಕ್ಬೋದು. ಆಗಿನ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳಲ್ಲಿ ಆಯಾ ಗುರುತ್ವಾಕರ್ಷಣ ಶಕ್ತಿ ಅಲ್ಲಿಂದ ಇಲ್ಲಿ ಜಾಸ್ತಿ ಇರ್ತಿತ್ತು. ಹಾಗಾಗಿ ವೈಬ್ರೇಷನ್, ನೀವು 10ರಲ್ಲಿದ್ದವರು 20ಕ್ಕೆ ಬಂದಾಗ ಒಂದು ಹೀಗೆ, ಅದರ ನಂತರ ನಿಮ್ಮ ಮನಸ್ಸು ಏಕಾಗ್ರತೆ ಅಂತ ಬರ್ತದೆ ದೇವರ ಹತ್ರ. ಅಂಥ ಸ್ಥಳಗಳನ್ನು ಹುಡುಕಿ ಈಗಲೂ ಇಟ್ ಈಸ್ ಪ್ರೂವನ್. ನಮ್ಮ ಪೂಜ್ಯ ಹೆಗಡೆಯವರ ಧಾರ್ಮಿಕವಾದಂಥ ಕೆಲವು ಪ್ರಯೋಗಗಳಲ್ಲಿ ಅವರು ಮಾಡಿದಂಥ ಚಿಂತನೆಗಳೆಲ್ಲ ಈ ವೈಜ್ಞಾನಿಕ ವಿಚಾರಗಳು ಬಂದಿವೆ. ಅವರು ಆ ಕಾಲಕ್ಕೆ ಹುಡುಕಿದ್ರಲ್ಲ, ನಾವು ಒಳಗೆ ಬಂದ ಕೂಡಲೇ ನಮ್ಮ ದೇಹ ಚೇಂಜ್ ಆಯಿತು. ನಿಮ್ಮ ಹೊರಗೆಲ್ಲ ಏನೆಲ್ಲ ತಾಪತ್ರಯಗಳುಂಟು ಅದೆಲ್ಲ ಮರ್ತೋಯ್ತು. ದೇವರಲ್ಲಿ ಈಗ ನಿಮ್ಮ ಎಲ್ಲ ಸುಖ ದುಃಖಗಳನ್ನು ನೀವು ಹೇಳ್ಕೊಳ್ಬೇಕು, ದೇವರ ಹತ್ರ ಎಲ್ಲ ಹೇಳ್ಕೊಳ್ಬೇಕು. ಮನಸ್ಸು ಏಕಾಗ್ರತೆಗೆ ಬಂತು. ಅಂಥ ಜಾಗಗಳನ್ನೇ ಇನ್ನೊಮ್ಮೆ ಟೆಸ್ಟ್ ಮಾಡಿ ನೀವು ಉದಾಹರಣೆಗೆ ನಿಮ್ಮ ಪುತ್ತಿಗೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಇದೆ. ನೀವು ಅಲ್ಲಿಗೆ ಹೋಗಿ, ಅದು 1000 ವರ್ಷಗಳ ಹಿಂದೆ ಕಟ್ಟಿದಂಥ ದೇವಸ್ಥಾನ. ಅದನ್ನು ಕಟ್ಟಿದಂಥವರು ಚೌಟರ ತಿರುಮಲ ರಾಯನ 3ನೇ ತಲೆಮಾರಿನವರು ಅದನ್ನು ಕಟ್ಟಿದರು. ಆ ದೇವಸ್ಥಾನಕ್ಕೆ ಹೋಗಿ ನೀವು ಪುತ್ತಿಗೆಗೆ, ಅಲ್ಲೊಂದು ವಿಚಿತ್ರವಾದಂಥ ನಿಮಗೊಂದು ಕಂಪನ ಸಿಗ್ತದೆ. ನೀವೆಲ್ಲ ಮನಸ್ಸಿದೆಲ್ಲ ಹೊರಗಿಟ್ಟು, ಚಪ್ಪಲ್ ಗಿಪ್ಪಲಿತೆಲ್ಲ ಬರೀ ಸಾಕ್ಸ್ ಎಲ್ಲ ಹೊರಗಿಟ್ಟು ಒಳಗೋಗಿ, ಹೊರಗಿದ್ದೆಲ್ಲ ಒಂದು ಕ್ಷಣ ನಿಮಗೆ ಮರೆಯುತ್ತದೆ. ಅಲ್ಲಿಯ ಶಿಲಾಮಯವಾದಂಥ ರಚನೆ ನಿಮ್ಮ ದೇಹಕ್ಕೆ ಒಂದು ತಂಪಿನ ಶೀತಲವಾದಂಥ ಅನುಭವವನ್ನು ಕೊಡ್ತದೆ. ಇಲ್ಲಿ ಚೌಟರ ಅರಮನೆ ಇಲ್ಲಿತ್ತು, ಅಲ್ಲಿ ಮೊದಲ ಚೌಟರ ಅಲ್ಲಿತ್ತು. ಆಮೇಲೆ ಕಾರಣಾಂತರಕ್ಕೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆದಮೇಲೆ ನಮ್ಮ ಇಲ್ಲಿಗೆ ಕೋಟೆ ಬಾಗಿಲಿಗೆ ಸ್ಥಳಾಂತರಗೊಂಡಿತು. ಪುತ್ತಿಗೆ ಹತ್ರ ಸೋಮನಾಥ ದೇವಸ್ಥಾನವನ್ನು ಕಟ್ಟುವ ಮೊದಲೇ ಅರಮನೆಯನ್ನು ಕಟ್ಟಿದರು. ಈ ಅರಸ ಒಂದು ಸಲ ಅವರು ತೋಳಾರ ಅಂತ ಒಂದು ಅರಮನೆ ಇತ್ತು ಸೂರಾಲ್ನಲ್ಲಿ, ಅಲ್ಲಿಂದ ಬಂದು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿಕ್ಕೆ, ಇದು 1000 ವರ್ಷಗಳ ಹಿಂದಿನ ಘಟನೆ. ಅವರು ಏನು ಮಾಡಿದರು, ಒಂದು ಕಾವೇರಿಕಾಯಿ ಅಂತ ಗೊತ್ತು ನಿಮಗೆ, ಕಾಸರಕ ಮರ ಅಂತ ಕರೀತಾರೆ, ಅದರ ಅಡಿಯಲ್ಲಿ ಅವರು ನೆರಳಿತ್ತು, ಮಲಗಿದ್ರಂತೆ ಅರಸ. ಅದು ಕಹಿಯ ಪರಮಾವಧಿ ಗೊತ್ತಾ? ಕೆಲವರಿಗೆ ವಿಷಹಾರಿ, ಕೆಲವರು ಅದರ ಮರದ ಹತ್ರ ಬಂದರೆ ದೇಹದಲ್ಲೆಲ್ಲ ಅವರಿಗೆ ದಡ್ಡುಗಳು ಬೀಳುವಷ್ಟು ಅದು ಎಲರ್ಜಿ ಅಂತ ನಾವು ಕರಿತೇವಲ್ಲ, ಅಂತ ಕೊಡುವಂಥ ಮರ. ಇವರು ಅದನ್ನು ಅಲ್ಲಿ ನೋಡಿದ್ರು, ಮರದ ಕೆಳಗೆ ಅವ್ರು ಮಲಗಿರ್ತಾರೆ. ಮಲಗಿದ್ದಾಗ, ಇದು ಸುಮಾರು 900 ವರ್ಷಗಳ ಹಿಂದಿನ ಕಥೆ. ಈ ಅರಸ ಮೂಡುಬಿದಿರೆಯನ್ನು ಕೇಂದ್ರವಾಗಿ ಅವರು ಸಣ್ಣದು, ಅವ್ರ ಹತ್ರ ದೊಡ್ಡ ಅರಮನೆ ಕಟ್ಟಿರಲಿಲ್ಲ ಅವರು. ಅಲ್ಲಿ ಮಲಗಿದ್ದಾಗ ಒಂದು ಹಣ್ಣು ಅವರ ಬಾಯಿಗೆ ಬೀಳ್ತದೆ. ಬಾಯಿಗೆ ಬಿದ್ದ ಕೂಡಲೇ ಅವರು ಸಹಜವಾಗಿ ಅದನ್ನು ಕಚ್ಚಿ ಬಿಡ್ತಾರೆ. ಕಚ್ಚಿ ಬಿಟ್ಟಾಗ ಅದು ಸಿಕ್ಕಾಪಟ್ಟೆ ಸಿಹಿ. ನೀವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದು ಸಿಹಿ ಆಗಿರುವಂಥದ್ದು. ಈ ನಮ್ಮ ಆಟಿ ಅಮಾವಾಸ್ಯೆ ಅಂದು ಹಾಳೆ ಮರ ಅಂತೇಳಿ ಕಾಸರಕನದು ಕಡ್ದು ಬಂದು ಕೆಲವರು ಮೃತಪಟ್ಟ ಘಟನೆ ನಮ್ಮ ಜಿಲ್ಲೆಯಲ್ಲಿ ನಡೆದಿತ್ತು. ಅಷ್ಟು ಪರಿಣಾಮಕಾರಿ ಅದು. ಇವರು ಬಾಯಿಗೆ ಬೀಳ್ತದಲ್ಲ, ಅರಸನ ಬಾಯಿಗೆ ಚಪ್ಪರಿಸುವಾಗ ಸಿಹಿಯೇ ಸಿಹಿ. ಅವರು ತನ್ನ ಪಂಡಿತರನ್ನು ಕರೆಸಿ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಕೆಳಗಡೆ ನಿಧಿ ಇರ್ಬೋದು, ಶೋಧ ಮಾಡೋಣ ಅಂತ. ಇದು ಕಾಲ್ಪನಿಕ ಕೂಡ ಇರ್ಬೋದು, ಬಟ್ ಶಾಸನಗಳಲ್ಲಿ ದಾಖಲಾಗಿದೆ. ಅವರು ಬರ್ತಾರೆ, ಅಗಿತಾರೆ, ಅವರಿಗೆ ಒಂದಷ್ಟು ನಿಧಿಯ ಪೆಟ್ಟಿಗೆ ಅದರಲ್ಲಿ ಸಿಗ್ತದೆ. ಅಲ್ಲಿ ಅವರು ತಮ್ಮ ಮೊದಲ ಅರಮನೆಯನ್ನು ಕಟ್ತಾರೆ. ಪುತ್ತಿಗೆ ಅಂತ ಇಲ್ಲಿಂದ ಒಂದು 15 ಕಿಲೋಮೀಟರ್, ಅತ್ತೆ ಕೆಲ ಪುತ್ತಿಗೆ ದಿಂಚು ಒಂದು 15 ಕಿಲೋಮೀಟರ್ ನಂತರ ಅಲ್ಲಿ ಹೋದರೆ 5 ಕಿಲೋಮೀಟರ್, 5 ಕಿಲೋಮೀಟರ್ಸ್. ಒಂದು ಸಲ ಹೋಗಿಲ್ಲ, ಗದ್ದಲ ಮಾಡದೆ ಮೌನವಾಗಿ ಹೋಗಿ ತೀರ್ಥ ಪ್ರಸಾದ ತಗೊಂಡು ಬರಬೇಕು. ಅಲ್ಲಿ ಅರಮನೆ ಕಟ್ತಾರಲ್ಲ, ಕಾಯರ ಮಂಜ ಅಂದರೆ ತುಳುವಿನಲ್ಲಿ ಬಹಳ ಸಿಹಿಯಾದ ಕಾಸರಕನ ಹಣ್ಣು ಅಂತ ಅರ್ಥ. ಕಾಯರದ ಕಾಯಿ ಅಂತ ಕರೀತಾವಲ್ಲ, ಕಾಯರದ ಮಂಜ, ಪರ್ನಿನ ಕಾಯಿ, ಭಾಳ ಸಿಹಿಯಾದ ಕಾಯಿ ಅಂತ ಅರ್ಥ. ಆ ಅರಮನೆಗೆ ಅವರು ಕಾಯರ ಮಂಜ ಅಂತಲೇ ಹೆಸರಿಡ್ತಾರೆ. ಆ ಅರಮನೆಗೆ ಕಾಯರ ಮಂಜ ಅಂತ ಆ ರಾಜ ಹೆಸರಿಡ್ತಾರೆ. ಅಲ್ಲೇ ಮುಂದಿನ ಸಂತತಿ ಮತ್ತು ಆ ದೇವಸ್ಥಾನದ ನಂಬಿಕೆಗಳೆಲ್ಲ ನಡೀತವೆ. ಮುಂದೆ ವಿಜಯನಗರ ಸಾಮ್ರಾಜ್ಯ ನಡೆದ ನಂತರ ಒಂದು 500 ಕ್ರಿಸ್ತಶಕ 500ನೇ ಸಂದರ್ಭದಲ್ಲಿ ಅದನ್ನು ಇಲ್ಲಿಗೆ ಸ್ಥಳಾಂತರಗೊಳಿಸ್ತಾರೆ. ಕೋಟೆ ಬಾಗಿಲು ಒಂದು 8 ಎಕರೆಯ ಜಾಗ.
ನಿಮಗೊಂದು ಆಶ್ಚರ್ಯ ಆಗ್ಬೋದು, ಈ ಚೌಟರ ಮನೆತನ ಇದೆಯಲ್ಲ, ಅದು ಸುಮಾರು 1821ರವರೆಗೆ ಅವರ ತಲೆಮಾರು ಆಳಿಕೊಂಡು ಬಂದಿದೆ. 21 ಅಂತಾರೆ, 24 ಅಂತಾರೆ. ಆಮೇಲೆ ಅವರ ತಲೆಮಾರಿನವರು ಈ ಅರಮನೆಯ ಒಂದು ಪಕ್ಕದಲ್ಲಿ ವಾಸವಾಗಿದ್ದಾರೆ. ಪೆಟ್ರೋಲ್ ಪಂಪ್ ಇತ್ಯಾದಿಗಳಿದೆ. ಕುಲದೀಪ ಚೌಟ್ರು ಅಲ್ಲಿ ಮೊನ್ನೆವರೆಗೆ ಅದರ ನಿರ್ವಹಣೆಯನ್ನು ಮಾಡ್ತಿದ್ರು, ಕುಲದೀಪ್ ಚೌಟ್ರು. ಅವರೆಲ್ಲ ಸೇರಿ ಅವರ ಕುಟುಂಬದವರು ಮಂಗಳೂರಿನಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಕಟ್ಟಿದ್ರು ಒಂದು 15 ವರ್ಷದ ಹಿಂದೆ. ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಿದ ಅರಸು ಮನೆತನದವರು. ಅದಕ್ಕೆ ಏನು ಹೆಸರಿಟ್ಟರು ಗೊತ್ತಾ? ಕೊಡಿಯಾಲ್ಬೈಲ್ನಲ್ಲಿ ಆ ವಾಣಿಜ್ಯ ಸಂಕೀರ್ಣಕ್ಕೆ ಕಾಯರ ಮಂಜ. ನಂಬ್ತೀರಾ ನೀವು? ಮೊನ್ನೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ರು ಅವರೊಂದು 10-12 ವರ್ಷಗಳಿಂದ. ಆ ಮೊದಲ ಅರಮನೆ ಹೆಸರಿನಲ್ಲೇ ಮಂಗಳೂರಿನ ವಾಣಿಜ್ಯ ಸಂಕೀರ್ಣಕ್ಕೆ TMA ಪೈ ಹಾಲ್ ಪಕ್ಕದಲ್ಲಿದೆ, ಕಾಯರ ಮಂಜ ಅಂತಲೇ ಹೆಸರಿಟ್ಟರು ಅದಕ್ಕೆ. ಇದು ನಮ್ಮ ಇತಿಹಾಸದ ಎಲ್ಲ ನಮ್ಮ ನಡೆದುಕೊಂಡು ಬಂದ ದಾರಿ, ಪಳೆಯುಳಿಕೆಗಳು. ಇದರ ಬಗ್ಗೆ ಎಲ್ಲೊಂದಿಷ್ಟು ಅಧ್ಯಯನ ಮಾಡಿದರೆ ಎಷ್ಟು ಖುಷಿ ನೋಡಿ, ಎಷ್ಟು ಖುಷಿ ನಾವು ಹಂಚಬಹುದು. ನಿಮಗೆ ಇನ್ನೊಂದು ಗುಟ್ಟು ಹೇಳ್ತೇನೆ, ನೀವು ಪ್ರಸಿದ್ಧರಾದರೆ ನೀವು ನಿಮ್ಮದು ಚಿಂತನೆ ಬೇಕಂತಿಲ್ಲ, ಎಲ್ಲರದ್ದು ತೆಗೆದು ನೀವು ಕೋಟ್ ಮಾಡಿದರೆ ಅದೀಗ ನಾನು ಮಾಡ್ತೇನಲ್ಲ ಹಾಗೆ. ಇನ್ನೊಂದು ಸ್ವಂತ ಕಡಿಮೆ ಇದರಲ್ಲಿ. ಎಷ್ಟೋ ಸರಿ ಹೇಳ್ತಾನೆ, ಎಂಥ ಬೌಲಿಂಗ್ ಮಾರ್ರೆ ಅವನದ್ದು, 2 ಕಿಲೋಮೀಟರ್ನಿಂದ ಬಂದು 80 ಕಿಲೋಮೀಟರ್ ಸ್ಪೀಡಲ್ಲಿ ಇವರೆಲ್ಲ ಕಣ್ಣು ಬಾಯ್ಬಿಟ್ಟು ನೋಡೋದು. ನಂತರ ಎಂಥ ಒಂದು ಪಿಕ್ಚರ್ ಮಾರಿ, ಒಂದು ಸ್ಟಾರ್ಟಿಂದ ಎಂಡ್ವರೆಗೆ ಯಬ್ಬಾ ನಾವು ಸಹ ಅವನನ್ನು ನೋಡೋದು. ಇವರಿಗೆ ಮೂಲಕ ಮಹಾಶಯರು ಅಂತ ಕರೆಯೋದು. ಅವನ ವಿಷಯ ಹೇಳಿ ತುಳುವಲ್ಲಿ ನಮ್ಮ ಕನ್ನಡದಲ್ಲಿ ರೈಸುದು ಅಂತ ಒಂದು ವರ್ಡ್ ಇದೆ, ರಾಕಿಂಗ್ ಅಂತೇವೆ ಇಂಗ್ಲೀಷಲ್ಲಿ. ವಿಷಯ ಎಲ್ಲ ಬೇರೆಯವ್ರದ್ದು. ಈ ಥರ ಹೀಗೆ ಈ ಚಿಂತನೆಗಳನ್ನೆಲ್ಲ ಒಂದು ಬದುಕಿನಲ್ಲಿ ನಾವು ರೂಢಿಸ್ಕೊಳ್ತಾ ಹೋದರೆ ಒಂದು ಸುಂದರವಾದ ಬದುಕು ನಮ್ಮ ಮುಂದೆ ತೆರೆಯುತ್ತದೆ. ಎಷ್ಟೇ ಒತ್ತಡಗಳಿರಲಿ, ಎಷ್ಟೇ ಖುಷಿ, ಎಲ್ಲವನ್ನು ಖುಷಿಯಾಗಿ ತಗೊಳ್ಳಿಕ್ಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಏಕಾಗ್ರತೆ ಇಲ್ಲದೆ ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯ. ನನ್ನ ಭಾವಂದಿರನ್ನು ಕೇಳಿದೆ, ಈ ಬೆಳಿಗ್ಗೆ ಒಂದು ಸಂಕಲ್ಪ ಮಾಡ್ತಾರೆ ಕೆಲವು ಕಡೆ, ನಿಮ್ಗೆ ಗೊತ್ತುಂಟ ಏನ? ಗಂಗೇಚ, ಯಮುನೇಚ, ಗೋದಾವರಿ ಎಲ್ಲ ಗೊತ್ತಿದೆ. ಆಳ್ವರು ಎಂತ ಇದು ಎಲ್ಲ ಕಲಿಸಿಬೇಕಂದು ಮಕ್ಕಳು, ಏನೋ ಎವ್ರಿಥಿಂಗ್. ಆಳ್ವರಿಗೆ ಒಂದು ಅಭಿನಂದನೆ ಕೊಡೋದಕ್ಕೋಸ್ಕರ ವಂಡರ್ಫುಲ್ ಟೀಮ್ ಮೇಂಟೈನ್. ಓಕೆ ಅಲ್ವಾ? ಗಂಗೇಚ, ಯಮುನೇಚ, ಗೋದಾವರಿ, ಸಿಂಧು ಕಾವೇರಿ, ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್. ಬ್ಯೂಟಿಫುಲ್. ಇದರ ಅರ್ಥ ಏನು ಅಂದರೆ, ನಮಗೆ ಎಲ್ಲ ಈ ತೀರ್ಥ ಸ್ಥಾನಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಗೆ? ಗಂಗೆಗೆ, ಕಾವೇರಿಗೆ, ತುಂಗೆಗೆ, ಭದ್ರೆಗೆ ಅಥವಾ ನರ್ಮದೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬೆಳಿಗ್ಗೆದ್ದು ಒಂದು ತೊಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿ ಮುಖ ನೋಡ್ತಾ ಆ ಎಲ್ಲ ಪವಿತ್ರ ನದಿಗಳ ಸಂಕಲ್ಪವನ್ನು ನಾವು ಮಾಡ್ಕೊಳ್ಳೋದು. ನಮ್ಮಲ್ಲಿದ್ದಾರೆ. ಗಂಗೇಚ, ನಿನ್ನ ಮಗನಿಗೆ ಹೇಳು ಹೆಲ್ಮೆಟ್ ಹಾಕೋದಿಲ್ಲ ಅಂತೇವ, ಸಿಕ್ಕಾಪಟ್ಟೆ ಹೋಗ್ತಾನಂತೆ, ಹೆಂಡತಿಗೆ ಹೇಳೋದು. ಇಲ್ಲಿ ಇದು ಆಗ್ತಾ ಉಂಟು. ಗಂಗೇಚ, ಯಮುನೇಚ, ನಿನ್ನ ಮಗಳು ಇಡೀ ಮೊಬೈಲ್ ಅಂತೆ, ಈಗ ವಾಟ್ಸಪ್ ಅಂತ ಎಂತ ಶುರು ಮಾಡಿದಾಳೆ ಅಂತ ಅವಳು. ಇದು ದೇವರದ್ದು ಆಗ್ತಾ ಉಂಟು ಇಲ್ಲಿ. ಗಂಗೇಚ, ಯಮುನೇಚ, ನರ್ಮದೆ. ನೀನೇ ಒಂದು ಸಾರು ಮಾಡಿದ್ದಿ, ಉಪ್ಪಿನ ಮುದ್ದೆ, ನನಗೆ ಆಫೀಸ್ನಲ್ಲಿ ನೀರು ಕುಡಿದು ಸಾಕಾಯ್ತು. ಇಲ್ಲಿ ಇದಾಗ್ತಾ ಉಂಟು. ಗಂಗೇಚ, ಯಮುನೇಚ. ಏನು ಪ್ರಯೋಜನ ಹೇಳಿ ಅಲ್ವಾ? ಅದನ್ನೇ ಪುರಂದರದಾಸರು ಹೇಳ್ತಾರೆ, ಅದು ನಾವು ಯಾವ ಕೆಲಸವನ್ನು ಮಾಡಿದರೂ ಅದಕ್ಕೊಂದು ಅರ್ಥ ಬೇಕು. ಅರ್ಥ ಇಲ್ಲದೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಒಂದು ಆಳ್ವರೆ ನಿಲ್ಲಿಸಲ ಒಂದು, ಹೌದಾ? ಓಹ್, ಸಮಯ ಪಾಲನೆ ಗೊತ್ತಲ್ಲ, ಅವರನ್ನು ನೋಡಿ ಗಡಿಯಾರ ಸರಿ ಮಾಡ್ಕೊಳ್ಳೋರು. ಸ್ವಲ್ಪ ಮಾತಾಡಿ ಅಂದರು. ಹಿಂದೆ ಒಂದು ಕಡೆ ನನಗೆ ಪ್ರಾಬ್ಲಮ್ ಆಗಿತ್ತು. ನಾನು ಹೇಳಿದೆ, ಎಷ್ಟೊತ್ತು ನಾನು ನಿಲ್ಲಿಸಲ್ಲ. ಇಲ್ಲ, ನೀವೊಂದು ಅರ್ಧ ಗಂಟೆ ಇನ್ನೂ ಒಂದು ಗಂಟೆ ನೀವು ಮಾತಾಡ್ತಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಏನು ಅಲ್ಲ, ನಾವೆಲ್ಲ ಅರ್ಧ ಗಂಟೆಯಲ್ಲಿ ಊಟಕ್ಕೆ ಹೋಗ್ತೇವೆ ಅಂತೇಳಿ ಅವರು ಹೇಳಿದ್ರು. ನೀವು ಮಾತಾಡ್ತಲ್ಲ ಇರ್ಬೋದು ಎಲ್ಲ. ಹಾಗೆ ಆ ಅಪಾಯ ಕೂಡ ಬೇಡ ಅಂತ ಕೇಳಿದೆ. ಅವರು ನನ್ನ ಬಗ್ಗೆ ಭಾಳ ಈಸ್ ಕೈಂಡ್ ಇನಫ್ ಟು ಅಂತ ಹೇಳ್ತಾರೆ. ಈ ಒಂದು ವಿಷಯ ಹೇಳಿ ನಿಮ್ಗೆ ಮುಗಿಸ್ತೇನೆ. ಏಕಾಗ್ರತೆ ಯಾಕೆ ಬೇಕು ಅಂದರೆ, ನಾನು ಅನೇಕ ಕಡೆ ಇದನ್ನು ಹೇಳಿದ್ದೇನೆ, ತುಂಬ ಕಡೆ ನಾನು ಇದನ್ನು ಹೇಳಿದ್ದೇನೆ. ನನಗೆ ಭಾಳ ಪ್ರಿಯವಾದಂಥ ಸಂಗತಿ, ನಾವು ಏನನ್ನು ಮಾಡ್ತೇವೆ ಅದರ ಅರ್ಥ ನಮಗೆ ಗೊತ್ತಿರಬೇಕು. ನಾವು ಬಾಲ್ಯದಲ್ಲೆಲ್ಲ ಒಂದು ಭಜನೆ ಮಾಡ್ತಾ ಇದ್ದೆವು, ಎಲ್ಲ ಸೇರಿ 7-7ವರೆಗೆ ಈ ಭಜನೆ ಆರಂಭ ಆಗ್ತದೆ. ಈ ಪಾಪ ಒಂದು ವಾರದಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ, ರಾಮ್ ಪ್ರಸಾದ್ ನೀವು ಬರ್ತಾ ಇದ್ದೀರಲ್ಲ, ನಾಡ್ದು ಇನ್ವಿಟೇಷನ್ ಆಗ್ತಾ ಇದೆ, ನಿಮ್ಮ ಹೆಸರು ಹೇಗೆ ಹಾಕೊಂಡು ಎಲ್ಲ ಗೊತ್ತು ಅವರಿಗೆ, ಅವರೇ ಹಾಕಿದ್ದು. ಅದಕ್ಕೆ ನಾನು ಯೋಚನೆ ಮಾಡಿದೆ, ನೀವು ಮುಖ್ಯ ಅತಿಥಿ ಆಗುವಾಗ 1.5 ತಿಂಗಳು ಹಾಗೆಲ್ಲ ಇಟ್ಟುಕೊಳ್ಬೇಕು ನೀವು ಅಂತಾರೆ. ಅಷ್ಟು ದಿವಸ ನಿಮ್ಮ ಆರೋಗ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಚೆನ್ನಾಗಿರಲಿ ಪ್ರಾರ್ಥನೆ ಮುಗಿಯೋವರೆಗೆ, ಆರೋಗ್ಯ ಬರುವವರೆಗೆ ಅಂತ ಎಲ್ಲ ದೇವ್ರ ಹತ್ರ ಹೇಳ್ತಾ ಇದ್ದಾರೆ. ಇನ್ನು ನಾಳೆಯಿಂದ ಮಾಡಲಿಕ್ಕಿಲ್ಲ ಆ ವಿಷಯ ಬರ ಇಲ್ಲಿ ಅಲ್ಲ. ಹೆಚ್ಚಿನ ಕಡೆ ತುಂಬ ಗ್ಯಾಪ್ ಆದರೆ ಪ್ರತಿದಿನ ಫಂಕ್ಷನ್ ಮುಗಿಯೋರು ಒಂದು ಅವ್ರು ಆರೋಗ್ಯವಾಗಿರಲಿ ಸ್ವಾಮಿ ದೇವರಂತ ಒಂದು ಕೈ ಮುಗಿಯುವಾಗ. ಈ ಏಕಾಗ್ರತೆಯನ್ನು ಹೇಳಿ ನಾನು ಮುಗಿಸ್ತೇನೆ. ನಾವು ಯಾವ ಕೆಲಸವನ್ನು ಮಾಡ್ತೇವೆ, ಯಾವುದನ್ನು ಕೇಳ್ತೀವಿ, ನೀವು ಸಂಗೀತವನ್ನು ಕೇಳಿ. ಸುಮ್ಮನೆ ಸಂಗೀತ ಕೇಳಿದರೆ ಅರ್ಥ ಇದೆಯಾ? ಸಂಗೀತದ ಅರ್ಥವನ್ನು ಗ್ರಹಿಸಿ ಕೇಳಿದರೆ ಅದೊಂದು ಅದ್ಭುತವಾದಂಥ ರಸಾನುಭವ. ನಮಗೆ ಬಾಲ್ಯದಲ್ಲಿ ಒಂದು ಭಜನೆ ಅಂತ ಇತ್ತು, 7-7:30 ಗಂಟೆಗೆ ಮನೆಯವರೆಲ್ಲರೂ ಸೇರಬೇಕು. ಇದರ ಉದ್ದೇಶ ಏನು ಅಂದರೆ ಸಾಂಘಿಕವಾದಂಥ ಸ್ವರೂಪ. ಇಲ್ಲೆಲ್ಲ ಹುಡುಗರು ಮುಂದೆ ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂತೇಳಿದರೆ ಎಷ್ಟೋ ಸಲ ಕೆಲವು ಮನೆಗಳಲ್ಲಿ ಈಗ
ತಂದೆ ಪಾಪ ಬರೋದು ಮಧ್ಯರಾತ್ರಿ 12 ಗಂಟೆಗೆ. ಮಧ್ಯರಾತ್ರಿ ಗೊತ್ತಾಯ್ತಾ? ಅದು ಭಜನೆ ಇತ್ಯಾದಿ ಎಲ್ಲ ಮುಗಿಸಿ ಕ್ಲಬ್ಗಳಲ್ಲಿ ಮಧ್ಯರಾತ್ರಿ ಆಗ್ಬೋದ ಬಂದಿರ್ತಾನೆ 12:30ವರೆಗೆ. ಆಮೇಲೆ ಬೆಳಿಗ್ಗೆ ಅವನು ಹೇಳೋದು 8:00-8:00ವರೆಗೆ. 2 ಮಕ್ಕಳಿದ್ದಾರೆ. ಈ ಮಕ್ಕಳನ್ನ ಬೆಳಿಗ್ಗೆ ತಾಯಿ 5ವರೆಗೆ ಎಬ್ಬಿಸ್ತಾಳೆ. 6:00-6:00ವರೆಗೆ ಮಕ್ಕಳು ಯೂನಿಫಾರ್ಮ್ ಹಾಕಿ ರೆಡಿಯಾಗಿ ಒಂದು ಟ್ಯೂಷನ್ ಕ್ಲಾಸಿಗೆ ಹೋಗಬೇಕು. ಈಗ LKG ಸಹ ಟ್ಯೂಷನ್ ಅಲ್ಲ, ನಮ್ಮಲ್ಲಿ ಮದುವೆಗೆಲ್ಲ ಬರ್ತಾ ಇಲ್ಲ ಎಷ್ಟೋ ಮಂದಿ. ಈ ಸಲ ಬರಲಿಕ್ಕೆ ಆಗೋದೇನು, ಅವಳು ಮಗಳಿಗೆ ಪರೀಕ್ಷೆ ಯಾವ ಕ್ಲಾಸು? LKG ಅಂತ. ಅದು ಬರಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರಿಪರೇಟರಿ ಉಂಟು. LKG ಇದೀಗ ಅರ್ಧ KG ಬಂದಿದೆ. ಮನೆಯಲ್ಲಿ ಮಕ್ಕಳು ನೋಡಲಿಕ್ಕೆ ಆಗೋದಿಲ್ಲ ಅಂತ LKGಗಿಂತ ಒಂದು ಸಣ್ಣದು ಬಂದಿದೆ ಈಗ. ಅದಕ್ಕೆ ಕೂಡ ಎಂಟ್ರೆನ್ಸ್ ಎಕ್ಸಾಮಲ್ಲೇ. ಆ ನಂತರ ಇಲ್ಲಿ ಇವ್ರ ಹತ್ರ ನಾವು ಕೇಳ್ತಾ ಇದ್ದೆವು, ಯಾಕೆ ಆ ಮನೆಯಲ್ಲಿ ತಾಯಿ 6 ಗಂಟೆಗೆ ಎಬ್ಬಿಸಿದರೆ ಅಪ್ಪ 8 ಗಂಟೆಗೆ ಎದ್ದು ಹೋಗ್ತಾನೆ. ಮಕ್ಕಳು ಸಂಜೆ 6 ಗಂಟೆಗೆ ಬಂದು ಪುನಃ ಟ್ಯೂಷನ್, ಸಂಗೀತ ಇತ್ಯಾದಿಯಾಗಿ ಮಕ್ಕಳು 8 ಗಂಟೆಗೆ ಮಲಗ್ತಾರೆ. ಇವನು ಅಪ್ಪ ಬರೋದು ರಾತ್ರಿ ರಾತ್ರಿ 12 ಗಂಟೆಗೆ. ಮಕ್ಕಳು ತಂದೆ ನೋಡದೆ ಒಂದು 10-12 ವರ್ಷ ಆಗಿದಂತೆ. ಒಂದು ದಿವಸ ಮಗ ಬೊಬ್ಬೆಡಿದಾನಂತೆ ದೊಡ್ಡದು. ಅಮ್ಮಮ್ಮ ನಿನ್ನ ಕೋಣೆಯಲ್ಲಿ ಒಂದು ಬೋಳು ಮಂಡ್ಯದ್ದು ಯಾರೋ ಮುದುಕ ಇದ್ದಾನಮ್ಮ ಅಂತ. ಮಗ ನಿನ್ನ ಅಪ್ಪ ಅಲ್ವ ಅದು ಹೇಳ್ತಾಳೆ. ಒಂದೇ ಮನೆಯಲ್ಲಿದ್ದು ಈಗ ಒಂದೊಂದು ಮನೆಯಲ್ಲಿ ನೋಡಿ 4 ಜನ ಇದ್ದರೆ 4 TV, ಅಪ್ಪನಿಗೊಂದು, ಅಮ್ಮನಿಗೊಂದು, ಮಗನಿಗೊಂದು, ಮಗಳಿಗೊಂದು. ಮಗಳಿಗೆ ಊಟ ಕರೆದ್ರೆ ಅವಳು ಹೇಳ್ತಾರೆ, ನೀನು ಊಟಕ್ಕೆ ಮೆಸೇಜ್ ಮಾಡು, ಬಾಯಲ್ಲೆಲ್ಲ ಕರೀದು ಬೇಡ, ಗಲೀಜಾಗ್ತದೆ, ಇಂಥದ್ದೆಲ್ಲ ಪರಿಸ್ಥಿತಿ. ಆ ಒಂಥರ ನಮ್ಮ ಈ ಮನಸ್ಸೆಲ್ಲ ಇದೆಯಲ್ಲ, ನಾವೊಂದು ದ್ವೀಪಗಳಾಗ್ತಾ ಇದ್ದೇವೆ. ಆಧುನಿಕ ಕಾಲಘಟ್ಟದಲ್ಲಿ ನಾವೆಲ್ಲ ಇಂಟ್ರೋವರ್ಡ್ಸ್, ಅಂತರ್ಮುಖಿಗಳಾದ ದ್ವೀಪಗಳಾಗ್ತಾ ಇದ್ದೇವೆ. ಅದಕ್ಕೋಸ್ಕರ ಒಂದು ನಮ್ಮ ಏಕಾಗ್ರತೆಯಲ್ಲಿ ಕೇಳಿ ನಾವು ಭಜನೆ ಮಾಡ್ತಾ ಇದ್ದೇವೆ. ಭಜನೆಯಲ್ಲಿ ಒಂದು ಭಜನೆ ಬರ್ತಾಯಿತ್ತು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೇಳಿದಿರಿ ನೀವು? ಭಾಗ್ಯದ ಅಂತ ಎಷ್ಟು ಹೇಳ್ತೀರಿ, ಬಾರಿ ಒಳ್ಳೆ ಹಾಡ್ತಾನೆ ಅಂತ ಅರ್ಥ. ಹಳ್ಳಿಯಲ್ಲೆಲ್ಲ ಮೊದಲು ಚಾ ಇತ್ತು, ಹೀಗೆ ಟೀ 2 ಮೀಟರ್ ಚಾ ಕೊರಲೆ ಅಂತೆಲ್ಲ ಹೇಳಿ 2 ಮೀಟರ್ ಟೀ ಕೊಡಿ ಅಂತೆಲ್ಲ ಬರ್ತಾಯಿತ್ತು. ಭಾಗ್ಯದ ಅಂತ ಹೇಳಿಬೇಕು. ಅದರ ಅರ್ಥ ನಮ್ಗೆ ಈಗ ಗೊತ್ತು. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಲಕ್ಷ್ಮಿ ಬರಬೇಕು, ಹಣ ಬರಬೇಕು. ಹೇಗೆ ಬರಬೇಕು? ಅದು ನಾಳೆ ಬೆಳಿಗ್ಗೆ 2 ಕೋಟಿ ನಮ್ಮ ಕಾಂಪೌಂಡಲ್ಲಿ ಬರೋದಲ್ಲ, ದರೋಡೆ ಮಾಡಿ ನಾವು ತರೋದಲ್ಲ, ಕಳ್ಳತನ ಮಾಡಿ ಬರೋದಲ್ಲ, ಶ್ರಮದಿಂದ, ಪ್ರಾಮಾಣಿಕತೆಯಿಂದ, ದುಡಿಮೆಯಿಂದ ಬರಬೇಕು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಹೆಜ್ಜೆಯ ಮೇಲೆ ಗೆಜ್ಜೆ ಕಾಲುಗಳ ಧ್ವನಿ. ಹೆಣ್ಣು ಮಕ್ಕಳೆಲ್ಲ ಗೆಜ್ಜೆ ಹಾಕೊಂಡಿದ್ರೆ ಅವ್ರು ಬರುವಾಗ ಒಂದು ಸದ್ದು ಕೇಳ್ತದೆ, ಮಕ್ಕಳ ದೊಡ್ಡವರ ಹೀಗೆಲ್ಲ ಒಂದು ಅವ್ರು ಬರುವಂಥ ಸದ್ದು ಕೇಳ್ತದೆ. ಹಣ ಬರೋದು ಗೊತ್ತಾಗಬೇಕು ನಮಗೆ, ಅದು ಪ್ರಾಮಾಣಿಕತೆಯಿಂದ, ನಮ್ಮ ದುಡಿಮೆಯಿಂದ. ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತಾ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ. ಹೈ ಜಂಪ್ ಮಾಡಿ ಲಾಂಗ್ ಜಂಪ್ ಮಾಡಿ ಬರಲಿಕ್ಕಿಲ್ಲ. ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತಾ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಸಜ್ಜನರನ್ನು, ಸಾಧುಗಳನ್ನು ಪೂಜೆ ಮಾಡಬೇಕು. ಆಗ ಮಜ್ಜಿಗೆಯಿಂದ ಬೆಣ್ಣೆ ಹೇಗೆ ಬರ್ತದೆ ಹಾಗೆ ಬರಬೇಕು. ಈಗ ಮಕ್ಕಳ ಹತ್ರ ಬೆಣ್ಣೆಯಲ್ಲಿ ಸಿಗ್ತದೆ ಅಂದರೆ ಕೊಚ್ಚಿನ ಬೇಕರಿ ಅಂತಾರೆ ಅವರು. ಬೆಣ್ಣೆಯಲ್ಲಿ ಸಿಗ್ತದೆ ಅಂತ. ಕೋಲ ಕೇಳಿದರೆ ಕೋಲ ಕುಡಿದ, ಅದು ಕೋಲ ನೋಡುದಲ್ಲ, ಅದೆಂತ ಕೋಲ ಕುಡಿಯೋದಲ್ಲ ಅಂತ ಕೇಳ್ತಾರೆ. ಈ ಥರ ನಮ್ಮ ಪರಂಪರೆದೆಲ್ಲ ಸಮಸ್ಯೆಗಳಿರ್ತವೆ. ಈಗ ಬೆಣ್ಣೆ ಬರೋದು ಹೇಗೆ ಹೇಳಿ? ಡೈರೆಕ್ಟ್ ಬರೋದಿಲ್ಲ, ಹಾಲು ಬರ್ತದೆ. ಅಕ್ಕಂದ್ರೆ ಏನು ಮಾಡ್ತಾರೆ, ಅದನ್ನು ಕುದಿಸ್ತಾರೆ, ಸಂಜೆಗಾಗುವಾಗ ತಣಿಸ್ತಾರೆ. ತಣಿಸಿದಾದ್ಮೇಲೆ ಒಂದು ಪುಟ್ಟ ಹೆಪ್ಪು ಹಾಕ್ತಾರೆ. ಹೆಪ್ಪು ಲೋಟಗಟ್ಟೆ ಹಾಕಲಿಕ್ಕಿಲ್ಲ, ಒಂದು ಪುಟ್ಟ ಹನಿ. ಮರುದಿನ ಮೊಸರು ಬರ್ತದೆ, ಆ ಮೊಸರನ್ನು ಕಡಿತಾರೆ. ಕಡಿಯುವಾಗ ಮಜ್ಜಿಗೆ ಬೇರೆ, ಬೆಣ್ಣೆ ಬೇರೆ. ಎಷ್ಟು ಕೆಲಸ ಇದೆ ನೋಡಿ. ಆ ಥರ ಬರಬೇಕಂತ. ಒಮ್ಮೆಲೆ ಹಣ ಬರೋದಿಲ್ಲ ಅಂತ ಅರ್ಥ ನೋಡಿ. ಇನ್ನೊಂದು ಪದ್ಯ ಇದೆ, ನಿಮಗೆಲ್ಲ ಗೊತ್ತಿರಬೇಕು. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ್ಣ ನಂಬಿದೆ. ಕೇಳಿದ್ರ? ಅದರ ಅರ್ಥ, 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದ ಲಾಗದು ಅಂಬಿಗ, ಅದನಿ ನೀವಾರಿಸಿ ಸೆಳೆದೊಯ್ಯೋ ಅಂಬಿಗ. ಇಲ್ಲಿ ಅಂಬಿಗ ಅಂದರೆ ದೇವರು. ನಾನು ಸಂಸಾರ ತಾಪತ್ರಯದಲ್ಲಿ ಆ ದೋಣಿಯಲ್ಲಿದ್ದೇನೆ, ನನಗೆ ಮೋಕ್ಷ ಎಂಬ ದಡಕ್ಕೆ ನಾನು ಹೋಗಬೇಕು, ಅದನ್ನು ನೀನು ನನ್ನ ಕರ್ಕೊಂಡು ಹೋಗಂತ ದೇವ್ರ ಹತ್ರ ಕೇಳ್ತಾನೆ. 6 ತೆರೆಯ ನೋಡಂಬಿಗ ಏನಿದ್ರ ಅರ್ಥ? ಅಲ್ಲ, ಎಷ್ಟೋ ಮಂದಿ ದೋಣಿಯಲ್ಲಿ ಹೋಗುವಾಗ ತೆರೆ ಬರ್ತದೆ ಅಂತ ಭಾವಿಸ್ತಾರೆ. ಅದು 6 ತೆರೆ ಅಂತ ಕೆಲವರು ಹೇಳ್ತಾರೆ. ಇದು 6 ತೆರೆ ಅಂದರೆ ಏನು ಗೊತ್ತಾ? 6 ತೆರೆಗಳು ನೋಡು ಅಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರಿಂದ ಲಾಗದು ಅಂಬಿಗ, ನೀ ವಾರಿಸಿ ಸೆಳೆದೊಯ್ಯ ಅಂಬಿಗ. ಕರೆಕ್ಟ್ ನೀವು ಹೇಳಿದ್ದು. ಏನು ಅದು? 6 ತೆರೆ ಅಂದರೆ ಅರಿಷಡ್ವರ್ಗ. 6 ಶತ್ರುಗಳು ನಮ್ಮನ್ನು ಕಾಡ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಷಡ್ವರ್ಗ ನಮ್ಮನ್ನು ಕಾಡ್ತವೆ. ಅದನ್ನು ದಾಟಿಸಿ ನನ್ನನ್ನು ಕರೆದೊಯ್ಯೋ ಅಂತ ಆತ ಕೇಳ್ತಾನೆ. ಇನ್ನೊಂದು ಹಾಡಿತ್ತು ನಮಗೆ ತುಂಬ ಇಷ್ಟ, ಅದು ಇದು ಚಲಿಸುವ ಜಲದೊಳು ಮತ್ಸ್ಯನಿಗೆ, ಗಿರಿಯ ಪೂರ್ವನಿಗೆ ಮಂಗಲಂ ಜಯ ಮಂಗಲಂ ಅಂತ. ಅದು ಎಂಟು ಪದ್ಯ. ನಮ್ಮ ತಲೆಯಲ್ಲಿ ಮಂಗಲಂ ಅಂದರೆ ಅಮ್ಮ ಒಳಗೆ ಬಟ್ಟಲು ಇಡಲಿಕ್ಕೆ ಸೂಚನೆ ಅಂತ ಅರ್ಥ. ಅಷ್ಟೊತ್ತಿಗೆ ಅಮ್ಮ ಬಟ್ಟಲು ಇಡ್ತಾ ಇದ್ರು ಊಟಕ್ಕೆ. ನಮ್ಮ ಮಂಗಲಂ 7-8 ಮನೆ ಕೇಳ್ತಾ ಇತ್ತು ಆ ಸಂದರ್ಭದಲ್ಲಿ. ಅಂದರೆ ನಾವು ಏನನ್ನು ಹಾಡ್ತೇವೆ, ಏನನ್ನು ಕೇಳ್ತೇವೆ, ಅದರ ಅರ್ಥ ಗ್ರಹಿಸಿ ಬದುಕೇ ನಾಳೆ ಬದಲಾವಣೆ ಆಗ್ತದೆ. ಒಳ್ಳೆಯ ಸಿನಿಮಾ ಹಾಡುಗಳೇ. ಆಗ ಹೇಳಿದಲ್ಲ ನಾನು, ಒಲವೇ ಜೀವನ ಸಾಕ್ಷಾತ್ಕಾರ ಎಂದ. ಒಲವೆಂದರೆ ಆಗಿದೆ, ಒಲವೇ ಮರೆಯದ ಮಮಕಾರ, ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೋ
ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೋ ತುಂಬಿದೆ ಒಲವಿನ ಸಾಕ್ಷಾತ್ಕಾರ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುತ್ತಾ ತೆರೆಯ ಮೇಗಡೆ ಹಾಯಲಿ. ಎಂಥ ಅದ್ಭುತವಾದ ಹಾಡು ನೋಡಿ. ಯಾವ ಮೋಹನ ಮುರಳಿ ಕರೆಯಿತು, ನನಗೆ ಭಾಳ ಇಷ್ಟ. ಅದರ ಮೇಲೆ ನಾನಿಲ್ಲಿ ಆಳ್ವಾಸ ನುಡಿ ಸೀರೆಯಲ್ಲಿ ಮೋಹನ ಆಳ್ವರ ಸಂಬಂಧ ಬಂದಾಗ ನಾನು ಉದಯವಾಣಿಗೆ ಒಂದು ಕತೆ ಬರೆದಿದ್ದೆ ನಾನು, ಯಾವ ಮೋಹನ ಮುರಳಿ ಅಂತ. ಆ ಹಾಡನ್ನೇ ಸಿಂಕ್ರೊನೈಸ್ ಮಾಡಿ ಯಾವ ಅಡಿಗರ ಪದ್ಯ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ಎನ್ನನು, ಯಾವ ವೃಂದಾವನವು ಸೆಳೆಯಿತು ಎನ್ನ ಮಣ್ಣಿನ ಕಣ್ಣನು, ವಿವಶವಾಯಿತು ಬಾಳಹ ಪರವಶವಿ ಜೀವನ, ಇರುವುದೆಲ್ಲವ ಬಿಟ್ಟು ಇರದಿರುವುದರೆಡೆಗೆ ತುಡಿಯುವುದೇ ಜೀವನ. ಇರುವುದೆಲ್ಲವನ್ನು ಬಿಟ್ಟು ನಮ್ಮ ಹತ್ರ ಇರುವುದು ಏನಿದ್ರೂ ಸಾಕಾಗೋದಿಲ್ಲ. ನಮ್ಮ ಹತ್ರ ಇವತ್ತು ಸ್ಯಾಮ್ಸಂಗ್ ಐಪ್ಯಾಡ್ ಉಂಟು, ಇಲ್ಲ ನಮಗೆ ಆ್ಯಪಲ್ ಬೇಕಂತ ಆಸೆ, ಏನಿದ್ರೂ ಸಾಕಾಗೋದಿಲ್ಲ. ಎಂಥ ಅರ್ಥಗಳು ನೋಡಿ. ಇದೆಲ್ಲವನ್ನು ಗಮನಿಸಿದಾಗ ಈಗಿನ ಪದ್ಯಗಳನ್ನು ಕೇಳಿಕೋಗ್ಬಿಡಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ಕೈಯಲ್ಲಿ ದುಡ್ತಾನಪ್ಪ ಬಾ ಅಂತ. ನಮ್ಮ ಮದುವೆ ಸೆಟ್ಲ್ ಆಯ್ತು ಈಗ ಬೇಗ ಬಾ, ಕಾಲಲ್ಲಿ ತುಳಿತಾನೆ ಅದನ್ನು. ಎಂತೆಂಥ ಹಾಡುಗಳನ್ನು ನಾವು ಕೇಳಿದಂಥವ್ರು ಅಲ್ವಾ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಆಮೇಲೆ ಹಿಂದಿಯಲ್ಲಿ ಎಷ್ಟೆಷ್ಟು ಒಳ್ಳೆ ಓಹೊರೆ ತಾಲ್ ಮೇಲೆ ನದಿ ಕೆ ಜಲ್ಮೆ, ನದಿ ಮಿಲೆ ಸಾಗರ ಮೇ, ಸಾಗರ ಮಿಲೆ ಕೌನ್ಸ ಜಲ್ಮೆ, ಕೊಯ್ಯಿ ಜಾನೇನ. ಚಿಕ್ಕ ಪುಟ್ಟ ಎಲ್ಲ ತೋಡುಗಳು ಹಳ್ಳಗಳು ಇತ್ಯಾದಿಗಳೊಂದು ನದಿಗಳಾಗ್ತವೆ. ಈ ನದಿಯ ನೀರೆಲ್ಲ ಹೋಗಿ ಸಮುದ್ರಕ್ಕೆ ಸೇರ್ತದೆ. ಸಮುದ್ರದ ನೀರು ಎಲ್ಲಿ ಸೇರ್ತದೆ? ಕೊಯ್ಯಿ ಜಾನೇನ, ಯಾರಿಗೆ ಕೂಡ ಗೊತ್ತಿಲ್ಲ. ಚಂದನ್ ಸಬದನ್ ಚಂಚಲ್ ಚಿತುವನ್ ಧೀರೆ ಸೆ ತೆರಾ ಹೇ ಮುಸುಕಾನ, ಮುಜೆ ದೋಷ್ನ ದೇನಾ ಜಗವಾಲೋ ಅಹೋ ಜಾವು ಅಗರ್ ಮೈ ದೀವಾನ. ಚಂದನ್ ಸವದನ್, ಚಂದನದಂಥ ಶರೀರ. ಚಂಚಲ್ ಚಿತ್ವನ್, ಅದನ್ನು ನೋಡಿ ನನ್ನ ಮನಸ್ಸು ಚಂಚಲಗೊಂಡಿದೆ. ನಾನು ಅವಳನ್ನು ನೋಡಿ ಮೋಹಗೊಂಡಂತಾದರೆ ನನ್ನನ್ನು ಯಾರು ಭ್ರಮಿತ ಅಂತ ದಯವಿಟ್ಟು ಕರಿಬೇಡಿ. ಅವಳ ಸೌಂದರ್ಯವೇ ನನಗಿದೆಯಲ್ಲ ಕಾರಣ. ಆ ಸೌಂದರ್ಯವನ್ನು ನೋಡುವ, ಆಸ್ವಾದಿಸುವ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕು. ಆಳ್ವರೆ ಹೇಗೆ ಧನ್ಯವಾದ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ನಾನು ತುಂಬ ಸಂತೋಷದಲ್ಲಿದ್ದೇನೆ. ದೇವರು ನಡೆಸಿದರೆ ನನಗೆ ಆದಷ್ಟು ಬೇಗ ಮುಂದಿನ ಜನ್ಮದಲ್ಲಿ ಇಲ್ಲಿಯೇ ನಿಮ್ಮ ಹಾಗೆ ಸ್ಟೂಡೆಂಟ್ ಆಗುವ ಅವಕಾಶ ಬರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಜೀವನ ಮೀಮಾಂಸೆ, ಚಂದಿರ ಮೀಮಾಂಸೆ, ಸುದ್ದಿ ಮೀಮಾಂಸೆ, ಕಾಲ, ಜೀವನ, ಶಿಕ್ಷಣ, ಗ್ರಹ, ತಾರೆ, ಚಂದಿರ, ಸುದ್ದಿ, ಸಿನಿಮಾ, ಜಾತ್ರೆ, ದೇವಸ್ಥಾನ, ಸಾಂಸ್ಕೃತಿಕ ಇತಿಹಾಸ, ಮರಣದಲ್ಲೂ ಧನ್ಯಗೊಳ್ಳಬೇಕಾದ ಬದುಕು, ಹೀಗೆ ಒಂದಷ್ಟು ಲಘು ಒಂದಷ್ಟು ಗಂಭೀರ ಎಂಬ ರೀತಿ ಮನೋಹರ ತಮ್ಮ ವಾಗ್ವೈಖರಿಯ ಪ್ರಸಾದ ಗುಣದಿಂದ ವಿಚಾರ ಲಹರಿ ಮಂಡಿಸಿದ್ದಾರೆ. ಅವರಿಗೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ಎಲ್ಲರ ಪರವಾಗಿ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ ಆಳ್ವ ಅವರು ನಮ್ಮ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಭೆಗೆ ಕಾರ್ಯಕ್ರಮಕ್ಕೆ ಶೋಭೆ ತಂದ ನಮ್ಮ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ ಆಳ್ವ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳು. ಇಂದಿನ ಈ ಚಿಂತನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮೂಡುಬಿದಿರೆಯ ಎಲ್ಲ ಗಣ್ಯ ನಾಗರಿಕರಿಗೆ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ಹಾರ್ದಿಕ ಕೃತಜ್ಞತೆಗಳು. ಇಲ್ಲಿ ಬಹುಸಂಖ್ಯೆಯಲ್ಲಿ ಆಸಕ್ತಿಯಿಂದ ಕುಳಿತು ಆಲಿಸಿದಂತಹ ನಮ್ಮ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದಿನ ಚಿಂತನದ ದಿನಾಂಕವನ್ನು ಹಾಗೂ ದಿನವನ್ನು ಬಹಳ ಮುಂಚಿತವಾಗಿಯೇ ಘೋಷಣೆ ಮಾಡುವವರಿದ್ದೇವೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮುಂದಿನ ಚಿಂತನ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಚಿಂತನ ಪ್ರಾರಂಭ ಆದದ್ದು ಮನೋಹರ ಪ್ರಸಾದರಿಂದಲೇ. ಈಗ ಮತ್ತೆ ಅವರು ಬಂದಿದ್ದಾರೆ, 3ನೇ ಆವೃತ್ತಿಯ ಮೊದಲ ಮಾತುಗಾರರಾಗಿ ಅವರು ಬಂದಿದ್ದಾರೆ. ಹಾಗಾಗಿ ಒಂದು ಚಕ್ರ ನಿರ್ಮಾಣ ಆಗಿದೆ. ಇನ್ನು ಈ ಚಕ್ರಕ್ಕೆ ನಿರಂತರವಾದಂಥ ಒಂದು ಗತಿ ಕೊಡಬೇಕಾಗಿದೆ. ಅದನ್ನು ನೆಲದ ಮೇಲೆ ಬಿಡಬೇಕಾಗಿದೆ, ಹರಿಯಲಿಕ್ಕೆ ಬಿಡಬೇಕಾಗಿದೆ. ಹಾಗಾಗಿ ಈ ಚಿಂತನವನ್ನು ನಿರಂತರ ನಡೆಸೋಣ ಎಂಬ ಆಶಯದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಸಮಾಪನಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.